ಸಂಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ತವ ಕಥಾಮೃತಂ ತಪ್ತಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಳಂ ಶ್ರೀಮದಾತತಂ ಭುವಿ ಗೃಹಂತಿ ತೇ ಭೂರಿದಾ ಜನಾಃ. ಶ್ರೀರಾಮಕೃಷ್ಣರು ನಾವು ಇತರರು ನಮ್ಮ ಒಳ್ಳೆಯತನದ ಅವಕಾಶವನ್ನು ಪ್ರಯೋಜನವನ್ನು ಪಡ್ಕೊಳ್ಳದೇ ರೀತಿಯಲ್ಲಿ ನಾವು ನಮ್ಮನ್ನು ರಕ್ಷಿಸ್ಕೊಬೇಕು ಅಂತ ಹೇಳ್ತಾರೆ. ಬುಸುಗುಟ್ಟಬೇಕು, ಆದರೆ ನಾವು ಕಚ್ಚಬಾರ್ದು, ಅಥವಾ ವಿಷ ಕಾರ್ಬಾರ್ದು. ಅಂದರೆ ಅರ್ಥ ಏನು ಅಂತಂದ್ಬಿಟ್ರೆ, ಅವರು ನಮ್ಮ ಮೇಲೆ ಯಾವುದೇ ರೀತಿಯ ಪ್ರಯೋಜನವನ್ನು ಪಡೆದೇ ರೀತಿಯಲ್ಲಿ ನಾವು ಬುಸುಗುಟ್ಟಬೇಕು, ಹೆದರಿಸಬೇಕು. ಆದರೆ ನಾವು ಹೆದರಿಸುವಾಗ ನಮ್ಮ ಒಳಗಡೆಯಿಂದ ಯಾವುದೇ ರೀತಿಯ ದ್ವೇಷ ಮನೋಭಾವ ಇರಬಾರ್ದು. ಅವ್ರ ಬಗ್ಗೆ ತಿರಸ್ಕಾರ ಮನೋಭಾವ ಆಗಲಿ, ದ್ವೇಷ ಮನೋಭಾವವಾಗಲಿ ಇರಬಾರ್ದು ಅಂತಂದ್ಬಿಟ್ಟು ಆ ದೃಷ್ಟಿಯಿಂದ ಅವರು ಅದನ್ನು ಹೇಳ್ತಾರೆ. ಈಗ ಇನ್ನೊಂದು ವಿಷಯವನ್ನು ಇಲ್ಲಿ ಹೇಳ್ತಾರೆ. ಅದು ಏನು ಅಂತಂದ್ಬಿಟ್ರೆ, ಜೀವಿಗಳಲ್ಲಿ 4 ವಿಧ ಅಂತ ಹೇಳ್ತಾರೆ. ಬದ್ಧ, ಮುಮುಕ್ಷು, ಆಮೇಲೆ ನಿತ್ಯ ಮುಕ್ತರು, ನಿತ್ಯ ಮುಕ್ತರು ಅಂತಂದ್ಬಿಟ್ಟು 4 ಬಗೆಯಂತೆ. ಬದ್ಧ ಅಂತಂದ್ಬಿಟ್ರೆ ಯಾವಾಗಲೂ ಕೂಡ ವಿಷಯಾಸಕ್ತರಾಗಿರ್ತಕ್ಕಂಥದ್ದು, ಭಗವಂತನ ಕಡೆಗೆ ಏನೂ ಕೂಡ ಮನಸ್ಸು ಇಲ್ಲದೆ ಇರತಕ್ಕಂಥದ್ದು, ಭಗವಂತರು ಪಡಿಬೇಕು ಅಂತಕ್ಕಂಥ ಯಾವುದೇ ರೀತಿಯ ಹಂಬಲವೂ ಇಲ್ಲದೆ ಇರತಕ್ಕಂಥದ್ದು, ವಿಷಯಾಸಕ್ತರಾಗಿರ್ತಕ್ಕಂಥದ್ದು, ಪ್ರಪಂಚದಲ್ಲೇ ಪ್ರಪಂಚದ ಸುಖ, ಪ್ರಪಂಚದ ಸ್ಥಾನಮಾನ ಇತ್ಯಾದಿಗಳಿಗೆ ಬದ್ಧರಾಗಿರ್ತಕ್ಕಂಥವ್ರು. ಇವರು ಬದ್ಧರು ಅಂತಂದರೆ ಇವರು ಧರ್ಮಾಚರಣೆ ಮಾಡೋದಿಲ್ಲ ಅಂತೇನಲ್ಲ, ಧರ್ಮಾಚರಣೆ ಮಾಡ್ತಾರೆ, ದೇವಸ್ಥಾನಕ್ಕೂ ಹೋಗ್ತಾರೆ, ಹಬ್ಬ ಹರಿದಿನ ಇತ್ಯಾದಿಗಳನ್ನೆಲ್ಲ ಆಚರಿಸ್ತಾರೆ. ಆದರೆ ಆ ಭಗವಂತ ಬೇಕು, ಭಗವಂತನ ಪಡಿಬೇಕು ಅಂತಕ್ಕಂಥ ಒಂದು ಹಂಬಲ ಇರೋದಿಲ್ಲ ಅವರಿಗೆ. ಭಗವಂತನ ಸ್ವಲ್ಪ ದೂರದಲ್ಲೇ ಇಟ್ಟಿರ್ತಾರೆ. ನಾನು ಯಾರೋ ಹೇಳಿದ್ದನ್ನು ಕೇಳಿದೆ, ಭಗವಂತ ಸ್ವಲ್ಪ ಬೆಂಕಿ ಇದ್ದಾಗಂತೆ, ಅದರಿಂದ ಒಂದು ಸ್ವಲ್ಪ ದೂರ ಇರಬೇಕು, ಬೆಂಕಿಯಿಂದ ಸ್ವಲ್ಪ ದೂರ ಇರಬೇಕಲ್ಲ, ಹತ್ತಿರ ಹೋದರೆ ಸುಟ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಭಗವಂತನ ಸ್ವಲ್ಪ ದೂರ ಇಡೋದೇ ಒಳ್ಳೆಯದು, ಅತ್ಯಂತ ಹತ್ತಿರ ಹೋಗಬಾರ್ದು ಅಂತಂದ್ಬಿಟ್ಟು. ಮನೆಯಲ್ಲಿ ಯಾರಾದರೂ ಕೂಡ ಯುವಕರು ಆಶ್ರಮದ ಕಡೆ ಒಲವಿರ್ತಕ್ಕಂಥವ್ರು, ಆಶ್ರಮ ಸೇರಬೇಕು ಅಂತ ಇಚ್ಛೆ ಇರ್ತಕ್ಕಂಥವ್ರು ಮನೆಯಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದರೆ, ಸ್ವಲ್ಪ ಧ್ಯಾನ ಮಾಡೋಕ್ಕೆ ಶುರು ಮಾಡಿದರೆ ಅವ್ರಿಗೆ ತಳಮಳ ಉಂಟಾಗ್ಬಿಡುತ್ತೆ. ಅಯ್ಯೋ ಏನು ಗತಿಯಪ್ಪ ಅಂತಂದ್ಬಿಟ್ಟು ಅದನ್ನು ಅವ್ರು ಎಷ್ಟು ಮಟ್ಟಿಗೆ ಹೋಗ್ತಾರೆ ಅಂತಂದ್ಬಿಟ್ರೆ, ಆ ರೀತಿ ಧ್ಯಾನ ಮಾಡೋದು, ಆ ಆಧ್ಯಾತ್ಮಿಕ ಗ್ರಂಥಗಳನ್ನೆಲ್ಲ ಓದೋದು ಅಂತಂದ್ಬಿಟ್ರೆ ಇವನಿಗೇನೋ ತಲೆ ಕೆಟ್ಟಿದೆ ಅಂತ ಅರ್ಥ. ಆ ಥರ ಭಾವಿಸ್ತಾರೆ. ಅವನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ. ಅವನೇನೋ ಗ್ರಂಥಗಳನ್ನ ಪುಸ್ತಕ ಅಂಥ ಆಧ್ಯಾತ್ಮಿಕ ಗ್ರಂಥಗಳನ್ನೆಲ್ಲ ಓದೋಕ್ಕೆ ಶುರು ಮಾಡಿದರೆ ಆ ಪುಸ್ತಕಗಳನ್ನೆಲ್ಲ ಬಿಸಾಕ್ಬಿಡ್ತಾರೆ. ಆ ಥರನೂ ಮಾಡ್ತಾರೆ. ಅಷ್ಟು ಮಟ್ಟಿಗೆ ಅಂದರೆ ಆ ದೇವ್ರ ಪೂಜೆ ಮಾಡಬೇಕು, ಮನೆಯಲ್ಲಿ ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅನುಷ್ಠಾನ ಇರುತ್ತೆ. ಆದರೆ ಆ ಆಧ್ಯಾತ್ಮಿಕತೆಯನ್ನು ಮೈಗೂಡಿಸ್ಕೊಳ್ಳೋದ್ರಲ್ಲಿ ಅವರಿಗೆ ಆಸಕ್ತಿ ಇರೋದಿಲ್ಲ. ಆ ರೀತಿಯ ಒಂದು ಪ್ರವೃತ್ತಿ. ಅದರಿಂದ ಅವರು ಅಂಥವ್ರನ್ನ ಶ್ರೀರಾಮಕೃಷ್ಣರು ಬದ್ಧರು ಅಂತ ಕರೀತಾರೆ. ಅವರಿಗೆ ದೇವರು ಬೇಕಾಗೋದಿಲ್ಲ, ಆದರೆ ಆ ಧರ್ಮಾಚರಣೆ ಮಾತ್ರ ಇರುತ್ತೆ ಅಷ್ಟೇ. ಅನೇಕ ಬದ್ಧರು ಧರ್ಮಾಚರಣೆಯೂ ಕೂಡ ಇರೋದಿಲ್ಲ, ಅದು ಕೂಡ ಬಿಟ್ಟಿರ್ತಾರೆ. ಇನ್ನು ಕೆಲವರು ಮುಮುಕ್ಷುಗಳು ಇರ್ತಾರಂತೆ. ಅವರು ಮುಮುಕ್ಷುಗಳು ಹೇಗೆ ಅಂತಂದ್ಬಿಟ್ರೆ, ಅವರು ಬಂಧನದ ಅರಿವಿರುತ್ತೆ ಅವರಿಗೆ, ಅದರಿಂದ ಅವರು ಮುಕ್ತರಾಗೋದಕ್ಕೆ ಇಷ್ಟಪಡ್ತಾರೆ. ಅವರು ಈ ಪ್ರಪಂಚದ ಬಂಧನದಿಂದ, ವಿಷಯಾಸಕ್ತಿಯಿಂದ ಮುಕ್ತರಾಗೋದಕ್ಕೆ ಅವರು ಇಷ್ಟಪಡ್ತಾರೆ. ಇದೊಂದು ಬಂಧನ ಅಂತ ಅವರಿಗೆ ಗೊತ್ತಾಗುತ್ತೆ. ಇದು ಬಹಳ ಮುಖ್ಯವಾದ ಆಧ್ಯಾತ್ಮಿಕ ಜೀವನದಲ್ಲಿ. ಇದು ಪ್ರಾರಂಭಾವಸ್ಥೆ. ಅಂದರೆ ನಾನು ಬದ್ಧನಾಗಿದ್ದೀನಿ,
ನಾನು ಮುಕ್ತನಾಗಬೇಕು ಅಂತಕ್ಕಂಥ ಒಂದು ಅರಿವು. ಇದು ಮನುಷ್ಯತ್ವದ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಅಂತ ಹೇಳ್ತಾರೆ. ಮನುಷ್ಯತ್ವ ಅಂತಂದ್ರೆ ಏನು ಅಂತಂದರೆ ಅವನ ಮುಖ್ಯವಾದ ಲಕ್ಷಣ ಇದು. ನಾನು ಈಗ ಬದ್ಧನಾಗಿದ್ದೀನಿ ಈ ಪ್ರಪಂಚಕ್ಕೆ, ಈ ವಿಷಯಗಳಿಗೆ, ಎಲ್ಲ ಪ್ರಲೋಭನೆಗಳಿಗೆ. ಇದೆಲ್ಲದೂ ಬಂಧನ. ಈ ಇಂದ್ರಿಯಗಳಿಗೆ, ಮನಸ್ಸಿನ ಆಸೆಗಳಿಗೆ ಇದೆಲ್ಲ ಬಂಧನ. ಇದಕ್ಕೆ ನಾನು ಬದ್ಧನಾಗಿದ್ದೀನಿ. ಈ ಬಂಧನದಿಂದ ನಾನು ಬಿಡಿಸ್ಕೊಬೇಕು ಅಂತಕ್ಕಂಥ ಒಂದು ಹಂಬಲ. ಆ ರೀತಿ ಹಂಬಲ ಇದೆಯಲ್ಲ, ಈ ಬಂಧನದ ಅರಿವು ಮತ್ತು ಇದರಿಂದ ಮುಕ್ತನಾಗಬೇಕು ಅಂತಕ್ಕಂಥ ಹಂಬಲ, ಇದು ಮನುಷ್ಯತ್ವದ ಅತ್ಯಂತ ಮುಖ್ಯವಾದ ಲಕ್ಷಣ. ಇದನ್ನು ಬಂಧನ ಅಂತ ಗೊತ್ತಾಗದಿದ್ಬಿಟ್ರೆ ಅದೊಂದು ದೊಡ್ಡ ದುರಂತ. ಇದೇ ಸರಿ, ಚೆನ್ನಾಗಿದೆ, ಇದೇ ಭಾಳ ಒಳ್ಳೆಯದು, ಇದರಲ್ಲೇನು ತೊಂದರೆ ಇಲ್ವಲ್ಲ, ಆರಾಮಾಗಿ ಇದ್ಬಿಡೋಣ ಅಂತಕ್ಕಂಥ ಮನೋಭಾವ, ಅದು ಬದ್ಧನ ಲಕ್ಷಣ. ಸ್ವಾಮಿ ಯತೀಶ್ವರ ಅಂದರು ಒಂದು ಜೋಕ್ ಹೇಳ್ತಾಯಿದ್ರು. ಒಂದು ಕಡೆ ಗಣಿ ಇರುತ್ತೆ, ಅದು ಖನಿಜದ ಗಣಿ. ಅಲ್ಲಿ ಅನೇಕರು ಗಣಿ ಕೆಲಸ ಮಾಡ್ತಾ ಇರ್ತಾರೆ. ಆ ಹಿಂದಿನ ಕಾಲದಲ್ಲಿ ಆ ಗಣಿ ಕೆಲಸ ಮಾಡೋದು ಅಂತಂದ್ಬಿಟ್ಟು ತುಂಬ ಅನಾರೋಗ್ಯಕರವಾಗಿರ್ತಕ್ಕಂಥ ಒಂದು ಪರಿಸರ ಇರುತ್ತಲ್ಲಿ. ಈಗ ಒಬ್ಬ ಗಣಿಯಲ್ಲಿ ಕೆಲಸ ಮಾಡ್ತಾ ಇರೋನು ಕೆಲವು ತಿಂಗಳು ವರ್ಷಗಳಾದಮೇಲೆ ಅವನಿಗೆ ಹುಚ್ಚಿಡಿದ್ಬಿಡುತ್ತಂತೆ. ಅಲ್ಲಿ ಕೆಲಸ ಮಾಡಿ ಹುಚ್ಚಿಡಿದ್ಬಿಡುತ್ತೆ. ಅವನನ್ನು ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ತಾರೆ. ಅವನು ಹುಚ್ಚಾಸ್ಪತ್ರೆಯಲ್ಲಿದ್ದ ಅನೇಕ ತಿಂಗಳುಗಟ್ಟಲೆ ಅವನಿಗೆ ಚಿಕಿತ್ಸೆ ನಡೀತು. ಆವಾಗ ಅವನಿಗೆ ಸ್ವಲ್ಪ ಹುಚ್ಚೆಲ್ಲ ಹೋಯಿತು, ಗುಣವಾದ. ಆಮೇಲೆ ಒಂದು ದಿವಸ ಅವನ ಸ್ನೇಹಿತ ಒಬ್ಬ ಅವನ ಹೇಗಿದೆ ಅಂತ ನೋಡ್ಕೊಂಬರೋದಕ್ಕೋಸ್ಕರವಾಗಿ ಹುಚ್ಚಾಸ್ಪತ್ರೆಗೆ ಹೋಗಿದ್ದಂತೆ. ಹೋಗ್ಬಿಟ್ಟು ಅವನು ಸಂಧಿಸ್ಬಿಟ್ಟು ಅವನ್ನೆಲ್ಲ ಮಾತಾಡಿದ ಮೇಲೆ ಅವನಿಗೆ ಗೊತ್ತಾಯಿತು ಈಗ ಚೆನ್ನಾಗಿದ್ದಾನೆ, ನಾರ್ಮಲ್ ಆಗಿದ್ದಾನೆ ಅಂತ. ಆವಾಗ ಅವನು ಕೇಳಿದಂತೆ, ಯಾವತ್ತು ಮತ್ತೆ ಗಣಿ ಕೆಲಸಕ್ಕೆ ಬರ್ತೀಯಾ ನೀನು ಅಂತ. ಆಗ ಅವನು ಹೇಳಿದಂತೆ, ಏನು ನನಗೆ ಹುಚ್ಚು ಅಂತ ಅಂದ್ಕೊಂಡ್ಯಾ, ಇಷ್ಟು ಚೆನ್ನಾಗಿದೆ ಇಲ್ಲಿ, ಇದನ್ನು ಬಿಟ್ಬಿಟ್ಟು ಅಲ್ಲಿಗೆ ಬರಲಿ ನಾನು ಅಂತ ಹೇಳಿದಂತೆ. ಅದು ಆ ರೀತಿ ಪ್ರವೃತ್ತಿ ಅಂತ ಅಂದ್ಬಿಟ್ಟು ಅವರಿಗೆ ಆ ಬಂಧನ, ಇದೊಂದು ಬಂಧನ ಅಂತ ಗೊತ್ತಾಗೋದೇ ಇಲ್ಲ ಅವರಿಗೆ. ಈ ಆಸ್ಪತ್ರೆಯಲ್ಲಿ ಇರೋದೇ ಒಂದು ಬಂಧನ ಅಂತ ಗೊತ್ತಾಗೋದೇ ಇಲ್ಲ. ಆ ರೀತಿ ಜಗತ್ತಿನಲ್ಲಿ ಇರತಕ್ಕಂಥದ್ದೇ ಒಂದು ಬಂಧನ, ಈ ವಿಷಯಾಸಕ್ತರಾಗಿರ್ತಕ್ಕಂಥದ್ದೇ ಒಂದು ಬಂಧನ, ಮನಸ್ಸೇ ಒಂದು ಬಂಧನ, ಇಂದ್ರಿಯಗಳೇ ಬಂಧನ ಅಂತ ಗೊತ್ತಾಗೋದೇ ಇಲ್ಲ. ಅದಕ್ಕೋಸ್ಕರವಾಗಿ ಆ ಬಂಧನದ ಅರಿವು ಮತ್ತು ಅದರಿಂದ ಮುಕ್ತನಾಗಬೇಕು ಅಂತಕ್ಕಂಥ ಪ್ರವೃತ್ತಿ ಇದೆಯಲ್ಲ, ಅದು ನಿಜವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಜೀವನದ ಚಿಹ್ನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಅದು ಹೇಗೆ ಅಂತಂದರೆ, ಒಬ್ಬ ನಿದ್ದೆ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ, ಮಂಚದ ಮೇಲೆ ನಿದ್ದೆ ಮಾಡ್ತಾ ಇರ್ತಾನೆ. ಅವನು ನಿದ್ದೆ ಮಾಡ್ತಾ ಇದ್ದಾಗ ಯಾರೋ ಒಬ್ಬರು ಬಂದುಬಿಟ್ಟು ಹಗ್ಗದಲ್ಲಿ ಅವನ ಮಂಚಕ್ಕೆ ಅವನು ಕಟ್ಟಿ ಹಾಕಿಬಿಡ್ತಾರೆ. ಅವನಿಗೆ ಗೊತ್ತೇ ಆಗೋದಿಲ್ಲ ಅವನು ಕಟ್ಟಿ ಹಾಕಿರೋದು, ನಿದ್ದೆ ಮಾಡ್ತಾ ಇದ್ದ. ಅವನಿಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ಬಿಟ್ರೆ ಅವನಿಗೆ ಎಚ್ಚರವಾದಾಗ ಗೊತ್ತಾ, ನನ್ನನ್ನು ಯಾರೋ ಕಟ್ಟಿ ಹಾಕ್ಬಿಟ್ಟಿದ್ದಾರಲ್ಲ ಅಂತಂದ್ಬಿಟ್ಟು ಅವನು ಚಡಪಡಿಸ್ತಾನೆ. ಹಾಗೆಯೇ ನಾವು ಎಲ್ಲಿವರೆಗೆ ನಿದ್ರೆ ಮಾಡ್ತಾ ಇರ್ತೀವೋ ಅಲ್ಲಿವರೆಗೆ ಈ ಬಂಧನದವರಿಗೆ ಬರೋದೇ ಇಲ್ಲ. ನಮ್ಮಲ್ಲಿ ಆಧ್ಯಾತ್ಮಿಕ ಜಾಗೃತಿ ಉಂಟಾದಾಗ, ಅದಕ್ಕೆ ಹೇಳ್ತಾರೆ ಒಬ್ಬರು, ಓಸ್ಪೆನ್ಸ್ಕಿ ಅಂತ ಒಬ್ಬರು, ಅವ್ರು ಹೇಳ್ತಾರೆ, ನಮ್ಮ ವೇಕಿಂಗ್ ಸ್ಟೇಟ್ ಇದೆಯಲ್ಲ ಅದನ್ನು ಹಿ ಕಾಲ್ಸ್ ಇಟ್ ವೇಕಿಂಗ್ ಸ್ಲೀಪ್ ಅಂತ. ವೇಕಿಂಗ್ ಸ್ಲೀಪ್, ವಿ ಆರ್ ಅವೇಕ್. ಈಗ ಜಾಗೃತ ಸ್ಥಿತಿ, ಜಾಗೃತಾವಸ್ಥೆಯಲ್ಲೇ ಇದ್ದೀವಿ ನಾವು, ಆದರೆ ನಿಜವಾದ ಜಾಗೃತಾವಸ್ಥೆ ಅಲ್ಲ. ಆದರೂ ಕೂಡ ನಾವು ನಿದ್ರೆ ಮಾಡ್ತಾ ಇರ್ತೀವಿ ಅಂತಂದ್ಬಿಟ್ಟು, ಅಂದರೆ ಬಂಧನದ ಅರಿವೇ ನಮಗಾಗಿಲ್ಲ ಅಂತಂದ್ಬಿಟ್ಟು. ಬಂಧನದ ಅರಿವೇ ಯಾವಾಗ ನಮಗೆ ಆಧ್ಯಾತ್ಮಿಕ ಜಾಗೃತಿ ಉಂಟಾಗುತ್ತೋ, ನಾವು ಎಚ್ಚೆತ್ಕೋತೀವೋ, ನಿದ್ರೆಯಿಂದ ಎಚ್ಚೆತ್ಕೋತೀವೋ, ಆವಾಗ ಗೊತ್ತಾಗುತ್ತೆ, ನಾನು ಬಂಧನದಲ್ಲಿದ್ದೀನಿ ಅಂತಂದ್ಬಿಟ್ಟು. ಆ ರೀತಿ ಅರಿವು ಉಂಟಾಗ್ತಕ್ಕಂಥದ್ದು ಈ ಬಂಧನದಿಂದ ನಾನು ಹೇಗಾದರೂ ಮಾಡಿ ಬಿಡಿಸ್ಕೊಬೇಕು ಅಂತಕ್ಕಂಥ ಹಂಬಲ. ಇದು ಭಾಳ ಬೇಗ ಆಗೋದಿಲ್ಲ. ಎಷ್ಟು ಬೇಗ ಬಂಧನದಿಂದ ಬಿಡಿಸ್ಕೊಂಡ್ಬಿಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಭಾಳ ಕಾಲ ಇದರಿಂದ ಸ್ಟ್ರಗಲ್ ಮಾಡಬೇಕಾಗತ್ತೆ, ಹೋರಾಡಬೇಕಾಗತ್ತೆ ಇದನ್ನು ಬಿಡಿಸ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರವಾಗಿ ಬದ್ಧಾವಸ್ಥೆಯಲ್ಲಿ ಏನಾಗ್ತಾನೆ ಅಂತಂದ್ಬಿಟ್ರೆ ಅವನಿಗೆ ಬಂಧನದ ಅರಿವೇ ಉಂಟಾಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ನಾನು ಬಂಧನದಲ್ಲಿ ಇದ್ದೀನಿ ಅಂತಲೇ ಗೊತ್ತಾಗೋದಿಲ್ವಂತೆ. ಆಮೇಲೆ ಇನ್ನೊಂದು ವಿಷಯ ಸ್ವಾಮಿ ವಿವೇಕಾನಂದರು ಪ್ರಸ್ತಾಪ ಮಾಡ್ತಾರೆ. ಯಾಕೋಸ್ಕರ ನಾವು ಈ ಬಂಧನದಿಂದ, ಇದೊಂದು ಬಂಧನ, ಈ ಬಂಧನದಿಂದ ಮುಕ್ತನಾಗಬೇಕು ಅಂತ ನಾನು ಯಾತಕ್ಕೋಸ್ಕರ ಹಂಬಲಿಸಬೇಕು? ಇದರಲ್ಲಿ ಚೆನ್ನಾಗಿರ್ಬೋದಲ್ಲ, ಸುಖವಾಗಿದ್ದು ಬಿಡ್ಬೋದಲ್ಲ, ಸಂತೋಷದಿಂದ ಇದ್ದು ಬಿಡ್ಬೋದಲ್ಲ, ಯಾಕೋಸ್ಕರ ಇದರಿಂದ ಹೊರಗೆ ಬರಬೇಕು ಅಂತ ನಾನು ಪ್ರಯತ್ನಿಸಬೇಕು ಅಂತ ಒಂದು ಜಿಜ್ಞಾಸೆಯು ಕೂಡ ಬರುತ್ತೆ. ಆದರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯಾರೂ ಕೂಡ ಇದರಲ್ಲಿ ಸಂಪೂರ್ಣವಾಗಿ ತೃಪ್ತರಾಗಿರೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಸಂಪೂರ್ಣವಾಗಿ ನಾವು ತೃಪ್ತರಾಗಿ ಇರೋಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಸ್ವಾಮೀಜಿ ಹೇಳ್ತಾರೆ, ನಮ್ಮ ಸ್ವಭಾವ ಅಂತಕ್ಕಂಥದ್ದು, ಸ್ವರೂಪ ಅಂತಕ್ಕಂಥದ್ದು ಅನಂತ ಸ್ವರೂಪ ನಮ್ಮದು.
ಅನಂತ ಸ್ವರೂಪ ಆದ್ದರಿಂದ ಶಾಂತದಲ್ಲಿ ನಮಗೆ ಸುಖ ಸಿಕ್ಕೋದಿಲ್ಲ, ತೃಪ್ತಿ ಸಿಕ್ಕೋದಿಲ್ಲ. ತಾತ್ಕಾಲಿಕವಾಗಿರ್ತಕ್ಕಂಥ ಸುಖ ಸಿಕ್ಬೋದೇ ಅಷ್ಟು ಕೂಡ ನಾವು ಶಾಶ್ವತವಾಗಿರ್ತಕ್ಕಂಥ ಸುಖ ಸಿಕ್ಕೋದಿಲ್ಲ. ನಮಗೆ ಎಷ್ಟೇ ಸುಖ ಸಿಕ್ಬೋದು, ಸಂಪೂರ್ಣ ಎಲ್ಲ ಸುಖ, ಆದರೆ ಏನಾಗುತ್ತೆ, ತೃಪ್ತಿ ಇರೋದಿಲ್ಲ. ಇನ್ನೂ ಬೇಕು ಅಂತ ಅನಿಸುತ್ತೆ. ಯಾರೂ ಕೂಡ ಈ ಪ್ರಾಪಂಚಿಕ ಸುಖದಲ್ಲಿ ತೃಪ್ತಿಯನ್ನು ಪಟ್ಟಿದ್ದಿಲ್ವೇ ಇಲ್ಲ. ಯಯಾತಿ ಕಥೆ ನಿಮಗೆ ಗೊತ್ತೇ ಇದೆ. ಯಯಾತಿ ಕಥೆ ಗೊತ್ತೇ. ಅವನು ಯಯಾತಿ ಎಷ್ಟೊಂದು ಇಡೀ ಜೀವನ ಸುಖವನ್ನು ಅನುಭವಿಸುವಂತೆ, ಎಲ್ಲ ಸುಖ, ಯಾವ ಒಬ್ಬ ರಾಜ ಅವನು ಏನೇನು ಸುಖವನ್ನು ಅನುಭವಿಸ್ಬೋದು ಎಲ್ಲವನ್ನು ಕೂಡ ಅನುಭವಿಸ್ತಾನೆ. ಆದರೆ ಮದುವೆ ವಯಸ್ಸಾದ್ಮೇಲೆ ಅನುಭವಿಸೋಕ್ಕಾಗೋದಿಲ್ಲ. ಇನ್ನೂ ಆದರೆ ಹಂಬಲ ಹೋಗಲಿಲ್ಲ ಅಂತ ಅವನಿಗೆ, ಇನ್ನೂ ಅನುಭವಿಸ್ಬೇಕು ಅಂತ. ಆಮೇಲೆ ತನ್ನ ಮಗನ ಯೌವನವನ್ನು ತಾನು ಸ್ವೀಕರಿಸಿಬಿಟ್ಟು ಮತ್ತೆ ಅನುಭವಿಸೋಕೆ ಶುರು ಮಾಡಿದ್ನಂತೆ ಪ್ರಪಂಚವನ್ನು, ಸಂಸಾರದಲ್ಲಿ ವಿಷಯ ಸುಖವನ್ನು. ಆಮೇಲೆ ಅವನಿಗೆ ಬೇಸತ್ತು ಹೋಯಿತು, ಇದು ಬೇಡ ಆಯಿತು ಅಂತಂದ್ಬಿಟ್ಟು, ಇದು ಬೇಡವೇ ಬೇಡ ಅಂತ. ಆಮೇಲೆ ವೈರಾಗ್ಯ ಬರುತ್ತೆ. ಅದರಿಂದ ಯಾರೂ ಕೂಡ ಇದರಲ್ಲಿ ಈ ಶಾಂತ ಸ್ಥಿತಿಯಲ್ಲಿ ತೃಪ್ತಿಯನ್ನು ಅನುಭವಿಸೋಕ್ಕಾಗೋದಿಲ್ಲ. ಸ್ವಾಮೀಜಿ ಹೇಳ್ತಾರೆ, ಅವನನ್ನು ಸ್ವರ್ಗದಲ್ಲೋಗಿ ಇಟ್ಟರೂ ಕೂಡ ಅವನು ಹೇಳ್ತಾನಂತೆ ಆಮೇಲೆ ಸ್ವಲ್ಪ ದಿವಸ, ಅಯ್ಯೋ ನನಗೆ ಬೇಡಪ್ಪ, ಇದು ಇನ್ನೂ ಬೇರೆ ಏನಾದ್ರು ಕೊಡು ಅಂತ ಹೇಳ್ತಾನಂತ ಅವನು. ಅದು ಕೂಡ ಅವನು ತೃಪ್ತಿ ಕೊಡೋದಿಲ್ಲ. ಅದರಿಂದ ಈ ಶಾಂತ ಸ್ಥಿತಿನಲ್ಲಿ ಎಷ್ಟೇ ನಮಗೆ ಸುಖ ಇದ್ರೂ ಕೂಡ ಅದು ನಮಗೆ ಆತ್ಯಂತಿಕವಾಗಿರ್ತಕ್ಕಂಥ ತೃಪ್ತಿಯನ್ನು ನೀಡೋದಿಲ್ಲ. ಅದಕ್ಕೋಸ್ಕರ ಯಾವಾಗಲೂ ಕೂಡ ಅವನು ಹಂಬಲಿಸ್ತಾ ಇರ್ತಾನೆ, ಇದನ್ನು ಮೀರಿ ಹೋಗಬೇಕು. ಯಾವಾಗ ಅನಂತ ಸ್ಥಿತಿ ಸಿಕ್ಕುತ್ತೋ, ಅನಂತ ಸತ್ಯವನ್ನು ಅವನು ಅರಿತಾನೋ, ಅದರೊಡನೆ ತನ್ನ ತಾದಾತ್ಮ್ಯವನ್ನು ಹೊಂದ್ತಾನೋ, ತನ್ನ ಸಂಬಂಧವನ್ನು ಪಡ್ಕೋತಾನೋ, ಆಗ ಮಾತ್ರ ಅವನಿಗೆ ಅನಂತ ಸುಖ ಸಿಕ್ಕುತ್ತೆ, ಅನಂತ ತೃಪ್ತಿ ಸಿಕ್ಕುತ್ತೆ. ಆಗ ಯಾವುದು ಕೂಡ ಅವನನ್ನು ಬಾಧಿಸೋದಿಲ್ಲ. ಇದನ್ನು ಶ್ರೀ ಸ್ವಾಮಿ ವಿವೇಕಾನಂದರು ಒತ್ತಿ ಹೇಳ್ತಾರೆ. ಮತ್ತು ಇವನು ಆಮೇಲೆ ಯಾವಾಗ ಸ್ಪಿರಿಚುವಲ್ ಅವೇಕನಿಗೆ ಬಂದುಬಿಟ್ಟು ಅವನು ತಾನು ಮುಕ್ತನ ಬಂಧನದಲ್ಲಿ ಇದ್ದೀನಿ ಅಂತ ಗೊತ್ತಾಗುತ್ತೋ, ಆಗ ಅವನೇನು ಮಾಡ್ತಾನೆ, ಬಂಧನದಿಂದ ಮುಕ್ತನಾಗೋದಕ್ಕೋಸ್ಕರವಾಗಿ ಅವನು ಹೋರಾಡ್ತಾನೆ. ಅವನನ್ನು ಮುಮುಕ್ಷು ಅಂತ ಕರೀತಾರೆ. ಅದರಲ್ಲಿ ಆ ರೀತಿ ಹೋರಾಡುವವರಲ್ಲಿ ಕೆಲವರು ಮಾತ್ರ ಮುಕ್ತಿಯನ್ನು ಪಡಿತಾರೆ, ಬಂಧನದಿಂದ ಹೊರಗೆ ಬಂದುಬಿಡ್ತಾರೆ. ಅವರನ್ನು ಮುಕ್ತರು ಅಂತ ಕರೀತಾರೆ. ಅನೇಕರು ಇನ್ನೂ ಹೋರಾಡ್ತಾನೆ ಇರ್ತಾರೆ. ಅದು ಯಾವಾಗ ನಮ್ಮ ಮುಕ್ತಿ ಸಿಕ್ಕುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅವರವರ ಸಂಸ್ಕಾರಕ್ಕೆ ಅನುಗುಣವಾಗಿ ಅದು ಬದಲಾಗ್ತಾ ಹೋಗುತ್ತೆ. ಅಂದರೆ ಈ ಹೋರಾಟ ಸಮಯ ಇರ್ತಲ್ಲ, ಅದು ತುಂಬ ನೋವಿನ ಸಮಯ, ತುಂಬ ಮನಸ್ಸಿಗೆ ನೋವಾಗುತ್ತೆ, ಖೇದ ಉಂಟಾಗುತ್ತೆ. ಯಾಕೆ ಅಂತಂದ್ಬಿಟ್ರೆ ಮುಮುಕ್ಷು ಜೀವನ ಇದೆಯಲ್ಲ, ನಾವೆಲ್ಲ ಈ ಪ್ರಪಂಚದ ಸುಖವನ್ನು ಬಿಟ್ಬಿಟ್ಟಿರ್ತೀವಿ, ಇಂದ್ರಿಯ ಸುಖ ಬೇಡ ಅಂತ ಬಿಟ್ಬಿಟ್ಟಿರ್ತೀವಿ. ಆದರೆ ಇನ್ನು ಭಗವಂತ ಆನಂದ ಇನ್ನು ಸಿಕ್ಕಿರೋದಿಲ್ಲ, ಅತಂತ್ರ ಸ್ಥಿತಿನಲ್ಲಿರ್ತೀವಿ. ಇದು ತುಂಬ ನೋವಿನ ಸ್ಥಿತಿ. ಅನೇಕ ತಿಂಗಳುಗಳು, ವರ್ಷಗಳು, ಕೆಲವು ಸತಿ ತುಂಬ ಜನ್ಮಗಳು ಕೂಡ ಈ ಸ್ಥಿತಿನಲ್ಲಿ ಅವನು ಮುಂದುವರಿಬೇಕಾಗ್ಬೋದು. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ವೇ ಟು ದಿ ಹೆವನ್ ಈಸ್ ಆಲ್ವೇಸ್ ಥ್ರೂ ದಿ ಹೆಲ್ ಅಂತ. ಆಲ್ವೇಸ್ ಥ್ರೂ ದಿ ಹೆಲ್. ಈ ಹೆಲ್ ಇದೆಯಲ್ಲ, ಈ ನರಕ ಯಾತನೆ, ಅದನ್ನು ಅನುಭವಿಸಬೇಕಾಗತ್ತೆ. ಅದು ಭಾಗವತಲ್ಲೂ ಕೂಡ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಶ್ಲೋಕ ಬರುತ್ತೆ. ಯಶ್ಚ ಮೂಢತಮೋ ಲೋಕೆ ಯಶ್ಚ ಬುದ್ಧೇಃ ಪಾರಂ ಗತಃ ತಾವುಭೌ ಸುಖಮೇಧೇತೆ ಕ್ಲಿಶ್ಯತ್ಯಂತರಿತೋ ಜನಾಃ ಅಂತಂದ್ಬಿಟ್ಟು. ಎರಡು ರೀತಿ ಜನರು ಯಾವಾಗಲೂ ಕೂಡ ಸುಖವಾಗಿರ್ತಾರಂತೆ. ಅವ್ರಿಗೆ ಯಾವ ಕಷ್ಟನೂ ಇಲ್ಲ, ಚಿಂತನೆಯೂ ಇಲ್ಲ, ಏನೂ ಇಲ್ಲ, ಸುಖವಾಗಿರ್ತಾರೆ. ಯಾರು ಅಂತಂದ್ರೆ ಅತ್ಯಂತ ಮೂಢನಾಗಿರ್ತಕ್ಕಂಥವನು. ಅವನಿಗೆ ಏನು ಗೊತ್ತಿಲ್ಲ, ಅವನು ಏನು ಯಾವುದ್ರ ಬಗ್ಗೆನೂ ಚಿಂತನೆಯೂ ಇಲ್ಲ, ಅವನು ಆರಾಮಾಗಿರ್ತಾನೆ, ಅವನು ಸುಖವಾಗಿರ್ತಾನೆ. ಎಷ್ಟ ಮೂಢತಮೋ ಲೋಕೆ ಎಷ್ಟ ಬುದ್ಧೇಃ ಪಾರಂಗತಃ. ಇನ್ನೊಂದು ಸ್ಥಿತಿ, ಅವನು ಬುದ್ಧಿ ಮನಸ್ಸು ಎಲ್ಲವನ್ನೂ ಕೂಡ ಮೀರಿ ಹೋಗ್ಬಿಟ್ಟಿದ್ದಾನೆ, ಅವನು ಸುಖವಾಗಿರ್ತಾನೆ. ಆದರೆ ಈ ಮಧ್ಯೆ ಇರ್ತಾರಲ್ಲ, ಕ್ಲಿಶ್ಯತ್ಯ ಅಂತರಿತೋ ಜನ ಅಂತಂದ್ಬಿಟ್ಟು, ಈ ಎರಡರ ಮಧ್ಯೆ ಇರ್ತಕ್ಕಂಥ ನಮ್ಮಂಥವ್ರು ಮಾತ್ರ ಯಾವಾಗಲೂ ಕೂಡ ಅವರು ಕಷ್ಟವನ್ನು, ಕ್ಲೇಶವನ್ನು ಅನುಭವಿಸ್ತಾ ಇರಬೇಕಾಗತ್ತೆ ಅಂತಂದ್ಬಿಟ್ಟು. ಆದರೆ ಈ ಕ್ಲೇಶವನ್ನು ಅನುಭವಿಸೋದು ಎಲ್ಲ ಇಟ್ಸ್ ಆಲ್ಸೋ ಎ ಬ್ಲೆಸ್ಸಿಂಗ್. ಈ ಅತೃಪ್ತಿ, ಈ ಅಸುಖ, ಇದು ಕೂಡ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ತಾರೆ. ಇದನ್ನು ಇಷ್ಟಪಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ಬಿಟ್ರೆ ಇದು ಮುಂದೆ ಆತ್ಯಂತಿಕ ಆನಂದದ ಸ್ಥಿತಿಯನ್ನು ನಮಗೆ ತಂದುಕೊಡುತ್ತೆ. ಅದರಿಂದ ತಾಳ್ಮೆಯಿಂದ, ಶ್ರದ್ಧೆಯಿಂದ ಈ ಅಂಥ ಕ್ಲಿಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಮುಂದುವರಿತಾ ಹೋಗಬೇಕು ಅಂತಂದ್ಬಿಟ್ಟು, ಇದನ್ನು ಡಾರ್ಕ್ ನೈಟ್ ಆಫ್ ದಿ ಸೋಲ್ ಅಂತ ಕ್ರಿಶ್ಚಿಯಾನಿಟಿನಲ್ಲಿ ಕರೀತಾರೆ. ಡಾರ್ಕ್ ನೈಟ್ ಆಫ್ ದಿ ಸೋಲ್ ಅಂತಂದರೆ ಏನೋ ಗೊತ್ತಾಗುತ್ತೆ. ಮೊದಲು ಪ್ರಾರಂಭದಲ್ಲಿ ಏನೇನೋ ಸ್ವಲ್ಪ ಅನುಭವ ಆಗ್ತಾ ಇರುತ್ತೆ. ನಾವು ಆಧ್ಯಾತ್ಮಿಕ ಜೀವನ ಪ್ರಾರಂಭ ಮಾಡಿದಾಗ ಗುರು ಮಹಾರಾಜರ ದರ್ಶನ ಆಗ್ತಾ ಇರುತ್ತೆ, ಶಾರದಾದೇವಿ ದರ್ಶನ ಆಗ್ತಾ ಇರುತ್ತೆ, ಏನೇನೋ ಆಗ್ತಾ ಇರುತ್ತೆ. ಅವಾಗ ಸ್ವಲ್ಪ ಎಂಕರೇಜ್ಮೆಂಟ್ ಸಿಕ್ಕುತ್ತೆ. ಆಮೇಲೆ ನಾವು ಶುರು ಎಲ್ಲ ವಿತ್ಡ್ರಾ ಆಗಿಬಿಡುತ್ತೆ. ಅವಾಗ ಯಾವ ದರ್ಶನವೂ ಆಗೋದಿಲ್ಲ, ಏನೂ ಆಗೋದಿಲ್ಲ, ಯಾವುದೇ ಇದಿಲ್ಲ. ಆಮೇಲೆ ಎಷ್ಟೋ ವರ್ಷಗಳ ಕಾಲ
ನಾವು ಸುಮ್ಮನೆ ಹೋರಾಡ್ತಾ ಇರಬೇಕಾಗತ್ತೆ. ಹಾಗೆ ಹೇಳ್ತಾರೆ, ಶ್ರದ್ಧೆ ಒಂದೇ ನಮಗೆ ಊರುಗೋಲು ಅವಾಗ ಅಂತ. ಆ ಶ್ರದ್ಧೆಯನ್ನು ಇಟ್ಕೊಂಡ್ಬಿಟ್ಟು ನಾವು ಮುಂದುವರಿಬೇಕಾಗತ್ತೆ ಆ ಡಾರ್ಕ್ ನೈಟ್ ಆಫ್ ದಿ ಸೋಲ್ನಲ್ಲಿ, ಆ ಸ್ಥಿತಿನಲ್ಲಿ ಅಂತಂದ್ಬಿಟ್ಟು. ಅದಕ್ಕೆ ಅದು ಮುಮುಕ್ಷ ಸ್ಥಿತಿ. ಆಮೇಲೆ ಅವನು ಕಷ್ಟಪಟ್ಬಿಟ್ಟು ಹೋರಾಡಿ ಸಾಧನೆ ಮಾಡಿ ಅವನು ಈ ಇಂದ್ರಿಯ ಮನಸ್ಸುಗಳಿಂದ ಬಂಧನದಿಂದ ಮುಕ್ತನಾಗ್ತಾನೆ. ಅವಾಗ ಅವನನ್ನು ಮುಕ್ತ ಪುರುಷ ಅಂತ ಕರೀತಾರೆ. ಆಮೇಲೆ ನಿತ್ಯ ಮುಕ್ತರು ಅವರು ನಾರದಾದಿ ಮಹರ್ಷಿಗಳು ಅಂತ ಸ್ವಾಮಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಅವರೆಲ್ಲ ಏನಪ್ಪ ಅಂತ ನೋಡಿ ಅವತಾರ ಪುರುಷರು ಅವರೆಲ್ಲ. ಅವ್ರು ಯಾವಾಗಲೂ ಮುಕ್ತರೇ, ಅವ್ರ ಬಂಧನಕ್ಕೆ ಒಳಗಾಗೇ ಇಲ್ಲ. ವಿಶೇಷ ಪುರುಷ ಅಂತಂದ್ಬಿಟ್ಟು ಯೋಗಸೂತ್ರದ ಹೇಳ್ತಾರೆ. ವಿಶೇಷ ಪುರುಷ ಅಂತಂದ್ಬಿಟ್ಟು ಯಾವತ್ತೂ ಅವ್ರು ಮುಕ್ತರಾಗೇ ಇಲ್ಲ, ಬದ್ಧರಾಗೇ ಇಲ್ಲ, ಯಾವಾಗಲೂ ಕೂಡ ಮುಕ್ತರಾಗೇ ಇರತಕ್ಕಂಥವ್ರು. ಆದರೆ ಅವರು ಜಗತ್ತಿನ ಒಳಿತಿಗೋಸ್ಕರವಾಗಿ ಅವರು ಅವತರಿಸಿ ಬರ್ತಾರೆ ಅವರು ಮತ್ತೆ ಜನ್ಮವೆತ್ತಿ ಬರ್ತಾರೆ. ಅವ್ರು ಸಾಧನೆ ಮಾಡ್ತಾರೆ. ಜನಸಾಮಾನ್ಯರಂತಲೇ ಎಲ್ಲರೂ ಕೂಡ ಅವ್ರ ಹತ್ರ ನಗಿಸ್ತಾರೆ, ಅಳುತ್ತಾರೆ, ಎಲ್ಲ ಮಾಡ್ತಾರೆ, ಸಾಧನೆ ಮಾಡ್ತಾರೆ. ಆಮೇಲೆ ಅವರು ತಾವು ಮುಕ್ತಾವಸ್ಥೆಯನ್ನು ಮುಟ್ತಾರೆ. ಅಂದರೆ ಅವರು ಮೊದಲೇ ಮುಕ್ತರಾಗಿರ್ತಾರೆ. ಇತರರಿಗೆ ಮಾರ್ಗದರ್ಶನಕ್ಕೋಸ್ಕರವಾಗಿ, ದಾರಿ ತೋರಿಸೋಕ್ಕೋಸ್ಕರವಾಗಿ, ಆದರ್ಶವನ್ನು ತೋರಿಸೋದಕ್ಕೋಸ್ಕರವಾಗಿ ಅವರೆಲ್ಲ ಸಾಧನೆ ಮಾಡ್ಕೊಂಡು ಹೋಗ್ತಾರೆ. ಈ ಥರ ಅವರು ನಿತ್ಯ ಮುಕ್ತರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವರೆಲ್ಲ ಈಶ್ವರ ಕೋಟಿಗಳು ಅಂತ ಶ್ರೀರಾಮಕೃಷ್ಣ ಕರೀತಾರೆ. ಇವರನ್ನು ಈಶ್ವರ ಕೋಟಿಗಳು ಇವರೆಲ್ಲ. ಅವರು ನಿತ್ಯ ಮುಕ್ತರಾಗಿರ್ತಾರೆ. ಈಗ ಇದನ್ನು ಒಂದು ಉದಾಹರಣೆಯ ಮೂಲಕ ಶ್ರೀರಾಮಕೃಷ್ಣ ವರ್ಣಿಸ್ತಾರೆ. ಮೀನು ಹಿಡಿಯಲು ಕೆರೆಗೆ ಬಲೆ ಹಾಕುತ್ತಾರೆ ಮೀನುಗಾರರು. ಕೆಲವು ಮೀನುಗಳು ಅಂಥ ಬುದ್ಧಿಶಾಲಿಗಳು, ಬಲೆಗೆ ಬೀಳುವುದೇ ಇಲ್ಲ. ಕೆಲವು ಬಲೆ ಬೀಳೋದೇ ಇಲ್ಲ ಅಂತ, ಭಾಳ ಕ್ಲೆವರ್ ಅಂತವರು. ಅವ್ರೇನು ಮಾಡ್ತಾರೆ, ಬಲೆಯಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ. ಅವನ್ನು ನಿತ್ಯ ಜೀವರಿಗೆ ಹೋಲಿಸಬಹುದು. ಇವರೆಲ್ಲ ನಿತ್ಯ ಮುಕ್ತರು. ಅವ್ರ ಬಲೆ ಬೀಳೋದೇ ಇಲ್ಲ, ಅವರು ಹೋಲಿಸಬಹುದು. ಆದರೆ ಬಹುಭಾಗ ಮೀನು ಬಲೆಗೆ ಬೀಳುತ್ತವೆ. ಅನೇಕ ಮೀನುಗಳು ಬಲೆಗೆ ಬಿದ್ದು ಬಿಡ್ತವೆ. ಅವುಗಳಲ್ಲಿ ಕೆಲವು ತಪ್ಪಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತವೆ. ಅಂದರೆ ಇವರೆಲ್ಲ ಮುಮುಕ್ಷುಗಳು, ತಪ್ಪಿಸಿಕೊಂಡು ಹೋಗಲು ಪ್ರಯತ್ನ ಪಡ್ತಾರೆ. ಅವನ್ನು ಮುಮುಕ್ಷು ಜೀವರಿಗೆ ಹೋಲಿಸಬಹುದು. ಆದರೆ ಎಲ್ಲವೂ ತಪ್ಪಿಸಿಕೊಂಡು ಹೋಗಲಾರವು. ಎಲ್ಲೋ ಕೆಲವು ಟಪ್ ಅಂತ ಶಬ್ದ ಮಾಡಿ ಬಲೆಯಿಂದ ನೆಗೆದು ಬಿಡುತ್ತವೆ. ಇವೆಲ್ಲ ಮುಕ್ತ ಪುರುಷರು. ಆಗ ಬೆಸ್ತ ಕೂಗಿಕೊಳ್ಳುತ್ತಾನೆ, ನೋಡಲಿ, ದೊಡ್ಡ ಮೀನು ತಪ್ಪಿಸ್ಕೊಂಡು ಹೋಗುತ್ತಿರುವುದು ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ, ಆಶ್ಚರ್ಯಪಡ್ತಾರಂತೆ. ಆದರೆ ಬಲೆಗೆ ಬಿದ್ದ ಅಧಿಕಾಂಶ ತಪ್ಪಿಸಿಕೊಳ್ಳಲಾರವು. ಅವು ತಪ್ಪಿಸಿಕೊಳ್ಳೋಕೆ ಪ್ರಯತ್ನವೂ ಪಡೋದಿಲ್ವಂತೆ, ತಪ್ಪಿಸಿಕೊಳ್ಳಲು ಪ್ರಯತ್ನವೂ ಮಾಡೋದಿಲ್ಲ. ಅದಕ್ಕೆ ಬದಲು ಬಲೆಯನ್ನು ಕಚ್ಚಿಕೊಂಡು ಕೆಸರಿನೊಳಕ್ಕೆ ಹೋಗಿ ಸುಮ್ಮನೆ ಯೋಚಿಸುತ್ತವೆ. ಇನ್ನು ಭಯಪಡಬೇಕಾಗಿಲ್ಲ, ಸುರಕ್ಷಿತರಾಗಿದ್ದೇವೆ ಅಲ್ಲಿ ಅಂತ. ಆದರೆ ಅವಕ್ಕೆ ಗೊತ್ತಿಲ್ಲ, ಬೆಸ್ತ ಸರ್ ಅಂತ ಬಲೆ ಎಳೆದು ತಮ್ಮನ್ನು ಹೊರಕ್ಕೆ ಹಾಕುತ್ತಾನೆ ಎಂಬುದಾಗಿ. ಇದನ್ನೇ ಬದ್ಧ ಜೀವರಿಗೆ ಹೋಲಿಸಬಹುದು. ಒಂದು ಬಲೆಯನ್ನು ಎಳಿತಾನಂತೆ, ತಪ್ಪಂತ ಹೀಗೆ ಎಸ್ಬಿಡ್ತಾನೆ ದಡಕ್ಕೆ, ಆಮೇಲೆ ಬಿತ್ತು ಮುಗಿತಾವೆ ಕಲ್ತು. ಇವೆಲ್ಲ ಬದ್ಧ ಜೀವಿಯರಿಗೆ ಹೋಲಿಸ್ತಾರೆ ಅವರು. ಬದ್ಧ ಜೀವರು ಈ ಪ್ರಪಂಚದಲ್ಲಿ ಕಾಮಕಾಂಚನದಿಂದಲೇ ಬದ್ಧರಾಗಿರುತ್ತಾರೆ. ಕೈಕಾಲುಗಳಿಗೆ ಬೇಡಿ ಕಾಮಕಾಂಚನದಿಂದಲೇ ನಮಗೆ ಸುಖ ದೊರೆಯುತ್ತದೆ, ನಿರ್ಭಯರಾಗಿರಬಹುದು ಎಂಬುದಾಗಿ ಭಾವಿಸುತ್ತಾರೆ. ಶ್ರೀರಾಮಕೃಷ್ಣರು ಇವರು ಕೊಡ್ತಾರಲ್ಲ, ಯಾರು ವರಾಹ ಅವತಾರ ಉದಾಹರಣೆ, ಅದು ಭಾಗವತದಲ್ಲೂ ಬರುತ್ತಂತೆ. ನಾನು ಶ್ರೀರಾಮಕೃಷ್ಣ ಹೇಳಿದ್ದಂತ ಅಂದ್ಕೊಂಡಿದ್ದೆ, ಭಾಗವತದಲ್ಲೂ ಇದೆಯಂತ ಕತೆ. ಅವರು ವರಾಹ ಅವತಾರ ಬಂದುಬಿಟ್ಟು ಅಂತಲೇ ಹಂದಿಯಾಗಿ ಬರ್ತಾರೆ. ಆಮೇಲೆ ಬಂದಾಗ ಅವನು ಎಲ್ಲ ಕೆಲಸ ಆಯಿತು, ಇನ್ನು ಮತ್ತೆ ಸ್ವರ್ಗಕ್ಕೆ ಹೋಗಬೇಕು, ಇಷ್ಟನೇ ಇಲ್ಲ, ಭಾಳ ಚೆನ್ನಾಗಿದೆಯಲ್ಲ ಇಲ್ಲಿ ಅಂತಂದ್ಬಿಟ್ಟು, ಮರಿಗಳಿದೆ ಅದಿದೆ ಎಲ್ಲ ಕೆಸರಿನಲ್ಲಿ ಆರಾಮಾಗಿ ಇದ್ಕೊಂಡ್ಬಿಟ್ಟು ಇಲ್ಲೇ ಇದ್ಬಿಡೋಣ ಅಂತ ಅನಿಸ್ಬಿಡ್ತಂತೆ. ಏನು ಮಾಡೋದು, ದೇವತೆಗಳೆಲ್ಲ ಬಂದು ಕರೀತಾರೆ, ಕೆಲಸ ಆಯಿತು ಬಾ ಅಂತಂದ್ಬಿಟ್ರೆ ಬರೋದೇ ಇಲ್ಲ ಅಂತ, ಬರ್ತಾನೆ ಇಲ್ಲ ಅವನು. ಆ ಥರ ಆಮೇಲೆ ಆ ಶಿವ ಬಂದ್ಬಿಟ್ಟು ಏನು ಮಾಡ್ತಾನೆ, ಅವನು ಇದು ತ್ರಿಶೂಲದಿಂದ ಅವನ ದೇಹವನ್ನು ಇರಿತಾನಂತೆ. ಆ ದೇಹ ಯಾವುದು ಹಂದಿ ದೇವ ಬಿದ್ದೋಯ್ತೋ ಆಗ ಹಿ ಅಂತ ಅಂದ್ಕೊಂಡು ಭಾಳ ಚೆನ್ನಾಗಿ ಹೇಳ್ತಾರೆ ಶ್ರೀರಾಮಕೃಷ್ಣರು. ಸುಖ ದೊರೆಯುತ್ತದೆ, ನಿರ್ಭಯರಾಗಿರಬಹುದು ಎಂಬುದಾಗಿ ಭಾವಿಸುತ್ತಾರೆ. ಅದರಿಂದಲೇ ಸರ್ವನಾಶ ಎಂಬುದು ಅವರಿಗೆ ಗೊತ್ತಿಲ್ಲ. ಬದ್ಧ ಜೀವ ಸಾಯುವಾಗ ಆತನ ಹೆಂಡತಿ ಹೇಳುತ್ತಾಳೆ, ನೀವೇನೋ ಹೊರಟು ಬಿಟ್ರಿ, ನನಗೇನು ಮಾಡಿ ಹೋಗುತ್ತಾ ಇದ್ದೀರಿ ಅಂತ. ಅವನ ಗತಿ ಮುಂದೇನು ಅಂತ ಅದ್ರ ಕಡೆ ಗಮನ ಇಲ್ಲ. ಮಾಯೆ ಅಂಥದ್ದು.
ದೀಪ ಸ್ವಲ್ಪ ದಪ್ಪವಾಗಿ ಉರಿಯುತ್ತಿದ್ದರೆ ಬದ್ಧ ಜೀವ ಹೇಳುತ್ತಾನೆ, ಎಣ್ಣೆ ಹೆಚ್ಚಾಗಿ ಖರ್ಚಾಗುತ್ತದೆ, ಬತ್ತಿ ಕಡಿಮೆ ಮಾಡು ಅಂತ. ಅವನಿಗೆ ಸಾಯ್ತಾ ಇದ್ದಾನೆ, ನೆಕ್ಸ್ಟ್ ಮೊಮೆಂಟ್ ಸತ್ತು ಹೋಗ್ತಾ ಇದ್ದಾನೆ, ಆದರೆ ಎಣ್ಣೆ ಖರ್ಚಾಗತ್ತಲ್ಲ ಅಂತ ಅವನಿಗೆ ಚಿಂತೆ. ಅಂತಂದರೆ ಎಷ್ಟರ ಮಟ್ಟಿಗೆ ಆ ಹಣದ ಆಸೆ ಅವನಿಗಿರುತ್ತೆ, ಸಾಯುವ ಸ್ಥಿತಿಯಲ್ಲೂ ಕೂಡ ಅದು ಹೋಗೋದೇ ಇಲ್ವಲ್ಲ ಅಂತಂದ್ಬಿಟ್ಟು. ಇಂಥ ಶೋಚನೀಯ ಸ್ಥಿತಿ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ. ಇದು ಬದ್ಧ ಜೀವಿಯ ಲಕ್ಷಣ ಅಂತಂದ್ಬಿಟ್ಟು ಹೇಳ್ತಾರೆ. ಒಬ್ಬನಿಗೆ ತುಂಬ ಶ್ರೀಮಂತನಂತೆ, ತುಂಬ ಜಿಪಣ ಅಂದರೆ ಜಿಪಣ, ಅವನು ಸ್ವಲ್ಪನೂ ಕೂಡ ಹಣ ಖರ್ಚು ಮಾಡೋದಕ್ಕೆ ಇಷ್ಟ ಇಲ್ಲ, ಯಾರಿಗೂ ದಾನ ಮಾಡ್ತಾ ಇರಲಿಲ್ಲ, ಅವನು ಖರ್ಚು ಮಾಡ್ತಾ ಇರಲಿಲ್ಲ. ಮತ್ತು ಅವನು ತುಂಬ ಹಣ ಸಂಗ್ರಹ ಮಾಡಿಬಿಟ್ಟು ಯಾವುದೋ ಏನು ಸೇಫ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಇಟ್ಕೊಂಡಿದ್ದಂತೆ. ಅದರ ಬೀಗವನ್ನು ಯಾರಿಗೂ ಕೊಡ್ತಾ ಇರಲಿಲ್ವಂತೆ. ಆ ಹಣ ಪೆಟ್ಟಿಗೆಯ ಬೀಗವನ್ನು ಯಾರಿಗೂ ಕೊಡ್ತಾ ಇರಲಿಲ್ಲ. ಯಾವಾಗಲೂ ಕೂಡ ತನ್ನ ಜೊತೆ ಮಕ್ಕಳಿಗೂ ಕೂಡ ಕೊಡ್ತಾ ಇರಲಿಲ್ಲ, ಹೆಂಡತಿಗೂ ಕೊಡ್ತಾ ಇರಲಿಲ್ಲ, ತಾನೇ ಇಟ್ಕೊಂಡಿರ್ತಾ ಇದ್ದಂತೆ. ಅವನಿಗೆ ಹೀಗೇನೆ ವಯಸ್ಸಾಗ್ಬಿಟ್ಟು ಅವನು ಸಾಯೋ ಸ್ಥಿತಿಯಲ್ಲಿದ್ದಾನೆ. ಅವನೇನು ಸತ್ತು ಹೋಗ್ತಾನೆ ಅಂತ ಡಾಕ್ಟ್ರ್ ಹೇಳ್ತಾರೆ, ಇನ್ನೇನು ಸಾಯ್ತಾನೆ, ಅವನು ಬದುಕೋದಿಲ್ಲ ಅಂತಂದ್ಬಿಟ್ಟು. ಆಮೇಲೆ ಸಾಯೋಕ್ಕೆ ಮುಂಚೆ ಅವನಿಗೇನಾದರೂ ಸ್ವಲ್ಪ ಗಂಗಾಜಲವನ್ನು ಅವನ ಬಾಯಿಗೆ ಬಿಡಬೇಕು ಅಂತಂದ್ಬಿಟ್ಟು ಅವನ ಮಕ್ಕಳೆಲ್ಲ ಬಂದುಬಿಟ್ಟು ಗಂಗಾಜಲ ತಂದ್ಬಿಟ್ಟು ಬಾಯಿಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಏನು ಮಾಡಿದ್ರು ಅವನು ಬಾಯಿ ಕಳೆಯಲಿಲ್ವಂತೆ. ಆಮೇಲೆ ಏನು ಮಾಡೋದು ಅಂತಂದ್ಬಿಟ್ಟು ಅವನ ಮುಖದ ಮೇಲೆಲ್ಲ ಸಿಂಪಡಿಸಿಬಿಟ್ಟು ಬಿಟ್ಬಿಟ್ರಂತೆ. ಆಮೇಲೆ ಅವನು ಸತ್ತೋದ್ಮೇಲೆ ಅವನು ತೊಗೊಂಡೋಗಿ ಸುಟ್ಟಾಕ್ತಾರೆ ಅವನ ದೇಹವನ್ನು. ಸುಟ್ಟಾಕಿದ ಮೇಲೆ ಅವ್ರ ಮನೆಗೆ ಬಂದುಬಿಟ್ಟು ಕೀ ಹುಡುಕ್ತಾರೆ, ಹಣದ ಪೆಟ್ಟಿಗೆ ಕೀ ಎಲ್ಲೂ ಇಲ್ಲ. ಎಲ್ಲ ಕಡೆಯೂ ಎಷ್ಟು ಹುಡುಕಿದ್ರು ಸಿಕ್ಕಲಿಲ್ವಂತೆ. ಆಮೇಲೆ ಮರುದಿವಸ ಇನ್ನೇನು ಮಾಡೋದು, ಆಮೇಲೆ ಪೆಟ್ಟಿಗೆನೇ ಹೊಡಿಬೋದು, ನಾಳೆ ದಿವಸ ಪೆಟ್ಟಿಗೆ ಹೊಡಿಯೋಣ ಅಂತಂದ್ಬಿಟ್ಟು ತಿಳ್ಕೊಂಬಿಟ್ಟು ಆಮೇಲೆ ಮರುದಿವಸ ಬೂದಿ ತೊಗೊಬೇಕಲ್ಲ, ಬೂದಿ ತೊಗೊಂಬರಕ್ಕೆ ಹೋದಾಗ ಅಲ್ಲಿ ಸಿಕ್ತಂಥದ್ದು ಕೀ. ಆಗ ಅವ್ರಿಗೆ ಗೊತ್ತಾಯಿತು, ಇವನು ಗಂಗಾಜಲ ಹಾಕುವಾಗ ಅವನು ಯಾಕೆ ಬಾಯಿ ಕಳೀಲಿಲ್ಲ ಅಂತಂದ್ಬಿಟ್ಟು. ಅಷ್ಟರ ಮಟ್ಟಿಗೆ ವ್ಯಾಮೋಹ ಇರುತ್ತೆ ಅಂತಂದ್ಬಿಟ್ಟು. ಸಂಸ್ಕೃತದಲ್ಲಿ ಭಾಳ ತಮಾಷೆಯಾಗಿರ್ತಕ್ಕಂಥ ಒಂದು ಶ್ಲೋಕ ಇದೆ. ಏನು ಅಂತಂದರೆ, ಕೃಪಣೇನ ಸಮೋದಾತ ನ ಭೂತೋ ನ ಭವಿಷ್ಯತಿ ಅಸ್ಪೃಶ್ಯನ್ಯಪಿ ವಿತ್ತಾನೆ ಯಃ ಪರೇಭ್ಯ ದದಾಸ್ಯತಿ ಅಂತಂದ್ಬಿಟ್ಟು. ಅಂತಂದರೆ ಕೃಪಣನಂತ ಜಿಪಣ, ಅವನಂಥ ಒಂದು ದಾನಿ ಇನ್ಯಾರೂ ಇಲ್ವಂತೆ ಈ ಪ್ರಪಂಚದಲ್ಲಿ. ಅವನಂಥ ದಾನಿ ಇನ್ಯಾರೂ ಇಲ್ವಂತೆ ಈ ಪ್ರಪಂಚದಲ್ಲಿ. ಹಿಂದೆನೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆನೂ ಇರೋಕ್ಕೆ ಸಾಧ್ಯವಿಲ್ಲ. ಅಂಥ ಮಹಾದಾನಿ, ಶ್ರೇಷ್ಠ ದಾನಿ. ಯಾಕೆ ಅಂತಂದ್ಬಿಟ್ರೆ ಅವನು ತನ್ನ ಹಣವನ್ನು, ವಿತ್ತವನ್ನು ಮುಟ್ಟದೇ ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಹೋಗ್ತಾನೆ ಅಂತ. ಮುಟ್ಟೋದು ಕೂಡ ಇಲ್ವಂತ, ಬೇರೆಯವ್ರಿಗೆ ಕೊಟ್ಬಿಟ್ಟು ಹೋಗ್ತಾನೆ ಅಂತ. ಅಂಥ ದಾನಿ ಅವನು ಅಂತ. ಈ ಥರ ಅವರ ಪರಿಸ್ಥಿತಿ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಒಂದು ಪ್ರಸಂಗ ಬರುತ್ತೆ, ಎಷ್ಟು ಆ ಹಣದ ಆಸೆ, ದುರಾಸೆ ಎಷ್ಟೊಂದಿರುತ್ತೆ ಅಂತಂದ್ಬಿಟ್ಟು ಒಂದು ಪ್ರಸಂಗ ಹೇಳ್ತೀನಿ. ನಿವೇದಿತಾ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಿವೇದಿತಾ ಮತ್ತು ಓಲಿಬುಲ್, ಮಿಸಸ್ ಓಲಿಬುಲ್ ಅಂತಂದ್ಬಿಟ್ಟು ಅವರಿಬ್ಬರು ಸ್ವಾಮಿ ವಿವೇಕಾನಂದರ ಶಿಷ್ಯರು, ನಿಮಗೆ ಗೊತ್ತಿದೆ. ಓಲಿಬುಲ್ ಭಾಳ ಶ್ರೀಮಂತೆ. ನಿವೇದಿತಾಗೆ ಆಕೆ ತಾಯಿಯಂತೆ ಇರ್ತಾಳೆ, ತಾಯಿಯಂತೆ. ಅದಕ್ಕೋಸ್ಕರ ಆಕೆಯ ಮೇಲೆ ತುಂಬ ತುಂಬ ಪ್ರೀತಿ, ತುಂಬ ಅಭಿಮಾನ, ಗೌರವ ನಿವೇದಿತಾಗೆ. ಅವರು ಕೊನೆಗಾಲದಲ್ಲಿ ಅವರು ತುಂಬ ಕಾಯಿಲೆ ಬಿದ್ದಿರ್ತಾರೆ. ಅವ್ರನ್ನ ನೋಡೋದಕ್ಕೆ ಬೇಕು, ಅವ್ರನ್ನ ಉಪಚರಿಸಬೇಕು ಅಂತಂದ್ಬಿಟ್ಟು ನಿವೇದಿತಾ ಅವರು ಅಮೇರಿಕಕ್ಕೆ ಹೋಗ್ಬಿಟ್ಟು ಅವ್ರ ಮನೇಲಿ ಇದ್ಬಿಟ್ಟು ಅವ್ರು ಸೇವೆ ಮಾಡ್ತಾರೆ. ಆದರೆ ಓಲಿಬುಲ್ ಮಗಳು ಓಲಿಯಾ ಅಂತಂದ್ಬಿಟ್ಟು, ಆಕೆ ಹೆಸರು ಓಲಿಯಾ ಅಂತ. ಆಕೆ ಹಣದ ಆಸೆ, ಆಕೆ ದುರಾಸೆ ತುಂಬ. ಅವಳು ತಾಯಿ ಶ್ರೀಮಂತೆ ತಾನೇ. ಅವಳ ಅನಿಸಿಕೆ ಏನು ಅಂತಂದ್ಬಿಟ್ರೆ, ಇವಳು ಅಷ್ಟೊಂದು ಸೇವೆ ಮಾಡೋದು ಯಾಕೆ ಸೇವೆ ಮಾಡೋಕ್ಕೆ ಬಂದಿದ್ದಾಳೆ ಅಂತಂದ್ಬಿಟ್ರೆ ಆ ದುಡ್ಡಿಗೋಸ್ಕರ ಅಂತ. ಅವಳು ನಿವೇದಿತ ಸ್ಕೂಲ್ ನಡೆಸ್ತಾ ಇದ್ದಾಳೆ, ಆ ಸ್ಕೂಲಿಗೆಲ್ಲ ಬರ್ಕೊಟ್ಬಿಟ್ಟು ಅವಳ ಆಸ್ತಿನೆಲ್ಲ ಬರ್ಕೊಟ್ಬಿಡ್ತಾಳೆ. ಅದಕ್ಕೋಸ್ಕರವಾಗಿ ಅವಳು ಕೊನೆಯಲ್ಲಿ ಅವಳ ಸೇವೆ ಮಾಡೋಣ ಅಂತ ಬಂದಿದ್ದಾಳೆ ಅಂತಂದ್ಬಿಟ್ಟು ಇವಳ ಅನಿಸಿಕೆ. ಅದಕ್ಕೋಸ್ಕರ ಅವಳು ಮನೆಗೆ ಬರೋಕ್ಕೆ ಓಡಿಸ್ಬಿಟ್ಲಂತೆ, ಸೇವೆ ಮಾಡೋಕ್ಕೆ ಬಿಡಲಿಲ್ಲ. ಅಂದರೆ ಎಷ್ಟೊಂದು ಹಣದ ಆಸೆ ಇರುತ್ತೆ ಅಂತಂದ್ಬಿಟ್ಟು, ಹೇಗಾದ್ರು ಮಾಡಿ ಆ ಹಣ ಉಳಿಸ್ಬೇಕು, ತನಗಾಗಬೇಕು ಅಂತಂದ್ಬಿಟ್ಟು ಆ ರೀತಿ ಮನಸ್ಸಿನಿಂದ ಆ ಹಣದ ಆಸೆಗೋಸ್ಕರವಾಗಿ ಆ ತಾಯಿಯ ಪ್ರೀತಿಗಿಂತಲೂ ಜಾಸ್ತಿ ಹಣದ ವ್ಯಾಮೋಹ ಜಾಸ್ತಿ ಇರುತ್ತೆ ಅಂತಂದ್ಬಿಟ್ಟು. ಬದ್ಧ ಜೀವರು ಭಗವತ್ ಚಿಂತನೆ ಮಾಡುವುದೇ ಇಲ್ಲ. ಸಮಯ ದೊರೆತರೆ ಕಾಡು ಹೊರಟೆ, ಇಲ್ಲದಿದ್ದರೆ ಕೆಲಸಕ್ಕೆ ಬಾರದ ಕೆಲಸ, ಇವುಗಳಲ್ಲಿ ತೊಡಗುತ್ತಾರೆ. ಏಕೆ ಹೀಗೆ ಎಂದು ಕೇಳಿದರೆ ಉತ್ತರ, ಸುಮ್ಮನೆ ಕುಳಿತಿರಲಾಗುವುದಿಲ್ಲ, ಆಕಾಶಕ್ಕೆ ಏಣಿ ಹಾಕುತ್ತಾ ಇದ್ದೇನೆ, ಹಾಗೂ ಸಮಯ ಕಳೆಯದೇ ಇತ್ತು ಎಂದರೆ ಇಸ್ಪೀಟಾಡಲು ಆರಂಭಿಸುತ್ತಾರೆ ಅಂತಂದ್ಬಿಟ್ಟು. ಈಗೆಲ್ಲ ಸಮಯ ಕಳೆಯೋದಕ್ಕೇನು ಕಷ್ಟ ಇಲ್ಲ,
ಅನೇಕ ರೀತಿಯಲ್ಲಿ ಸಮಯ ಕಳೀಬೋದು. ಇಂಟರ್ನೆಟ್ ಇದೆ, ವಾಟ್ಸಾಪ್ ಇದೆ, ಫೇಸ್ಬುಕ್ ಇದೆ, ಏನೇನೋ ಎಲ್ಲ ಇದೆಯಲ್ಲ. ಇವಾಗ ಸಮಯ ಕಳೆಯೋದು ಭಾಳ ಸುಲಭ. ಯಾರ ಜೊತೆನೂ ಇಲ್ಲ, ಏನೂ ಕೆಲಸ ಇಲ್ಲದನ್ನು ಕೂಡ ಇಡೀ ದಿನ 24 ಗಂಟೆನೂ ಕೂಡ ಸಮಯ ಕಳೀಬೋದು. ಆ ಥರ ಸಮಯ ಕಳೆಯೋಕ್ಕೆ ಸುಲಭ ಇದೆ. ಫೇಸ್ಬುಕ್ ಯಾಕಿದೆ ಅಂತಂದ್ಬಿಟ್ರೆ ನಾವು ಯು ಡೋಂಟ್ ವಾಂಟ್ ಟು ಫೇಸ್ ಈಚ್ ಅದರ್, ದಟ್ ಇಸ್ ವೈ ಫೇಸ್ಬುಕ್ನ ಮೂಲಕ ಇದನ್ನೆಲ್ಲ ಕೇಳ್ತಾ ಇದ್ದಾಗ ಭಕ್ತರು ಭಾಳ ಶಾಂತವಾಗಿ ನಿಶ್ಶಬ್ದರಾಗಿ ಕೇಳ್ತಾ ಇದ್ದರಂತೆ. ಎಷ್ಟೋ ಜನರಲ್ಲ, ಭಕ್ತರಲ್ಲಿ ಅನೇಕರಿಗೆ ಇದೆಲ್ಲ ಅನ್ವಯ ಆಗ್ತಾ ಇತ್ತು ಅಂತ ಕಾಣಿಸುತ್ತೆ. ಮಾತಾಡೋಕೆ ನಿಶ್ಶಬ್ದವಾಗಿ ಕೇಳ್ತಾ ಇದ್ದಾರೆ. ಕೊಠಡಿಯಲ್ಲಿ ನಿಶ್ಶಬ್ದತೆ ತಾಂಡವಾಡುತ್ತಿದೆ. ಒಬ್ಬ ಭಕ್ತ, ಮಹಾಶಯರೇ, ಹಾಗಾದರೆ ಈ ವಿಧದ ಪ್ರಾಪಂಚಿಕ ಜೀವರ ಉದ್ಧಾರಕ್ಕೆ ಯಾವ ಮಾರ್ಗವೂ ಇಲ್ಲವೇ? ಶ್ರೀರಾಮಕೃಷ್ಣರು: ನಿಶ್ಚಿತವಾಗಿ ಇದೆ. ಆಗಾಗ ಸಾಧು ಸಂಘ, ಆಗಾಗ ನಿರ್ಜನ ಪ್ರದೇಶದಲ್ಲಿ ಭಗವಚ್ಚಿಂತನೆ ಮಾಡುತ್ತಿರಬೇಕು. ಆತನನ್ನು ಪ್ರಾರ್ಥಿಸಬೇಕು, ನನಗೆ ಶ್ರದ್ಧಾಭಕ್ತಿ ಕೊಡು ಎಂಬುದಾಗಿ. ಶ್ರದ್ಧೆ ಉಂಟಾಗಿಬಿಟ್ಟಿತು ಎಂದರೆ ಎಲ್ಲವೂ ದೊರೆತ ಹಾಗೆ. ಶ್ರದ್ಧೆಗಿಂತ ಮಿಗಿಲಾದ್ದು ಯಾವುದೂ ಇಲ್ಲ. ಇದು ಶ್ರೀರಾಮಕೃಷ್ಣರು ಒತ್ತಿ ಹೇಳ್ತಕ್ಕಂಥದ್ದು. ಅವರು 2 ವಿಷಯವನ್ನು ತುಂಬ ಒತ್ತಿ ಹೇಳ್ತಾ ಇದ್ರು. ಒಂದು ವ್ಯಾಕುಲತೆ, ಭಗವದ್ ವ್ಯಾಕುಲತೆ. ಮತ್ತೊಂದು ಶ್ರದ್ಧೆ. ಶ್ರದ್ಧೆಗೆ ಶ್ರೀರಾಮಕೃಷ್ಣರು ತುಂಬ ಪ್ರಾಶಸ್ತ್ಯವನ್ನು ಕೊಡ್ತಾಯಿದ್ರು. ಅವರೇ ಹೇಳ್ತಾರಲ್ಲ, ಹಿಂದೆ ಮುಂದೆ ಬರುತ್ತೆ. ಶ್ರದ್ಧೆಗೆ ಎಷ್ಟು ಶಕ್ತಿ ಇರುತ್ತೆ ಅಂತಂದ್ಬಿಟ್ರೆ, ಹನುಮಂತ ಆಂಜನೇಯ ರಾಮನ ನಾಮದ ಮೇಲಿನ ಶ್ರದ್ಧೆಯಿಂದ ಅದನ್ನೇ ಉಚ್ಚರಿಸ್ತಾ ಅವನು ಸಮುದ್ರವನ್ನು ಹಾರಿ ಲಂಕೆಗೆ ಹೋಗ್ಬಿಟ್ನಂತೆ. ಆದರೆ ರಾಮನೇ ಲಂಕೆಗೆ ಹೋಗಬೇಕು ಅಂತಂದ್ಬಿಟ್ಟು ಸೇತುವೆ ಕಟ್ಟಬೇಕಾಯಿತು ಅಂತಂದ್ಬಿಟ್ಟು. ಆ ಥರ ಅಷ್ಟು ಶ್ರದ್ಧೆ. ಅದು ಯಾವುದೋ ತುಳಸಿ ರಾಮಾಯಣದಲ್ಲೇನೋ ಬರುತ್ತೆ ಅಂತ ಕಾಣಿಸುತ್ತೆ ಒಂದು ಕತೆ. ಯಾರು ಹೇಳಿದ್ದು ನನ್ನ ನೆನಪು. ಅವರು ಇವರೆಲ್ಲ ಸೇತುವೆ ಕಟ್ಟುವಾಗ ಕಪಿಸೇನೆ ಎಲ್ಲ, ಆಂಜನೇಯ ಇತ್ಯಾದಿಗಳೆಲ್ಲ ಏನು ಮಾಡುವಾಗ ದೊಡ್ಡ ದೊಡ್ಡ ಬಂಡೆಗಳನ್ನು ತಗೊಂಡು ಹೋಗ್ಬಿಟ್ಟು ಆ ಸಮುದ್ರಕ್ಕೆ ಹಾಕ್ತಾಯಿದ್ರಂತೆ. ಸಮುದ್ರಕ್ಕೆ ಹಾಕುವಾಗ ಅದು ತೇಲ್ತಾ ಇತ್ತಂತೆ. ಮುಳುಗ್ತಾ ಇರಲಿಲ್ಲ ಎಲ್ಲ. ಹಾಗಾಗಿ ಇದರಿಂದ ಅವರು ಸೇತುವೆ ಕಟ್ಟೋಕ್ಕೆ ಸಾಧ್ಯವಾಯಿತು. ಎಲ್ಲ ತೇಲ್ತಾ ಇತ್ತು. ಅದರ ಮೇಲೆ ನಾವು ಸೇತುವೆ ಕಟ್ಕೊಂಡ್ಬಿಟ್ಟು ಅವರು ಲಂಕೆ ದಾಟ್ಬಿಡ್ತಾರೆ. ರಾಮನಿಗೂ ಆಶ್ಚರ್ಯ ಆಯ್ತಂತೆ, ಇದು ಹೇಗೆ ತೇಲುತ್ತೆ ಅಂತಂದ್ಬಿಟ್ಟು. ರಾಮನಿಗೂ ಆಶ್ಚರ್ಯ ಆಯಿತು. ಒಂದು ದಿವಸ ಹೋಗಿ ನೋಡ್ತಾನಂತೆ, ಎಲ್ಲ ತೇಲ್ತಾ ಇದೆ. ಆಮೇಲೆ ಯಾಕೆ ತೇಲ್ತಾ ಇದೆ ಅಂತ ನೋಡಿದರೆ ಅದ್ರ ಮೇಲೆ ಶ್ರೀರಾಮ 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 ಅಂತ ಬರೆದಿದ್ದಾರಂತೆ. ಎಲ್ಲರೂ ಕೂಡ ಶ್ರೀರಾಮ ಶ್ರೀರಾಮ ಅಂತ. ಅದಕ್ಕೋಸ್ಕರ ಅದು ತೇಲ್ತಾ ಇದೆ. ಆ ರಾಮನ ಮಂತ್ರದ ಮೇಲೆ ಶ್ರದ್ಧೆ, ಆ ಶ್ರದ್ಧೆಯಿಂದಾಗಿ ಅದು ತೇಲ್ತಾ ಇದೆ. ಆಗ ಅವನಿಗೆ ಸ್ವಲ್ಪ ಅಹಂಕಾರ ಉಂಟಾಯ್ತಂತೆ. ಏನು ಅಂತಂದರೆ, ನನ್ನ ಹೆಸರಿಗೆ ಇಷ್ಟೊಂದು ಶಕ್ತಿ ಇದೆಯಲ್ಲ, ನನಗೆ ಎಷ್ಟೊಂದು ಶಕ್ತಿ ಇರಬೇಕು ಹಾಗಾದರೆ ಅಂತಂದ್ಬಿಟ್ಟು ಅವನು ಒಂದು ಕಲ್ಲನ್ನು ತಗೊಂಡ್ಬಿಟ್ಟು ಅವನು ನಾನು ಅಂತ ಹೇಳ್ಬಿಟ್ಟು ಕೆಳಗೆ ಹಾಕಿದಂತೆ, ನೀರಿಗೆ ಹಾಕಿದಂತೆ. ಅದು ಮುಳುಗೋಗ್ಬಿಡ್ತು. ಆಗ ಅವನಿಗೆ ನಾಚಿಕೆ ಆಯ್ತಂತೆ. ನಾಚಿಕೆ ಆಯಿತು. ಅಯ್ಯೋ ಹೀಗಾಯ್ತಲ್ಲ, ಯಾರು ನೋಡಿಬಿಟ್ರಿ ಏನು ಗತಿ ಅಂತ ಆ ಕಡೆ ಈ ಕಡೆ ನೋಡಿದ್ನಂತೆ. ಆಂಜನೇಯ ದೂರದಲ್ಲಿ ನೋಡ್ತಾ ಇದ್ದಂತೆ. ಆಗ ಆಂಜನೇಯನ ಕರೆದು ಹೇಳಿದ್ರಂತೆ, ರಾಮ ಯಾರಿಗೂ ಹೇಳಬೇಡ ಇದನ್ನು ಅಂತನ್ಬಿಟ್ಟು. ಆಗ ಆಂಜನೇಯ ಹೇಳ್ತಾನಂತೆ, ನಾನು ಎಲ್ರಿಗೂ ಹೇಳ್ತೀನಿ, ಇಡೀ ಪ್ರಪಂಚಕ್ಕೆ ಸಾರ್ತೀನಿ, ರಾಮ ಕೈ ಬಿಟ್ಟರೆ ಅವನಿಗೆ ಮುಳುಗೋದೇ ಗತಿ ಅಂತ. ರಾಮ ಕೈ ಬಿಟ್ಟರೆ ಮುಳುಗೋದೇ ಗತಿ ಅಂತ. ಈ ಥರ ಆ ಶ್ರದ್ಧೆಗೆ ಅಷ್ಟೊಂದು ಪ್ರಾಮುಖ್ಯತೆ ಉಂಟು ಅಂತ. ಬೈಬಲ್ನಲ್ಲೂ ಒಂದು ಮಾತಿದೆಯಂತೆ, ಮನುಷ್ಯ ನಡೀತಕ್ಕಂಥದ್ದು ದೃಷ್ಟಿಶಕ್ತಿಯಿಂದಲ್ಲ ಶ್ರದ್ಧಾಶಕ್ತಿಯಿಂದ ಅಂತ. ಶ್ರದ್ಧಾಶಕ್ತಿಯಿಂದ ಅವನ ಜೀವನ ನಡೆಸ್ತಾ ಇರ್ತಕ್ಕಂಥದ್ದು. ಶ್ರದ್ಧೆ ಹೋಯಿತು ಅಂತಂದ್ಬಿಟ್ರೆ ಮನುಷ್ಯ ನಾಶವಾದ ಹಾಗೆ ಅಂತ. ಶ್ರದ್ಧಾಶಕ್ತಿಯಿಂದ ನಡೀತಾ ಇರ್ತಕ್ಕಂಥ ಮ್ಯಾನ್ ವಾಕ್ಸ್ ನಾಟ್ ಬೈ ಸೈಟ್ ಬಟ್ ಬೈ ಫೇತ್ ಅಂತ ಹೇಳ್ತಾರೆ. ಆ ಥರ ಶ್ರದ್ಧೆಗೆ ಅಷ್ಟೊಂದು. ಅದಕ್ಕೆ ಯೋಗಸೂತ್ರದಲ್ಲಿ ಆ ವ್ಯಾಸಭಾಷ್ಯ ಇದೆಯಲ್ಲ, ವ್ಯಾಸರು ಅಲ್ಲಿ ಹೇಳ್ತಾರಂತೆ, ಏನು ಅಂತಂದ್ಬಿಟ್ರೆ, ಸಾ ಅಂದರೆ ಜನನಿ ಅಂತ, ಸಾತು ಅಂದರೆ ಶ್ರದ್ಧಾ ಅಂತ. ಸಾತು ಜನನಿ ಇವ ಯೋಗಿನಂ ಪಾತಿ ಕಲ್ಯಾಣಿ ಯೋಗಿನಂ ಪಾತಿ ಅಂತಂದ್ಬಿಟ್ಟು. ಸಾತು ಜನನಿ ಇವ ಕಲ್ಯಾಣಿ ಯೋಗಿನಂ ಪಾತಿ ಅಂತಂದರೆ ಆ ಶ್ರದ್ಧೆ ಅಂತಕ್ಕಂಥದ್ದು ತಾಯಿ ಇದ್ದಂತೆ ಅಂತೆ. ಕಲ್ಯಾಣಿ ಅಂತಂದ್ಬಿಟ್ರೆ ಎಲ್ಲ ಕಲ್ಯಾಣ ಗುಣಗಳಿಂದ ಕೂಡಿದೆ ಅಂತಂದ್ಬಿಟ್ಟು. ಎಲ್ಲವೂ ಕೂಡ ಎಲ್ಲ ಕಲ್ಯಾಣ ಗುಣಗಳಿಂದಲೂ ಕೂಡ ಗರ್ಭಿತವಾಗಿರ್ತಕ್ಕಂಥದ್ದು ಯಾವುದು? ಶ್ರದ್ಧೆ ಅಂತಕ್ಕಂಥದ್ದು. ಅಂಥ ಶ್ರದ್ಧೆ ಏನಾಗುತ್ತೆ ಅಂದರೆ ಯೋಗಿಗಳನ್ನು ಪಾತಿ ಅಂದರೆ ರಕ್ಷಿಸುತ್ತೆ. ಎಲ್ಲ ಸಂದರ್ಭದಲ್ಲೂ ಕೂಡ ಯೋಗಿಯನ್ನು ರಕ್ಷಿಸುತ್ತಂತೆ. ತಾಯಿ ಅಂತ ರಕ್ಷಿಸುತ್ತಂತೆ. ಇದು ತಾಯಿ ಮಗುವನ್ನು ರಕ್ಷಿಸುವಂತೆ ರಕ್ಷಿಸುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ಶ್ರದ್ಧೆಗೆ ಪ್ರಾಮುಖ್ಯತೆ ಇದೆ. ವೇದದಲ್ಲಿ
ಒಂದು ಶ್ರದ್ಧಾ ಸೂಕ್ತ ಅಂತ ಇದೆ. ಆ ಶ್ರದ್ಧಾ ಸೂಕ್ತ, ಶ್ರದ್ಧೆಯನ್ನೇ ಕೊಂಡಾಡ್ತಕ್ಕಂಥ ಒಂದು ಸೂಕ್ತ. ಅದರಲ್ಲಿ ಕೊನೆಯ ಒಂದು ಸೂಕ್ತ ಭಾಳ ಚೆನ್ನಾಗಿದೆ, ಓದಿ ಹೇಳ್ತೀನಿ ನಾನು. ಎಷ್ಟು ಚೆನ್ನಾಗಿದೆ. ಶ್ರದ್ಧಾಂ ಪ್ರಾತರ್ಹವಾಮಹೇ ಶ್ರದ್ಧಾಂ ಮಾಧ್ಯಂದಿನಂ ಪರಿ ಶ್ರದ್ಧಾಂ ಸೂರ್ಯಸ್ಯ ನಿಮೃಚಿ ಶ್ರದ್ಧೆ ಶ್ರದ್ಧಾಪಯೇಹ ನಹ ಅಂತನ್ಬಿಟ್ಟು. ಅಂದರೆ ನಾವು ಬೆಳಗಿನ ಹೊತ್ತು ಸೂರ್ಯ ಹುಟ್ಟುವಾಗ ನಾವು ಶ್ರದ್ಧೆಯನ್ನು ನಮಿಸ್ತೀವಿ, ಆರಾಧಿಸ್ತೀವಿ. ಮಧ್ಯಾಹ್ನದಲ್ಲಿ ಸೂರ್ಯ ನೆತ್ತಿನಲ್ಲಿರುವಾಗ ಆಗಲೂ ಕೂಡ ನಾವು ಶ್ರದ್ಧೆಯನ್ನು ಆರಾಧಿಸ್ತೀವಿ, ನಮಿಸ್ತೀವಿ. ಶ್ರದ್ಧೆ ಅಂದರೆ ಸಂಜೆ ಹೊತ್ತು ಸೂರ್ಯ ಮುಳುಗುವಾಗ ಶ್ರದ್ಧೆಯನ್ನು ನಾವು ನಮಿಸ್ತೀವಿ. ಮತ್ತೆ ಹೇ ಶ್ರದ್ಧೆ, ನನ್ನನ್ನು ಶ್ರದ್ಧಾವಂತರನ್ನಾಗಿ ಮಾಡು ಅಂತ ಶ್ರದ್ಧೆಯನ್ನೇ ಪ್ರಾರ್ಥಿಸ್ಕೊಳ್ತಕ್ಕಂಥದ್ದು. ಅದಕ್ಕೆ ಶ್ರದ್ಧೆಗೆ ಎಷ್ಟೊಂದು ಪ್ರಾಮುಖ್ಯತೆ ಅಂತಂದ್ಬಿಟ್ಟು. ಶ್ರದ್ಧೆ ಇತ್ತು ಅಂತಂದ್ಬಿಟ್ರೆ ಮುಗೀತು, ಎಲ್ಲ ಆಯಿತು ಅಂತ ಹೇಳ್ತಾರಲ್ಲ ಶ್ರೀರಾಮಕೃಷ್ಣರು. ಶ್ರದ್ಧೆ ಒಂದಿತ್ತು ಎಲ್ಲ ಆಯಿತು ಅಂತ. ಆ ರೀತಿ ಆ ಶ್ರದ್ಧೆಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಆ ಶ್ರದ್ಧೆಯನ್ನು ನಾವು ಹೆಚ್ಚು ಹೆಚ್ಚು ರೂಢಿಸ್ಕೊಬೇಕು. ಶ್ರದ್ಧೆಗೂ ಸಾಮಾನ್ಯ ನಂಬಿಕೆಗೂ ಭಾಳ ವ್ಯತ್ಯಾಸ ಉಂಟು. ಸಾಮಾನ್ಯ ನಂಬಿಕೆ ಎಲ್ಲರೂ ಕೂಡ ನಾವು ಭಗವಂತನ ನಂಬ್ತಾರೆ, ಭಗವಂತ ಇದ್ದಾನೆ ಅಂತ ನಂಬ್ತಾರೆ, ಆದರೆ ಶ್ರದ್ಧೆ ಇರೋದಿಲ್ಲ. ಆ ಶ್ರದ್ಧೆ ಇದ್ದರೆ ಏನಾಗುತ್ತೆ ಅಂತಂದ್ಬಿಟ್ರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ವಂತೆ. ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಶ್ರದ್ಧೆ ಇದ್ಬಿಟ್ರೆ ಏನಾದರೂ ಮಾಡಿ ಆ ವಸ್ತುವನ್ನು ಪಡಿಬೇಕು ಅಂತಕ್ಕಂಥ ಹಂಬಲ ಉಂಟಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀರಾಮಕೃಷ್ಣ ಒಂದು ಕಥೆ ಹೇಳ್ತಾರೆ, ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ಕಳ್ಳ ಇರ್ತಾನೆ. ಆ ಕಳ್ಳ ಒಂದು ಕಡೆ ಮಲ್ಕೊಂಡಿರ್ತಾನೆ. ಪಕ್ಕದ ಕೋಣೆಯಲ್ಲಿ ಅವನಿಗೆ ಗೊತ್ತಿದೆ ಎಲ್ಲ ಸಂಪತ್ತು ಇದೆ ಅಂತಂದ್ಬಿಟ್ಟು, ವಜ್ರ ವೈಢೂರ್ಯ ಹಣ ಎಲ್ಲವೂ ಕೂಡ ಇದೆ ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಅವನಿಗೆ ಗೊತ್ತಾದ ಮೇಲೆ ಅವನು ಸುಮ್ಮನೆ ನಿದ್ದೆ ಮಾಡೋಕ್ಕಾಗತ್ತಾ? ಆಗೋದೇ ಇಲ್ಲ. ಅವನಿಗೆ ಅಲ್ಲಿದೆ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಆ ಶ್ರದ್ಧೆಯಿಂದಾಗ ಅವನು ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ. ಹೇಗಾದರೂ ಮಾಡಿ ಅದನ್ನು ನಾನು ಕನ್ನ ಹಾಕಿ ತೊಗೊಳ್ಳೇಬೇಕು ಅಂತ ಅವನಿಗೆ ಚಡಪಡಿಸ್ತಾನೆ. ಆ ರೀತಿ ಶ್ರದ್ಧೆ ನಮ್ಮನ್ನು ಕಾಪಾಡುತ್ತೆ ಅಂತಂದ್ಬಿಟ್ಟು, ಆ ರೀತಿ ನಮ್ಮ ವಸ್ತುವನ್ನು ಪಡಿಬೇಕು ಅಂತಕ್ಕಂಥ ತೀವ್ರವಾಗಿರ್ತಕ್ಕಂಥ ಹಂಬಲ ನಮ್ಮಲ್ಲಿ ಉಂಟಾಗುತ್ತೆ. ಅದಕ್ಕೋಸ್ಕರ ಶ್ರದ್ಧೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಶಂಕರಾಚಾರ್ಯರು ಶ್ರದ್ಧೆಯನ್ನು ಡಿಫೈನ್ ಮಾಡುವಾಗ ಅವ್ರು ಹೇಳ್ತಾರೆ, ಶ್ರದ್ಧೆ ಅಂತಂದ್ರೆ ಏನು? ಆಸ್ತಿಕ್ಯ ಬುದ್ಧಿ ಅಂತ ಹೇಳ್ತಾರೆ. ಆಸ್ತಿಕ್ಯ ಬುದ್ಧಿ. ಆಸ್ತಿಕ್ಯ ಬುದ್ಧಿ ಅಂತಂದರೆ ಇಂಗ್ಲೀಷ್ನಲ್ಲಿ ಈ ಥರ ಟ್ರಾನ್ಸ್ಲೇಟ್ ಮಾಡ್ಬೋದು ಅಂತ ಕಾಣಿಸುತ್ತೆ, ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತಂದ್ಬಿಟ್ಟು. ಪಾಸಿಟಿವ್ ಆ್ಯಟಿಟ್ಯೂಡ್ ಅಂದರೆ ಎಲ್ಲದರಲ್ಲೂ ಕೂಡ ಒಂದು ಸಕಾರಾತ್ಮಕವಾಗಿ ನೋಡ್ತಕ್ಕಂಥದ್ದು, ಎಲ್ಲವನ್ನೂ ಕೂಡ ಸಕಾರಾತ್ಮಕವಾಗಿ ನೋಡ್ತಕ್ಕಂಥದ್ದು, ಎಲ್ಲರಲ್ಲೂ ಕೂಡ ಒಳ್ಳೆಯದನ್ನು ನೋಡ್ತಕ್ಕಂಥದ್ದು, ಎಲ್ಲದಿಂದಲೂ ಕೂಡ ಒಳ್ಳೆಯದು ಸಿಕ್ಕುತ್ತೆ, ಎಲ್ಲದನ್ನು ಕೂಡ ಒಳ್ಳೆಯದನ್ನು ಪಡಿತಕ್ಕಂಥದ್ದು. ಆ ರೀತಿ ಒಂದು ಶ್ರದ್ಧೆ ಅಂತಂದರೆ ಅವನು ಯಾವುದನ್ನು ಕೂಡ ಅಲ್ಲಗಳೆಯೋಕ್ಕೆ ಹೋಗೋದಿಲ್ಲ. ಇದು ಸರಿ, ಇದೆಲ್ಲ ಅದು ತಪ್ಪು, ಇದು ತಪ್ಪು ಅಂತ ಅಲ್ಲೇ ಸಿನಿಕಲ್ ಆ್ಯಟಿಟ್ಯೂಡ್ ಇರೋದಿಲ್ಲ. ಎಲ್ಲರೂ ದೋಷವನ್ನು ನೋಡ್ತಕ್ಕಂಥದ್ದು, ಆ ಥರ ಸಿನಿಕಲ್ ಆ್ಯಟಿಟ್ಯೂಡ್ ಇರೋದಿಲ್ಲ ಅವನಿಗೆ. ಎಲ್ಲವನ್ನು ಕೂಡ ಸ್ವೀಕರಿಸ್ತಕ್ಕಂಥ ಮನೋಭಾವ ಇರುತ್ತೆ. ಶ್ರದ್ಧೆ ಇತ್ತು ಅಂತಂದ್ಬಿಟ್ಟು ಏನಾಗುತ್ತೆ ಅಂತಂದರೆ ನಾನು ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವ ಇರುತ್ತೆ. ಈ ಉದಾಹರಣೆ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಅದು ಹೇಳೋ ಸುಲಭ, ಆಚರಿಸೋದು ಕಷ್ಟ ಅಂತ ಹೇಳ್ತಾರೆ. ಆ ಹೇಳೋ ಸುಲಭ, ಆಚರಿಸೋದು ಕಷ್ಟ ಅಂತಕ್ಕಂಥ ಒಂದು ಭಾವನೆ ಇರುತ್ತಲ್ಲ, ಆ ಮನೋಭಾವನೆ ನಾವು ಆಚರಿಸೋದಕ್ಕೆ ಅಡಚಣೆ ಆಗುತ್ತೆ. ಅದೇ ಒಂದು ಅಡಚಣೆ ಆಗಿಬಿಡುತ್ತೆ. ಶ್ರದ್ಧೆ ಇದ್ದವ್ರಿಗೆ ಆ ರೀತಿ ಆಗೋದೇ ಇಲ್ಲ. ಶ್ರದ್ಧೆ ಇದ್ದರೆ ಆ ರೀತಿ ಆಗೋದಿಲ್ಲ. ಹೇಳೋದು ಸುಲಭ, ನಾನು ಆಚರಿಸೋದು ಕಷ್ಟವಾದರೂ ಪರವಾಗಿಲ್ಲ, ಆಚರಿಸ್ತೀನಿ ಅಂತಂದ್ಬಿಟ್ಟು ಅದನ್ನ ಅದರಂತೆ ನಡ್ಕೊಂಡೇ ನಡ್ಕೋತೀನಿ ಅಂತಂದ್ಬಿಟ್ಟು. ಮತ್ತು ಇನ್ನು ಕೆಲವರು ಹೇಳ್ತಾರೆ, ಅವನೇ ಆಚರಿಸೋದಿಲ್ಲ, ನಮಗೆ ಹೇಳೋಕೆ ಬಂದಿದ್ದಾನೆ, ನಮಗೆ ಉಪದೇಶ ಮಾಡೋಕ್ಕೆ ಬಂದಿದ್ದಾನೆ ಅಂತಂದ್ಬಿಟ್ಟು ಹೇಳ್ತೀವಿ. ಆ ಶ್ರದ್ಧಾವಂತ ವ್ಯಕ್ತಿ ಆ ಥರ ಯೋಚನೆ ಮಾಡೋದಿಲ್ವಂತೆ. ಅವನು ಆಚರಿಸಲಿ ಬಿಡಲಿ, ಅದು ನನ್ನ ಮುಖ್ಯ ಅಲ್ಲ. ಅವನು ಒಳ್ಳೆಯ ವಿಚಾರ ಹೇಳ್ತಾ ಇದ್ದಾನೆ, ನಾನು ಅದನ್ನು ಸ್ವೀಕರಿಸೋಣ, ಅದನ್ನು ಅನುಸರಿಸೋಣ, ನನಗೆ ಅದು ಒಳ್ಳೆಯದಾಗುತ್ತೆ ಅಂತ ಆ ಥರ ಒಂದು ಮನೋಭಾವ ಇರುತ್ತೆ ಅವನಿಗೆ. ಅವನಲ್ಲಿ ದೋಷ ನೋಡೋಕ್ಕೆ ಹೋಗೋದಿಲ್ಲ. ಇದು ಶ್ರದ್ಧೆಯ ಲಕ್ಷಣ ಅಂತಂದ್ಬಿಟ್ಟು ಹೇಳ್ತಾರೆ. ಎಲ್ಲಿಂದಲಾದರೂ ಕೂಡ, ಯಾವ ದಿಕ್ಕಿನಿಂದಲಾದರೂ ಕೂಡ ಒಳ್ಳೆಯ ವಿಚಾರಗಳು ಬಂದರೆ ಅವನು ಸ್ವೀಕರಿಸ್ತಾನೆ. ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ, ಆ ರೀತಿಯ ಮನೋಭಾವ ಇರುತ್ತೆ ಅವನಿಗೆ. ಆ ರೀತಿ ಅವನೇನು ಮಾಡ್ತಾನೆ ಅಂತಂದ್ಬಿಟ್ಟು ಎಲ್ಲವನ್ನೂ ಕೂಡ ಸ್ವೀಕರಿಸ್ತಾನೆ. ಅದ್ರ ಮೂಲಕ ಅವನು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಈ ಥರ ಒಂದು ಮನೋಭಾವ ಅದು ಶ್ರದ್ಧೆಯಿಂದ ಕೊಡುತ್ತೆ. ಮತ್ತು ಸ್ವಾಮಿ ವಿವೇಕಾನಂದರು 3 ಬಗೆಯ ಶ್ರದ್ಧೆಯನ್ನು ಹೇಳ್ತಾರೆ. ಒಂದು ಭಗವತ್ ಶ್ರದ್ಧೆ. ಶಂಕರಾಚಾರ್ಯರು ಕೂಡ ಈ ಶ್ರದ್ಧೆಯನ್ನು ವಿವೇಕ ಚೂಡಾಮಣಿಯಲ್ಲಿ ಶ್ರದ್ಧೆಯನ್ನು ಬಗ್ಗೆ ಹೇಳುವಾಗ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿ ಅವಧಾರಣ ಅಂತಂದ್ಬಿಟ್ಟು ಹೇಳ್ತಾರೆ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ, ಶಾಸ್ತ್ರ ಹೇಳ್ತಕ್ಕಂಥದ್ದು ಸತ್ಯ, ಗುರು ಹೇಳ್ತಕ್ಕಂಥದ್ದು ಸತ್ಯ, ಸತ್ಯಬುದ್ಧಿ ಅವಧಾರಣ. ಮತ್ತು ಆಮೇಲೆ ಶ್ರದ್ಧಾ ಕಥಿತ ಸದ್ಭಿಹಿ ಯಯ ವಸ್ತೂಪಲಭ್ಯತೆ ಅಂತ ಮಾಡ್ತಾರೆ. ಅದನ್ನು ಶ್ರದ್ಧಾ ಅಂತ ಕರೀತಾರೆ. ಅದ್ರ ಮೂಲಕ ನಮಗೆ ವಸ್ತೂಪಲಭ್ಯತೆ, ವಸ್ತು ಸಿಕ್ಕತ್ತೆ ಅಂದರೆ ಭಗವದ್ ವಸ್ತು.
ಆ ವಸ್ತುವನ್ನು ನಾವು ಪಡಿಬೋದು. ಅಂಥ ಶ್ರದ್ಧೆ ಇದ್ದರೆ ಮಾತ್ರ ಪಡೆಯೋಕ್ಕೆ ಸಾಧ್ಯ ಅಂತಂದ್ಬಿಟ್ಟು. ಆ ರೀತಿ ಭಗವಂತನಲ್ಲಿ ಶ್ರದ್ಧೆ ಇರಬೇಕು, ಶಾಸ್ತ್ರದಲ್ಲಿ ಶ್ರದ್ಧೆ ಇರಬೇಕು. ಇದೊಂದು ರೀತಿ ಶ್ರದ್ಧೆ. ಆಮೇಲೆ ಇನ್ನೊಂದು ಶ್ರದ್ಧೆ ಸ್ವಾಮಿ ವಿವೇಕಾನಂದ ಹೇಳ್ತಕ್ಕಂಥದ್ದು, ಒತ್ತಿ ಒತ್ತಿ ಹೇಳ್ತಕ್ಕಂಥದ್ದು ಅದ್ಯಾವುದಪ್ಪ ಅಂತಂದ್ಬಿಟ್ರೆ ಆತ್ಮಶ್ರದ್ಧೆ. ಆತ್ಮಶ್ರದ್ಧೆ. ಎಷ್ಟೇ ಭಗವಂತನ ಶ್ರದ್ಧೆ ಇರ್ಬೋದು, ಎಲ್ಲ ದೇವತೆಗಳನ್ನು ನಂಬೋದು, 33 ಕೋಟಿ ದೇವತೆಗಳನ್ನು ನಂಬೋದು, ಮತ್ತು ಬೇರೆ ಧರ್ಮಗಳಿಂದ ಆಮದು ಮಾಡಿಕೊಂಡಿರ್ತಕ್ಕಂಥ ದೇವತೆಗಳನ್ನು ನಂಬೋದು, ಎಲ್ಲ ಮಾಡ್ಬೋದು. ಆದರೆ ತನ್ನಲ್ಲಿ ತನಗೆ ಶ್ರದ್ಧೆ ಇಲ್ಲ ಅಂತಂದ್ಬಿಟ್ರೆ ಅವನು ಏನನ್ನು ಸಾಧಿಸೋಕ್ಕಾಗಲ್ಲ ಅಂತ. ಹಿಂದಿನ ಧರ್ಮ ಹೇಳುತ್ತೆ, ಯಾರಿಗೆ ಭಗವಂತನಲ್ಲಿ ಶ್ರದ್ಧೆ ಇಲ್ವೋ ಅವನು ನಾಸ್ತಿಕ ಅಂತಂದ್ಬಿಟ್ಟು. ಆದರೆ ನಾನು ಹೇಳ್ತೀನಿ, ಯಾರಿಗೆ ತನ್ನಲ್ಲಿ ತನಗೆ ನಂಬಿಕೆ ಇಲ್ವೋ, ಶ್ರದ್ಧೆ ಇಲ್ವೋ ಅವನು ನಾಸ್ತಿಕ ಅಂತ. ಅಷ್ಟು ಮಟ್ಟಿಗೆ ಹೋಗ್ತಾರೆ ಸ್ವಾಮಿ ವಿವೇಕಾನಂದರು. ಆತ್ಮಶ್ರದ್ಧೆಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆಮೇಲೆ ಇನ್ನೊಂದು ಶ್ರದ್ಧೆ ಅವ್ರು ಹೇಳ್ತಕ್ಕಂಥದ್ದು ನೈತಿಕ ಶ್ರದ್ಧೆ. ನೈತಿಕ ಶ್ರದ್ಧೆ, ದಿ ಫೇತ್ ಇನ್ ದಿ ಪವರ್ ಆಫ್ ಗುಡ್ನೆಸ್, ಇದು ಹೇಳ್ತಕ್ಕಂಥದ್ದು ಅವ್ರು. ಫೇತ್ ಇನ್ ದಿ ಪವರ್ ಆಫ್ ಗುಡ್ನೆಸ್. ಇದು ಇಲ್ಲ ಅಂತಂದ್ಬಿಟ್ರೆ ಸಮಾಜ ಹಾಳಾಗಿ ಹೋಗ್ಬಿಡುತ್ತೆ. ನೈತಿಕ ಶ್ರದ್ಧೆ ಹೊರಟೋಯ್ತು ಅಂತಂದ್ಬಿಟ್ಟು ಜನಸಾಮಾನ್ಯರಲ್ಲಿ ಆಗ ಏನು ಹೇಗೆ ಅಂತಂದರೆ, ಸತ್ಯ ಹೇಳಿದರೆ ಬದುಕೋಕ್ಕಾಗೋದಿಲ್ಲಪ್ಪ, ಮೋಸ ಮಾಡದೇ ಇದ್ದರೆ ವ್ಯಾಪಾರ ಮಾಡೋಕ್ಕಾಗೋದಿಲ್ಲ, ಈ ಥರ ಒಂದು ಮನೋಭಾವ ಬಂದುಬಿಟ್ರೆ ಅಂಥ ಒಂದು ಸಮಾಜವನ್ನು ಹೇಗೆ ಉದ್ಧಾರ ಮಾಡೋದು? ನೈತಿಕ ಶ್ರದ್ಧೆ ಹೋಯ್ತು ಅಂತಂದ್ಬಿಟ್ರೆ ಪರಸ್ಪರ ನಂಬಿಕೆನೇ ಹೊರಟೋಗ್ಬಿಡುತ್ತೆ, ಯಾರನ್ನೂ ನಂಬೋ ಹಾಗಿಲ್ಲ ಅಂತ ಆಗ್ಬಿಡುತ್ತೆ. ಆವಾಗ ಎಂಥ ಒಂದು ಶೋಚನೀಯ ಸ್ಥಿತಿ ಉಂಟಾಗ್ಬಿಡುತ್ತೆ ನೋಡಿ. ಈ ಒಂದು ಕತೆ ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ಕತೆ ಹೇಳ್ತೀನಿ. ಒಬ್ಬ ರಾಜ ಇದ್ದಂತೆ. ಆ ರಾಜನ ಹತ್ರ ಒಂದು ಒಳ್ಳೆಯ ಕುದುರೆ ಇತ್ತು, ತುಂಬ ಒಳ್ಳೆಯ ಕುದುರೆ. ಅದು ಎಷ್ಟು ದಷ್ಟಪುಷ್ಟವಾಗಿತ್ತು, ಚುರುಕಾಗಿತ್ತಂತೆ. ಅದನ್ನು ಒಬ್ಬ ವ್ಯಾಪಾರಿ ನೋಡ್ತಾನೆ. ವ್ಯಾಪಾರಿಗೆ ಗೊತ್ತಾಗುತ್ತೆ ಅಂಥ ಒಂದು ಕುದುರೆ ಇದೆ ಅಂತಂದ್ಬಿಟ್ಟು. ಅವನು ರಾಜನ ಹತ್ರ ಹೋಗ್ಬಿಟ್ಟು ನನಗೆ ಆ ಕುದುರೆ ಕೊಡ್ತೀಯಾ ಅಂತ ಕೇಳಿದಂತೆ. ಆ ರಾಜ ಹೇಳಿದ, ನಾನು ಕೊಡೋದಿಲ್ಲಪ್ಪ, ನನಗೆ ಭಾಳ ಪ್ರಿಯವಾಗಿರ್ತಕ್ಕಂಥ ಕುದುರೆ, ನಾನು ಯಾವತ್ತೂ ಕೂಡ ಅದನ್ನ ಯಾರಿಗೂ ಕೊಡೋದಿಲ್ಲ ಅಂತಂದ್ಬಿಟ್ಟು. ನಾನು ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ, ಕೊಡ್ತೀಯಾ ಅಂತಂದ್ಬಿಟ್ಟು. ಇಲ್ಲ, ಕೊಡೋದಿಲ್ಲ ಅಂತ. 10 ಲಕ್ಷ ಕೊಡ್ತೀನಿ, ಕೊಡ್ತೀಯಾ? ಇಲ್ಲ. 1 ಕೋಟಿ ರೂಪಾಯಿ ಕೊಡ್ತೀನಿ, ಕೊಡ್ತೀಯಾ? ನೀವು ಎಷ್ಟೇ ಕೊಟ್ಟರು ಕೊಡೋಲ್ಲ ಅಂತ ಹೇಳಿದ. ಎಷ್ಟೇ ಕೊಟ್ಟರು ಕೊಡೋಲ್ಲ, ನಾನು ಅದನ್ನು ಯಾರಿಗೂ ಕೊಡೋಲ್ಲ, ನಾನೇ ಇಟ್ಕೊಳ್ತೀನಿ. ಈಗ ಆ ವ್ಯಾಪಾರಿಗೆ ಹೇಗಾದ್ರೂ ಮಾಡಿ ಆ ಕುದುರೆನ ಲಪಟಾಯಿಸ್ಕೊಂಡು ಹೋಗ್ಬೇಕು ಅಂತ ಅವನಿಗೆ ಆಸೆ ಆಯ್ತಂತೆ. ಹೇಗಾದ್ರೂ ಮಾಡಬೇಕು ಅಂತ ಅವನು, ಈ ರಾಜ ಈ ಕುದುರೆ ಮೇಲೆ ಎಲ್ಲೆಲ್ಲಿ ಹೋಗ್ತಾ ಇರ್ತಾನೆ ಅದನ್ನೆಲ್ಲ ಅವನು ಹೊಂಚಿ ಹಾಕ್ತಾ ಇದ್ದ, ನೋಡ್ತಾ ಇದ್ದ, ಗಮನಿಸ್ತಾ ಇದ್ದ. ಒಂದು ದಿವಸ ರಾಜ ಹಳ್ಳಿ ಪ್ರದೇಶದಲ್ಲಿ ಆ ಕುದುರೆ ಮೇಲೆ ಹೋಗ್ತಾ ಇದ್ದಂತೆ. ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಾಗೇ ಅವನಿಗೆ ಕೂಗು ಕೇಳಿಸುತ್ತೆ. ಅಯ್ಯೋ, ನಾನು ಬಿದ್ದುಬಿಟ್ಟಿದ್ದೀನಿ, ಮೇಲೆ ಕೇಳೋಕ್ಕಾಗ್ತಾ ಇಲ್ಲ, ದಯವಿಟ್ಟು ರಕ್ಷಿಸಿ ರಕ್ಷಿಸಿ ಅಂತ ಕೂಗ್ಕೋತಾ ಇದ್ದಾನೆ ಅವನು, ಯಾರೊಬ್ಬ. ಇವನು ರಾಜ ಕುದುರೆಯಿಂದ ಇಳಿದ್ಬಿಟ್ಟು ಅವನು ಆ ಧ್ವನಿ ಬರೋ ಕಡೆ ಹೋಗ್ತಾನಂತೆ. ಹೋಗ್ಬಿಟ್ಟು ನೋಡ್ತಾನೆ, ಈ ವ್ಯಾಪಾರಿ ಒಂದು ಹಳ್ಳಕ್ಕೆ ಬಿದ್ದುಬಿಟ್ಟಿದ್ದಾನೆ, ಮೇಲೆ ಕೇಳೋಕ್ಕಾಗ್ತಾ ಇಲ್ಲ, ಕೂಗಾಡ್ತಾ ಇದ್ದಾನೆ, ಒದ್ದಾಡ್ತಾ ಇದ್ದಾನೆ. ಆಗ ತುಂಬ ಅವನ ಮೇಲೆ ಕನಿಕರದಿಂದ ಇವನು ನಿಧಾನವಾಗಿ ಅವನ ಮೇಲೆ ಎತ್ತಿದ್ದಂತೆ. ಎತ್ತಿಬಿಟ್ಟು ಅವನಿಗೇನು ಏನಾಗಿದೆ ಅಂತ ಗೊತ್ತಿಲ್ಲ, ಅವನ ಆಸ್ಪತ್ರೆ ಸೇರಿಸ್ಬೇಕೀಗ. ಅವನು ಕುದುರೆ ಮೇಲೆ ಕರ್ಕೊಂಡೋಗ್ಬಿಟ್ಟು ಆಸ್ಪತ್ರೆ ಸೇರಿಸೋಣ ಅಂತಂದ್ಬಿಟ್ಟು ಅವ್ನು ನಿಧಾನ ಎತ್ಬಿಟ್ಟು ಅವನ ಕುದುರೆ ಮೇಲೆ ಕೂರಿಸಿದ್ನಂತೆ. ಕೂರಿಸಿದ ತಕ್ಷಣ ಅದನ್ನ ಕಡಿವಾಣ ಹೇಳ್ಕೊಂಬಿಟ್ಟು ಅವನು ದೌಡಾಯಿಸ್ಕೊಂಡು ಹೊಟ್ಟೋಗ್ಬಿಟ್ಟಂತೆ ಕುದುರೆ ಹೊಟ್ಟೋಯ್ತು ಇವನಿಗೆ. ರಾಜ ಅಕ್ಕಬಿಕ್ಕೆ ನೋಡ್ತಾ ಇದ್ದಾನೆ. ಆದರೆ ಅವನಿಗೆ ತಕ್ಷಣ ಒಂದು ತಲೆ ಹೊಳಿತಂತೆ. ಅವನೇನು ಮಾಡ್ತಾನೆ ಅಂತಂದ್ಬಿಟ್ರೆ ನಾಗಾ ಲೋಟದಿಂದ ಕುದುರೆಯಿಂದ ಓಡೋಕ್ಕೆ ಶುರು ಮಾಡಿದ್ನಂತೆ. ಅವನು ಭಾಳ ಶಕ್ತಿಶಾಲಿಯಾದ ರಾಜ, ಓಡ್ತಾನಂತೆ, ಎಷ್ಟು ಸಾಧ್ಯನೋ ಅಷ್ಟು ಓಡ್ತಾನಂತೆ. ಅವನು ಸ್ವಲ್ಪ ದೂರ ಹೋದ್ಮೇಲೆ ವ್ಯಾಪಾರಿ ಹಿಂತಿರುಗಿ ನೋಡ್ತಾನೆ ಅಂತ ರಾಜ ಓಡಿ ಬರ್ತಾ ಇದ್ದಾನೆ. ಅವಾಗ ಅವನು ಕೂಗಿ ಹೇಳಿದ್ನಂತೆ, ನೀನು ಎಷ್ಟೇ ಓಡಿದ್ರೂ ಕೂಡ ಪ್ರಯೋಜನ ಇಲ್ಲ, ನಿನಗೆ ಕುದುರೆ ಸಿಕ್ಕೋದಿಲ್ಲ, ಸುಮ್ಮನೆ ವಾಪಸ್ ಹೋಗು ಅಂತ. ಅದಕ್ಕೆ ರಾಜ ಹೇಳಿದ್ನಂತೆ, ಕೂಗಿ ಹೇಳಿದ್ನಂತೆ, ನೋಡಪ್ಪ, ನನಗೆ ಕುದುರೆ ಹೋಗಿದ್ದಕ್ಕೆ ದುಃಖ ಇಲ್ಲ, ನೀನು ತೊಗೊಂಡೋಗೋ ಪರವಾಗಿಲ್ಲ, ಆದರೆ ಒಂದು ವಿಷಯ ನಿನಗೆ ಹೇಳಬೇಕು, ದಯವಿಟ್ಟು ಕೇಳು ಅಂತ. ಏನದು ಅಂತ, ಏನು ಅಂತಂದರೆ ಈ ಘಟನೆಯನ್ನು ಬೇರೆ ಯಾರಿಗೂ ಹೇಳಬೇಡ ಅಂತಂದ್ಬಿಟ್ಟು. ಬೇರೆ ಯಾರಿಗೂ ಹೇಳಬೇಡ. ಯಾಕೆ ಹೇಳಬಾರ್ದು? ಯಾಕೆ ಅಂತಂದ್ಬಿಟ್ರೆ ಈ ರೀತಿ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಯಾರಾದರೂ ಈ ಥರ ಕಷ್ಟದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ, ಯಾರೂ ಅವ್ರ ಸಹಾಯಕ್ಕೆ ಬರೋದಿಲ್ಲ ಅಂತ. ಅವನಿಗೆ ಎಷ್ಟೊಂದು ಕಳಕಳಿ ನೋಡಿ. ಇದು ನೈತಿಕ ಶ್ರದ್ಧೆ ಹೊರಟೋದು ಹೀಗಾಗುತ್ತೆ ಅಂತ. ಯಾರು ಸಹಾಯಕ್ಕೆ ಬರೋದಿಲ್ಲ, ಯಾರೂ ಬರೋದೇ ಇಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೈತಿಕ ಶ್ರದ್ಧೆ ಸಮಾಜದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಸ್ವಾಮಿ ವಿವೇಕಾನಂದರು ನೈತಿಕ ಶ್ರದ್ಧೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ನಮ್ಮ ಸಮಾಜದಲ್ಲಿ ಏನೇ ಸೇವೆ ಮಾಡ್ಬೋದು, ಎಷ್ಟೇ ಸೇವೆ ಮಾಡ್ಬೋದು, ಆದರೆ ನೈತಿಕ ಶ್ರದ್ಧೆಯನ್ನು ಬಲಪಡಿಸ್ತಕ್ಕಂಥ ಸೇವೆ ಇದೆಯಲ್ಲ ಜನಸಾಮಾನ್ಯರಲ್ಲಿ, ಅದೇ ದೊಡ್ಡ ಸೇವೆ. ಒಂದು ಕಡೆ ಸ್ವಾಮಿ ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ, ಏನು ಅಂತಂದ್ಬಿಟ್ರೆ, ವಿ ಮೇ ಕನ್ವರ್ಟ್ ಆಲ್ ದಿ ಹೌಸಸ್ ಇಂಟು ಚಾರಿಟಿ ಅಸೈಲಮ್, ಫಿಲ್ ದಿ ಲ್ಯಾಂಡ್ ವಿತ್ ಹಾಸ್ಪಿಟಲ್ಸ್, ಬಟ್ ಅನ್ಲೆಸ್ ದಿ ಕ್ಯಾರೆಕ್ಟರ್ ಆಫ್ ಮ್ಯಾನ್ ಈಸ್ ಚೇಂಜ್ಡ್,
ದಿ ಮಿಸರಿ ಆಫ್ ದಿ ಪೀಪಲ್ ವಿಲ್ ನೆವರ್ ಸೀಸ್ ಅಂತ ಹೇಳ್ತಾರೆ. ಮನುಷ್ಯನ ಚಾರಿತ್ರ್ಯ ಬದಲಾಗಲೇ ಇದ್ಬಿಟ್ರೆ, ಅವನು ನೀತಿವಂತನಾಗಿರೋ ಇಲ್ಲ ಅಂತಂದ್ಬಿಟ್ರೆ, ಆಗ ಸಮಾಜದಲ್ಲಿ ಜನರ ದುಃಖವನ್ನು ಕಡಿಮೆ ಮಾಡೋಕ್ಕಾಗೋದೇ ಇಲ್ಲ ಅಂತ. ಅದಕ್ಕೋಸ್ಕರ ನೈತಿಕ ಶ್ರದ್ಧೆ, ಅದಕ್ಕೆ ಸ್ವಾಮಿ ವಿವೇಕಾನಂದರು ನೈತಿಕ ಶ್ರದ್ಧೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ನಮ್ಮ ಧರ್ಮ ಅಂತಂದ್ರೆ ಅದೇನೇ, ಯಾವಾಗಲೂ ಕೂಡ ಆ ಧರ್ಮದಲ್ಲಿ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಹೀಗೆ ಈ ಶ್ರದ್ಧೆ, ಸ್ವಾಮಿ ವಿವೇಕಾನಂದರು ಈ ನೈತಿಕ ಶ್ರದ್ಧೆಗೆ ಮತ್ತು ಆತ್ಮಶ್ರದ್ಧೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾರಲ್ಲ, ಕೃಷ್ಣ ಹೇಳ್ತಾನೆ, ಶ್ರದ್ಧಾಮಯೋಯಂ ಪುರುಷೋ ಯೋಯ ಶ್ರದ್ಧ ಸಯೇವ ಸಹ. ಈ ಮನುಷ್ಯ ಅಂತಕ್ಕಂಥವನು ಶ್ರದ್ಧಾವಂತನಂತೆ, ಶ್ರದ್ಧಾಮಯ. ಅವನಿಗೆ ಯಾರು ಯಾವ ರೀತಿ ಶ್ರದ್ಧೆ ಇರುತ್ತೋ ಅವನು ಅದೇ ರೀತಿ ಆಗ್ತಾನೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಯಾರು ಪಾಪಿ ನಾನು ಪಾಪಿ ಅಂತ ಇರ್ತಾನೋ ಅವನು ಪಾಪಿ ಆಗ್ತಾನೆ. ಯಾರಿಗೆ ಶ್ರದ್ಧೆ ಇರುತ್ತೋ ಅವ್ರು ಹೇಳ್ತಾರೆ, ಶ್ರದ್ಧೆ ಇರ್ತಾನಲ್ಲ ಅವನಿಗೆ ನಾನು ಭಗವಂತನ ನೆನೆದಿದ್ದೀನಿ, ಭಗವಂತನ ಸ್ಮರಣೆ ಮಾಡಿದ್ದೀನಿ, ದುರ್ಗೆಯನ್ನು ನೆನೆಸ್ಕೊಂಡು, ತಾಯಿಯನ್ನು ನೆನೆಸ್ಕೊಂಡಿದ್ದೀನಿ, ನಾನು ಏನು ಮಾಡಿದ್ರೆ ತಾನು ಏನಂತೆ, ತಾಯಿ ನನ್ನನ್ನು ರಕ್ಷಿಸ್ತಾಳೆ, ನಾನು ಇನ್ನು ಮಾಡೋದಿಲ್ಲ, ಅದನ್ನು ಇನ್ನಂಥ ಪಾಪಕೃತ್ಯ ಮಾಡೋದಿಲ್ಲ ಅಂತ ಒಂದು ಸತಿ ಹೇಳಿಬಿಟ್ಟು ತಾಯಿಯನ್ನು ನೆನೆಸ್ಕೊಂಡ್ಬಿಟ್ರೆ ಅವನು ಎಲ್ಲದರಿಂದ ಮುಕ್ತನಾಗ್ಬಿಡ್ತಾನೆ. ಅದು ಶ್ರದ್ಧೆ. ಅವನ ಶ್ರದ್ಧೆಗೆ ಅನುಗುಣವಾಗಿ ಅವನ ಜೀವನ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಯಾವ ರೀತಿ ಶ್ರದ್ಧೆ ಇರುತ್ತೆ ನಮ್ಮದು, ಅದಕ್ಕನುಗುಣವಾಗಿ ನಮ್ಮ ವ್ಯಕ್ತಿತ್ವ ಇರುತ್ತೆ ಅಂತಂದ್ಬಿಟ್ಟು. ಇದಕ್ಕೆ ಸಂಬಂಧಪಟ್ಟಂಥ ನಾನು ಕೆಲವು ವರ್ಷಗಳ ಹಿಂದೆ ಒಂದು ಪುಸ್ತಕದ ಓದಿದ್ದು, ಬಯಾಲಜಿ ಆಫ್ ಬಿಲೀಫ್ ಅಂತ. ಆ ಪುಸ್ತಕದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಏನಂತಂದ್ರೆ ಶ್ರದ್ಧೆಗೆ, ನಂಬಿಕೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಅಂದರೆ ಎರಡು ರೀತಿಯ ಕಾನ್ಸೆಪ್ಟ್ ಇದೆ. ಒಂದು ಜೆನೆಟಿಕ್ ಡಿಟರ್ಮಿನಿಸಮ್ ಅಂತ, ಮತ್ತೊಂದು ಇನ್ನೊಂದು ಹೇಳ್ತೀನಿ. ಈ ಜೆನೆಟಿಕ್ ಡಿಟರ್ಮಿನಿಸಮ್ ಅಂತಂದ್ಬಿಟ್ರೆ, ಈ ಜೀನ್ಸ್ ಇರ್ತಾವಲ್ಲ, ನಿಮ್ಮ ಜೀನ್ಸ್ ಬಗ್ಗೆ ಕೇಳಿದ್ದೀರಾ, ಆ ಜೀನ್ಸು ನಮ್ಮ ನಿಜವಾದ ಜೀವನ ಹೇಗಿರಬೇಕು ಅನ್ನೋದನ್ನು ಅದು ರೂಪಿಸುತ್ತಂತೆ. ಆ ಜೀನ್ಸ್ನಲ್ಲಿ ಏನಾಗಿರುತ್ತೆ ಅಂತ ಅಂದ್ಬಿಟ್ರೆ, ನಾವು ಯಾವ್ಯಾವ ರೀತಿಯ ಲಕ್ಷಣಗಳನ್ನ ವ್ಯಕ್ತಿಗಾಗಿ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ಜೀವನ ಹೇಗಿರಬೇಕು, ನಮ್ಮ ಲಕ್ಷಣಗಳೇನಿರಬೇಕು, ನಮ್ಮ ಗುಣ ಏನಿರಬೇಕು, ಅದೆಲ್ಲದು ಕೂಡ ವಂಶಪಾರಂಪರ್ಯವಾಗಿ ಜೀನ್ಸ್ ಮೂಲಕ ಬರುತ್ತೆ. ಆ ಜೀನ್ಸೇ ನಮ್ಮ ಜೀವನವನ್ನು ಡಿಟರ್ಮಿನ್ ಮಾಡ್ತಕ್ಕಂಥದ್ದು, ಹೇಗಿರಬೇಕು, ಹೇಗಿರ್ತೀವಿ ಅಂತ ಜೊತೆಗೆ ಜೆನೆಟಿಕ್ ಡಿಟರ್ಮಿನಿಸಮ್ ಅಂತ ಹೇಳ್ತಾರೆ. ಆಮೇಲೆ ಆದರೆ ಆ ಪುಸ್ತಕ ಅವ್ರು ಏನು ಹೇಳ್ತಾರೆ ಅಂತಂದ್ಬಿಟ್ರೆ, ಜೀನ್ಸು ಕೂಡ ಬದಲಾಗೋ ಸಾಧ್ಯ ಅಂತಂದ್ಬಿಟ್ಟು. ಜೀನ್ಸ್ ಹೇಗೆ ಬದಲಾಗತ್ತೆ ಅಂತಂದ್ಬಿಟ್ರೆ, ಆ ವಾತಾವರಣದ ಒಂದು ಪರಿಣಾಮವಾಗಿದೆ, ವಾತಾವರಣದ ಇನ್ಫ್ಲೂಯೆನ್ಸಿಂದ ಇದಾಗತ್ತೆ ಅಂತ. ನಾವು ಹೇಗೆ ಒಬ್ಬ ವ್ಯಕ್ತಿ ವಾತಾವರಣಕ್ಕೆ ಹೇಗೆ ಸ್ಪಂದಿಸ್ತಾನೆ ಅದಕ್ಕನುಗುಣವಾಗಿ ಜೀನ್ಸ್ ಬದಲಾವಣೆ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ನಾನು ಹೇಗೆ ವಾತಾವರಣಕ್ಕೆ ಸ್ಪಂದಿಸ್ತೀನಿ ಅನ್ನೋದು ನನ್ನ ಶ್ರದ್ಧೆಯನ್ನು ಅವಲಂಬಿಸಿರುತ್ತೆ ಅಂತ ಹೇಳ್ತಾರೆ. ನನ್ನ ಶ್ರದ್ಧೆಯನ್ನು ಅವಲಂಬಿಸಿರುತ್ತೆ ಅಂದರೆ ಅರ್ಥ ಏನಾಯ್ತು ಅಂತಂದ್ಬಿಟ್ರೆ, ಅಲ್ಟಿಮೇಟ್ಲಿ ಆ ಶ್ರದ್ಧೆ ನನ್ನ ಜೀವನವನ್ನು ನಿರ್ಧರಿಸ್ತಕ್ಕಂಥದ್ದು. ನಾನು ಹೇಗಿರ್ತೀನಿ, ಹೇಗಾಗ್ತೀನಿ ಅಂತಕ್ಕಂಥದ್ದು ನನ್ನ ಶ್ರದ್ಧೆ ನಿರ್ಧರಿಸ್ತಕ್ಕಂಥದ್ದು. ಅದಕ್ಕೆ ಶ್ರದ್ಧೆಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಇದಿದೆ, ಶಕ್ತಿ ಇದೆ ಅಂತಂದ್ಬಿಟ್ಟು. ಎಪಿಜೆನೆಟಿಕ್ಸ್ ಅಂತ ಅದರ ಹೆಸರು. ಎಪಿಜೆನೆಟಿಕ್ಸ್ ಅಂತಂದ್ಬಿಟ್ರೆ ಕಂಟ್ರೋಲ್ ಅಬೌವ್ ಜೀನ್ಸ್ ಅಂತಂದ್ಬಿಟ್ಟು, ಆ ಜೀನ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಇನ್ನೊಂದಿದೆ ಅಂತಂದ್ಬಿಟ್ಟು. ಭಕ್ತ ಮಹಾಶಯರೇ, ಇದಾಯ್ತಲ್ಲ, ಕೇದಾರ್ನಿಗೆ ಶ್ರದ್ಧೆಯ ಶಕ್ತಿ ಎಷ್ಟು ಜೋರಾದ್ದು ಗೊತ್ತೇ? ಪುರಾಣದಲ್ಲಿ ಹೇಳಿದೆ, ಸಾಕ್ಷಾತ್ ಪೂರ್ಣಬ್ರಹ್ಮ ಶ್ರೀರಾಮಚಂದ್ರ ಲಂಕೆಗೆ ಹೋಗಲು ಸೇತುವೆ ಕಟ್ಟಬೇಕಾಗಿ ಬಂತು. ಆದರೆ ಹನುಮಂತ ರಾಮನಾಮದಲ್ಲಿ ಶ್ರದ್ಧೆಯಿಟ್ಟು ಒಂದೇ ನೆಗತಕ್ಕೆ ಸಮುದ್ರ ದಾಟಿ ಆಚೆ ದಡ ತಲುಪಿಬಿಟ್ಟ. ಆತನಿಗೆ ಸೇತುವೆ ಏನು ಬೇಕಾಗಲೇ ಇಲ್ಲ. ಎಲ್ಲರೂ ನಗುತ್ತಿದ್ದಾರೆ. ಒಮ್ಮೆ ಒಬ್ಬ ಸಮುದ್ರ ದಾಟಬೇಕಾಗಿತ್ತು. ವಿಭೀಷಣ ಒಂದು ಎಲೆಯ ಮೇಲೆ ರಾಮನಾಮ ಬರೆದು ಅದನ್ನು ಆತನ ಪಂಚೆ ಕೊನೆಗೆ ಕಟ್ಟಿ ಹೇಳಿದ, ಏನೂ ಹೆದರಬೇಕಾಗಿಲ್ಲ, ಶ್ರದ್ಧೆ ಇಟ್ಟು ನೀರಿನ ಮೇಲೆ ನಡೆದು ಹೋಗಿಬಿಡು. ಆದರೆ ನೋಡಿಕೋ, ಶ್ರದ್ಧೆ ಕಳೆದುಕೊಂಡೆಯೋ ಮುಳುಗಿ ಹೋಗಿಬಿಡುತ್ತೀಯೇ. ಆತ ನಿರಾಯಾಸವಾಗಿ ಸಮುದ್ರದ ಮೇಲೆ ನಡೆದು ಹೋಗುತ್ತಿದ್ದ. ಆಗ ಆತನಿಗೆ ಅತ್ಯಂತ ಕುತೂಹಲ ಹುಟ್ಟಿತು. ಪಂಚೆ ಕೊನೆಯಲ್ಲಿ ಏನು ಕಟ್ಟಿದೆ, ಒಮ್ಮೆ ನೋಡೋಣ ಎಂಬುದಾಗಿ ಬಿಚ್ಚಿ ನೋಡುತ್ತಾನೆ. ಕೇವಲ ರಾಮನಾಮ ಬರೆದಿದೆ. ಆಗ ಅವನಿಗೆ ಭಾವನೆ ಬಂತು, ಏನಿದು, ಬರೀ ರಾಮನಾಮ. ಶ್ರದ್ಧೆ ಕಳೆದುಕೊಳ್ಳುವುದೇ ತಡ ಮುಳುಗಿ ಹೋದಂತೆ. ಆವಾಗ ಯಾವ ಶ್ರದ್ಧೆ ಹೋಯಿತೋ, ತಿರಸ್ಕಾರ ಮನೋಭಾವ ಬಂತೋ, ಅವಾಗೇನಾಯಿತು ಅಂತಂದ್ಬಿಟ್ರೆ ಅವನು ಮುಳುಗಿ ಹೋಗ್ಬಿಡ್ತಾನೆ. ಅದಕ್ಕೆ ಶ್ರದ್ಧೆ ಭಾಳ ಮುಖ್ಯ ಅಂತಂದ್ಬಿಟ್ಟು, ಯಾರಿಗೆ ಭಗವಂತನಲ್ಲಿ ಶ್ರದ್ಧೆ ಉಂಟಾಗಿದೆಯೋ
ಆತ ಮಹಾಪಾತಕಗಳನ್ನು ಮಾಡಿದ್ದರೂ, ಬ್ರಾಹ್ಮಣ ಬ್ರಹ್ಮ ಹತ್ಯಾದಿಗಳನ್ನು ಮಾಡಿದ್ದರೂ ಆ ಶ್ರದ್ಧೆಯ ಬಲದಿಂದ ಅಂಥ ದೊಡ್ಡ ದೊಡ್ಡ ಪಾಪಗಳಿಂದಲೂ ಮುಕ್ತನಾಗಿ ಬಿಡಬಲ್ಲ. ಆತ ಭಗವಂತನಿಗೆ ಹೇಳಿಬಿಟ್ಟಿದ್ದೆ, ಆದರೆ ಹೇ ಭಗವಂತ, ಇನ್ನು ಮುಂದೆ ಎಂದೂ ಇಂಥ ಕಾರ್ಯಗಳನ್ನು ಮಾಡುವುದಿಲ್ಲ. ಆತ ಇನ್ನು ಹೆದರಬೇಕಾದ್ದೇನಿಲ್ಲ. ಇದಕ್ಕೆ ನಮಗೆ ಜ್ವಲಂತ ಉದಾಹರಣೆ ಯಾರೋ ಗಿರೀಶ್ ಚಂದ್ರ ಘೋಷ್. ಅವನ ಶ್ರದ್ಧೆ, ಅವನು ಹೇಳ್ತಾರೆ, ಗಿರೀಶ್ ಚಂದ್ರ ಘೋಷ್ ಹೇಳ್ತಾರೆ, ನಾನು ಮಾಡದೇ ಇರತಕ್ಕಂಥ ಕೆಲಸನೇ ಇಲ್ಲ, ಎಲ್ಲ ಅನ್ಯಾಯ ಅತ್ಯಾಚಾರಗಳನ್ನೆಲ್ಲ ಮಾಡಿದ್ದೀನಿ, ಎಂತೆಂಥ ಕೆಲಸಗಳನ್ನೆಲ್ಲ ಮಾಡಿದ್ದೀನಿ ನಾನು. ಆದರೂ ಕೂಡ ಆ ಭಗವಂತನ ಮೇಲೆ ಶ್ರದ್ಧೆಯಿಂದ, ಶ್ರೀರಾಮಕೃಷ್ಣನ ಮೇಲೆ ಶ್ರದ್ಧೆಯಿಂದ ಎಲ್ಲವನ್ನು ಕೂಡ ಅವನು ದಾಟಿ ಅವನು ಮುಕ್ತನಾಗ್ತಾನೆ. ನರೇಂದ್ರನನ್ನು ತೋರಿಸಿ ಪರಮಹಂಸರು ಹೇಳುತ್ತಿದ್ದಾರೆ, ಈ ಹುಡುಗ ನಿಮಗೆ ಗೊತ್ತಿದೆ, ಇಲ್ಲಿ ಹೀಗೆ ವರ್ತಿಸುತ್ತಿದ್ದಾನೆ. ತುಂಟ ಹುಡುಗ, ತಂದೆ ಬಳಿ ಬಹಳ ಸಾಧು ಪ್ರಾಣಿ, ಜಗಲಿ ಮೇಲೆ ಆಟವಾಡುವಾಗ ಬೇರೆ ಮೂರ್ತಿ. ಇವರು ನಿತ್ಯ ಸಿದ್ಧರ ಗುಂಪಿಗೆ ಸೇರಿದವರು, ಎಂದಿಗೂ ಸಂಸಾರದ ಬಲೆಗೆ ಬೀಳರು. ಸ್ವಲ್ಪ ವಯಸ್ಸಾಗುವುದರೊಳಗೆ ಜಾಗೃತರಾಗಿ ಬಿಡುತ್ತಾರೆ, ನೇರವಾಗಿ ಭಗವಂತನ ಕಡೆಗೆ ಮುಂದುವರೆದು ಬಿಡುತ್ತಾರೆ. ಇವರು ಈ ಪ್ರಪಂಚದಲ್ಲಿ ಜನ್ಮ ತಳೆಯುವುದು ಲೋಕಶಿಕ್ಷಣಕ್ಕಾಗಿ. ಇವರಿಗೆ ಈ ಜಗತ್ತಿನದಾವುದು ರುಚಿಸದು. ಕಾಮಕಾಂಚನದಲ್ಲಿ ಎಂದಿಗೂ ಆಸಕ್ತರಾಗರು. ಆ ಥರ ಸ್ವಾಮಿ ವಿವೇಕಾನಂದರ ಮನಸ್ಥಿತಿ ಆ ಥರ ಇತ್ತು ಅಂತಂದ್ಬಿಟ್ಟು ಹೇಳ್ತಾರೆ. ಅವ್ರಿಗೆ ಯಾವುದೇ ರೀತಿಯಲ್ಲೂ ಸ್ವಾಮಿ ವಿವೇಕಾನಂದರಂತೂ ಅತ್ಯಂತ ಪರಿಶುದ್ಧರಾಗಿದ್ದರು. ಅವರಿಗೆ ಯಾವುದೇ ರೀತಿ ಕಾಮಕಾಂಚನದ ಆಸಕ್ತಿ ಸ್ವಲ್ಪನೂ ಕೂಡ ಇರಲೇ ಇಲ್ಲ ಅಂತಂದ್ಬಿಟ್ಟು ಸಂಪೂರ್ಣವಾಗಿ ಮುಕ್ತರಾಗ್ಬಿಟ್ಟಿದ್ರು. ಅವ್ರು ಹುಟ್ಟುವಾಗಲೇ ಆ ರೀತಿ ಆಗಿದ್ದರು ಅವರು. ವೇದದಲ್ಲಿ ಹೋಮಾಪಕ್ಷಿ ಕಥೆ ಇದೆ. ಅದು ಎತ್ತರದ ಆಕಾಶದಲ್ಲಿ ವಾಸಿಸುತ್ತದೆ, ಅಲ್ಲೇ ಮೊಟ್ಟೆ ಇಡುತ್ತದೆ. ಬಳಿಕ ಮೊಟ್ಟೆ ಬೀಳಲಾರಂಭಿಸುತ್ತದೆ. ಅದು ಎಷ್ಟೊಂದು ಎತ್ತರದಲ್ಲಿದೆ, ಅನೇಕ ದಿನಗಳವರೆಗೆ ಮೊಟ್ಟೆ ಬೀಳುತ್ತಲೇ ಇರುತ್ತದೆ. ಬೀಳುತ್ತಾ ಮೊಟ್ಟೆ ಬಿರಿದು ಮರಿಯಾಗುತ್ತದೆ. ಬಳಿಕ ಮರಿ ಬೀಳುತ್ತಲೇ ಇರುತ್ತದೆ. ಬೀಳುತ್ತಾ ಕಣ್ಣು ಬಿಡುತ್ತದೆ, ರೆಕ್ಕೆ ಬೆಳೆಯುತ್ತದೆ. ಕಣ್ಣು ಬಿಟ್ಟೊಡನೆ ಅದಕ್ಕೆ ಗೊತ್ತಾಗುತ್ತದೆ ತಾನು ಕೆಳಕ್ಕೆ ಬೀಳುತ್ತಿರುವುದಾಗಿ. ನೆಲಕ್ಕೆ ಬಿದ್ದದ್ದೇ ಆದರೆ ಒಮ್ಮೆಗೆ ಚೂರು ಚೂರಾಗಿ ಹೋಗುವುದಾಗಿ. ಒಡನೆಯೇ ಅದು ಸ್ವಯಂ ಅಂತ ಎತ್ತರದಲ್ಲಿರುವ ತನ್ನ ತಾಯಿಯ ಕಡೆಗೆ ಹಾರಿ ಹೋಗಿಬಿಡುತ್ತದೆ. ಎಷ್ಟು ಚೆನ್ನಾಗಿದೆ. ಆ ಥರ ಸ್ವಾಮಿ ವಿವೇಕಾನಂದರಂಥವರು, ನರೇಂದ್ರ ಆ ಥರ ವ್ಯಕ್ತಿ ಅಂತ ಅಂದ್ಬಿಟ್ಟು ಅವ್ರ ಬಂಧನಕ್ಕೆ ಯಾವತ್ತೂ ಕೂಡ ಒಳಗಾಗೋದಿಲ್ಲ. ಗಿರೀಶ್ ಚಂದ್ರ ಘೋಷ್ ಭಾಳ ಕಾವ್ಯಮಯ ಹೇಳ್ತಾರೆ. ಇಬ್ಬರು ಈ ಮಾಯೆಯ ಬಲೆಗೆ ಸಿಕ್ಕಲೇ ಇಲ್ಲವಂತೆ. ಇಬ್ಬರು ಯಾರ್ಯಾರೋ, ಮಾಸ್ಟರ್ ಮಹಾಶಯ ನಾಗಮಹಾಶಯ ಮತ್ತು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಎಷ್ಟು ಬೃಹತ್ತಾಗಿ ಬೆಳೆದ್ರು ಅಂತಂದ್ಬಿಟ್ರೆ ಮಾಯೆಗೆ ಆ ಬಲೆ ಹಾಕೋದಕ್ಕೆ ಆಗಲಿಲ್ಲವಂತ, ಅವ್ರ ಬಲೆ ಬೀಸೋಕ್ಕೆ ಆಗಲಿಲ್ಲವಂತೆ. ನಾಗಮಹಾಶಯರು ಎಷ್ಟು ಚಿಕ್ಕದಾಗಿ ಹೋಗ್ಬಿಟ್ರು ಅಂತಂದ್ಬಿಟ್ರೆ ಎಷ್ಟೇ ಚಿಕ್ಕ ಬಲೆ ಹಾಕಿದ್ರು ಕೂಡ ಅದಕ್ಕೆ ನುಸುಳ್ಕೊಂಡು ಹೋಗ್ಬಿಟ್ರಂತೆ ಅವರು. ಆ ಥರ ಆ ರೀತಿ ಸ್ವಲ್ಪನೂ ಕೂಡ ಮಾಯಿಗೆ ಒಳಗಾಗದೇ ಇರತಕ್ಕಂಥವ್ರು ಇವರಿಬ್ಬರು ಅಂತಂದ್ಬಿಟ್ಟು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಒಂದು ಸಾರಿ ಈ ವಿಜ್ಞಾನಾನಂದರು ಇದ್ದಾರಲ್ಲ, ವಿಜ್ಞಾನಾನಂದರ ಹತ್ರ ಸ್ವಾಮಿ ವಿವೇಕಾನಂದರು ಅವ್ರಿಗೆ ಮಾತಾಡ್ತಾ ಇದ್ದಾರಂತೆ. ವಿಜ್ಞಾನಾನಂದರಿಗೆ ಸ್ವಾಮಿ ವಿವೇಕಾನಂದರ ವಿಚಾರದಲ್ಲಿ ಸ್ವಲ್ಪ ಸಂದೇಹ ಇತ್ತು. ಏನು ಅಂತಂದ್ಬಿಟ್ರೆ, ಸ್ವಾಮಿ ಶ್ರೀರಾಮಕೃಷ್ಣ ಯಾವಾಗಲೂ ಕೂಡ ಸ್ತ್ರೀಯರಿಂದ ದೂರ ಇರಬೇಕು ಅಂತ ಹೇಳ್ತಾ ಇದ್ರಲ್ಲ, ಅವರು ಮಾತಾಡಿಸ್ಬಾರ್ದು, ದೂರ ಇರಬೇಕು, ಒಂದು ಬೊಂಬೆಯನ್ನು ಕೂಡ ಬೊಂಬೆಯನ್ನು ಕೂಡ ತಿರುಗಬಾರ್ದು, ಏನೇನೋ ತುಂಬ ಹೇಳ್ತಾರೆ, ಭಾಳ ಎಚ್ಚರಿಕೆ ಕೊಡ್ತಾರೆ. ಆದರೆ ಸ್ವಾಮಿ ವಿವೇಕಾನಂದರು ಪಶ್ಚಿಮದಲ್ಲಿದ್ದಾಗ ಸ್ತ್ರೀಯರೊಡನೆ ಭಾಳ ಫ್ರೀಯಾಗಿ ಅವರು ಒಡನಾಡ್ತಾ ಇದ್ದರು. ಅವರು ಅನೇಕ ಸ್ತ್ರೀ ಭಕ್ತರೇ ಜಾಸ್ತಿ ಇದ್ದರು. ಅವರೊಡನೆ ಇರ್ತಾಯಿದ್ರು, ಮಾತಾಡ್ತಾಯಿದ್ರು, ಫ್ರೀಯಾಗಿ ಅವ್ರ ಹತ್ರ, ಭಾಳ ಫ್ರೀಯಾಗಿ ಅವ್ರ ಹತ್ರ ಇರ್ತಾಯಿದ್ರಂತೆ. ಅದನ್ನು ನೋಡ್ಬಿಟ್ಟು ವಿಜ್ಞಾನಾನಂದರಿಗೆ ತುಂಬ ಗೊಂದಲ ಉಂಟಾಯಿತು. ಯಾಕೆ ಅಂತ ಒಂದು ದಿವಸ ಧೈರ್ಯವಾಗಿ ಕೇಳೇ ಬಿಟ್ರಂತೆ ಸ್ವಾಮಿ ವಿವೇಕಾನಂದರನ್ನ. ಶ್ರೀರಾಮಕೃಷ್ಣರು ಅಷ್ಟೊಂದು ಹೇಳ್ತಾ ಇದ್ರು, ಸ್ತ್ರೀಯರಿಂದ ದೂರ ಇರಬೇಕು ಅಂತೆಲ್ಲ ಅಷ್ಟೆಲ್ಲ ಹೇಳ್ತಾ ಇದ್ರಲ್ಲ, ನೀನು ಮಾತ್ರ ಯಾವಾಗಲೂ ಕೂಡ ಭಾಳ ಫ್ರೀ ಆಗಿರ್ತೀಯ, ಅದೆಲ್ಲ ಸ್ತ್ರೀಯರನ್ನು ಶಿಷ್ಯರನ್ನು ಕರ್ಕೊಂಬಂದ್ಬಿಟ್ಟಿದ್ಯಾ, ಅವ್ರಿಗೆ ತರಬೇತಿ ಕೊಡ್ತಾ ಇದ್ದು, ಇಷ್ಟು ನೀವು ಫ್ರೀಯಾಗಿ ಅವ್ರ ಜೊತೆ ಒಡನಾಡ್ತಾ ಇದೆಯಲ್ಲ, ಇದು ಸರಿನಾ? ಇದು ಶ್ರೀರಾಮಕೃಷ್ಣರ ಉಪದೇಶಕ್ಕೆ ವಿರುದ್ಧವಾಗಿ ನೀನು ವರ್ತಿಸ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಧೈರ್ಯವಾಗಿ ಕೇಳಿಬಿಟ್ರಂತೆ. ಸ್ವಾಮಿ ವಿವೇಕಾನಂದರು ಸ್ವಲ್ಪ ಹೊತ್ತು ಕೆಲವು ಕ್ಷಣ ಗಂಭೀರವಾಗಿ ಕೂತ್ಕೊಂಡ್ರಂತೆ. ಆಮೇಲೆ ಅವ್ರು ಹೇಳೋದಂತೆ, ಪೇಷನ್ ಅಂದರೆ ವಿಜ್ಞಾನಾನಂದರು ಆ ಥರ ಕರಿತಾ ಇದ್ದಾರೆ ಅವ್ರನ್ನ. ಪೇಷನ್, ನಿನಗೆ ಗೊತ್ತಾ, ಸ್ವಾಮಿ ವಿವೇಕಾನಂದರು ನನ್ನಲ್ಲಿ ಆ ಕಾಮ ಭಾವನೆಯನ್ನು ಸಂಪೂರ್ಣ ಅಳಿಸಿ ಹಾಕ್ಬಿಟ್ಟಿದ್ದಾರೆ.
ಸ್ವಲ್ಪನೂ ಇಲ್ಲ ಅಂತ. ಆದ್ದರಿಂದ ಅವರಿಗೆ ಸ್ವಲ್ಪನೂ ಆ ಯೋಚನೆಯೇ ಬರ್ತಾ ಇರಲಿಲ್ಲವಂತೆ. ಹೆಣ್ಣು ಗಂಡು ಅಂತಕ್ಕಂಥ ಭೇದನೆ ಅವರಿಗಿರಲಿಲ್ಲವಂತೆ. ಇದು ಶ್ರೀರಾಮಕೃಷ್ಣರ ಶಕ್ತಿ. ಈಗ ಇಷ್ಟೆಲ್ಲ ಹೇಳಿದ ಮೇಲೆ ಹೇಳ್ತಾ ಇರುವಾಗ ನರೇಂದ್ರ ಏನು ಮಾಡ್ತಾನೆ ಅಂತ ಅಂದ್ಬಿಟ್ಟು ಕೊಠಡಿಯಿಂದ ಹೊರಗಡೆ ಹೋಗ್ಬಿಡ್ತಂತೆ. ಅವನಿಗೆ ಯಾರಾದರೂ ಕೂಡ ತನ್ನನ್ನು ಹೊಗಳಿದ್ರೆ ಅವನಿಗೆ ಇಷ್ಟ ಆಗ್ತಾ ಇರಲಿಲ್ಲ, ಹೊಗಳೋದನ್ನೇ ಇಷ್ಟಪಡ್ತಾ ಇರಲಿಲ್ಲ. ಅಷ್ಟೊಂದು ನಿರ್ಲಿಪ್ತ ಭಾವನೆ. ಆದರೆ ಯಾರ ಹೊಗಳಿಗೂ ಕೂಡ ಅವನು ಬದನೆ ಆಗ್ತಾ ಇರಲಿಲ್ಲ. ನಮಗೆ ಯಾರಾದರೂ ಒಂಚೂರು ಹೊಗಳಿದ್ರೆ ಎಷ್ಟೊಂದು ಖುಷಿ ಆಗುತ್ತಲ್ವಾ, ಎಷ್ಟು ಖುಷಿ ಆಗುತ್ತೆ. ಅಲ್ಲಿಂದ ಎದ್ದೊಳಕ್ಕೆ ಮನಸ್ಸು ಬರೋದಿಲ್ಲ, ಇನ್ನೂ ಸ್ವಲ್ಪ ಹೊಗಳಿ ಅಂತ ಹೇಳ್ತಾ ಇರ್ತೀವಿ, ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ನರೇಂದ್ರನು ಅಷ್ಟೊಂದು ನಿರ್ಲಿಪ್ತ, ಯಾವುದು ಕೇರೆ ಮಾಡೋದಿಲ್ಲ ಅವನು. ನರೇಂದ್ರ ಈಗ ಕೊಠಡಿಯಿಂದ ಎದ್ದು ಹೊರಕ್ಕೆ ಹೋದ. ಪ್ರಾಣಕೃಷ್ಣ, ಕೇದಾರ, ಮಾಸ್ಟರ್ ಇತ್ಯಾದಿ ಅನೇಕ ಮಂದಿ ಕುಳಿತುಕೊಂಡಿದ್ದಾರೆ. ಶ್ರೀರಾಮಕೃಷ್ಣರು ನೋಡಿ, ನರೇಂದ್ರ ಹಾಡುವುದರಲ್ಲಿ, ಬಾಜಿಸುವುದರಲ್ಲಿ, ಓದುವುದರಲ್ಲಿ ಎಲ್ಲದರಲ್ಲೂ ಚತುರ. ಒಂದು ಕೇದಾರನೊಡನೆ ತರ್ಕ ಮಾಡುತ್ತಿದ್ದ. ಆತನ ಮಾತುಗಳನ್ನೆಲ್ಲ ಕಚ್ ಕಚ್ ಅಂತ ಕತ್ತರಿಸಿ ತುಂಡು ಮಾಡಿ ಹಾಕಿಬಿಟ್ಟ ಅಂತಂದ್ಬಿಟ್ಟು. ಅಂದರೆ ನರೇಂದ್ರ ಮೇಲೆ ಎಷ್ಟು ಪ್ರೀತಿ ಅಂತಂದ್ಬಿಟ್ರೆ ಅವನು ಏನು ಮಾಡಿದ್ರೂ ಕೂಡ ಹೊಗಳೋದು. ಒಂದು ಸತಿ ಅವರು ಯಾವುದೋ ಗಿರೀಶ್ ಚಂದ್ರನ ಹತ್ರ ವಾದ ಮಾಡ್ತಾ ಇರುವಾಗ ಆಮೇಲೆ ಏನು ಮಾಡ್ತಾನೆ ಅಂತಂದ್ಬಿಟ್ರೆ ನರೇಂದ್ರ, ಗಿರೀಶ್ ಚಂದ್ರನು ಕೂಡ ವಾದದಲ್ಲಿ ಭಾಳ ನಿಸ್ಸೀಮರು ಗಿರೀಶ್ ಚಂದ್ರ. ಅವನು ಕೂಡ ಚೆನ್ನಾಗಿ ಓದಿದ್ರು ಎಲ್ಲ. ವಾದ ಮಾಡ್ತಾ ಇರುವಾಗ ನರೇಂದ್ರ ನಿಜವಾಗಿ ಸೋತು ಬಿಡ್ತಾರೆ ವಾದದಲ್ಲಿ. ಆಮೇಲೆ ಮುಂದೆ ಒಂದಿನ ಹೇಳಿದಾಗ, ಇದೇ ಪ್ರಸಂಗವನ್ನು ಹೇಳಿದಾಗ, ಗಿರೀಶ್ ಚಂದ್ರ ಘೋಷ್ನ ಹತ್ರ ವಾದ ಮಾಡ್ತಾರೆ, ನರೇಂದ್ರ ಸೋತೋಗ್ಬಿಟ್ಟ ಅಂತ ಹೇಳ್ದಾಗ ಶ್ರೀರಾಮಕೃಷ್ಣ ಮುಂದೆ ಹೇಳ್ದ, ಇಲ್ಲ ಸೋತೋಗ್ಲಿಲ್ಲ ಅವನು, ಇವನ ಶ್ರದ್ಧೆ ಎಷ್ಟೊಂದು ಇತ್ತಲ್ಲ, ಅದು ಶ್ರದ್ಧೆ ಕೆಡಿಸೋದು ಬೇಡ ಅಂತ ಅವ್ನು ಸುಮ್ಮನೆ ಕೂತ್ಕೊಂಡ ಅಷ್ಟೇನೆ ಅಂತ ಹೇಳ್ತಾರಂತೆ. ಅಷ್ಟೊಂದು ಪ್ರೀತಿ ಅವ್ರ ಮೇಲೆ. ಇಂಗ್ಲೀಷ್ನಲ್ಲಿ ತರ್ಕಶಾಸ್ತ್ರವಿದೆಯೇ, ಲಾಜಿಕ್ ಇದೆಯಾ ಅಂತಂದ್ಬಿಟ್ಟು ಮಾಸ್ಟರ್ ಹತ್ರ ಶ್ರೀರಾಮಕೃಷ್ಣ ಕೇಳ್ತಾರೆ. ಮಾಸ್ಟರ್, ಹೌದು ಇದೆ, ಅದಕ್ಕೆ ಲಾಜಿಕ್ ಅಂತ ಹೆಸರು. ಶ್ರೀರಾಮಕೃಷ್ಣರು, ಅದು ಏನು ಹೇಳುತ್ತದೆ ಹೇಳು ನೋಡೋಣ ಅಂತಂದ್ಬಿಟ್ಟು ಕುತೂಹಲದಿಂದ ಕೇಳ್ತಾರೆ. ಈ ಮಾಸ್ಟರಿಗೆ ಈಗ ಕಷ್ಟಕ್ಕಿಟ್ಟುಕೊಂಡಿತ್ತು. ಆತ ಹೇಳಿದ, ಅದರ ಒಂದು ಭಾಗ ತಿಳಿಸುತ್ತದೆ ಸಾಧಾರಣ ಸಿದ್ಧಾಂತದಿಂದ ವಿಶೇಷ ಸಿದ್ಧಾಂತಕ್ಕೆ ಬರುವುದರ ಸಂಬಂಧವಾಗಿ. ಅಂತಂದರೆ ಜನರಲ್ ಟು ದಿ ಪರ್ಟಿಕ್ಯುಲರ್. ಇದನ್ನು ಡಿಡಕ್ಷನ್ ಅಂತ, ಡಿಡಕ್ಟಿವ್ ಲಾಜಿಕ್ ಅಂತ ಕರೀತಾರೆ. ಜನರಲ್ ಟು ದಿ, ಯಾವುದೋ ಒಂದು ಜನರಲ್ ಸ್ಟೇಟ್ಮೆಂಟ್ ಇರುತ್ತೆ, ಸಾಧಾರಣವಾಗಿರ್ತಕ್ಕಂಥ ಒಂದು ಹೇಳಿಕೆ ಇರುತ್ತೆ. ಆ ಹೇಳಿಕೆಯನ್ನು ಆಧಾರ ಬಿಟ್ಕೊಂಡ್ಬಿಟ್ಟು ಬೇರೆ ಬೇರೆ ವಿಷಯಗಳನ್ನೆಲ್ಲ ನಿರ್ಧರಿಸ್ತಕ್ಕಂಥ, ಅದು ಹಾಗಿರೋದ್ರಿಂದ ಇದು ಹೀಗಿರಬೇಕು, ಅದು ಹಾಗಿರೋದ್ರಿಂದ ಇದು ಹೀಗಿರಬೇಕು ಅಂತ ನಿರ್ಧರಿಸ್ತಕ್ಕಂಥದ್ದು. ಅದಕ್ಕೆ ಸ್ಟಾಕ್ ಎಕ್ಸಾಂಪಲ್ ಅವ್ರು ಲಾಜಿಕ್ನಲ್ಲಿ ಕೊಡ್ತಕ್ಕಂಥದ್ದೇನು, ಆಲ್ ಮೆನ್ ಆರ್ ಮಾರ್ಟಲ್, ಸಾಕ್ರಟೀಸ್ ಇಸ್ ಅ ಮಾರ್ಟಲ್, ಸೊ ಸಾಕ್ರಟೀಸ್ ಎ ಮ್ಯಾನ್, ಸಾಕ್ರಟೀಸ್ ಇಸ್ ಆಲ್ಸೋ ಮಾರ್ಟಲ್ ಅಂತಂದ್ಬಿಟ್ಟು. ಎಲ್ಲ ಮನುಷ್ಯರು ಮರ್ತ್ಯರು. ಸಾಕ್ರಟೀಸನು ಕೂಡ ಮನುಷ್ಯ ಆದ್ದರಿಂದ ಅವನು ಕೂಡ ಮರ್ತ್ಯ ಅಂತಂದ್ಬಿಟ್ಟು, ಅಂದರೆ ಸತ್ತೋಗ್ತಾರೆ ಅಂತಂದ್ಬಿಟ್ಟು, ಎಲ್ಲರೂ ಸತ್ತೋಗ್ತಾರೆ. ಇದಕ್ಕೆ ಕುತರ್ಕ ಒಂದಿದೆ, ಇದಕ್ಕೆ ಭಾಳ ತಮಾಷೆ ಆಗಿರ್ತಕ್ಕಂಥದ್ದು. ಕುತರ್ಕ ಏನು ಅಂತಂದ್ಬಿಟ್ರೆ, ಇಂಗ್ಲೀಷ್ನಲ್ಲಿ ಸಾಮಾನ್ಯ ಹೇಳಿಕೆ ಉಂಟಲ್ಲ, ನೋ ಬಾಡಿ ಈಸ್ ಪರ್ಫೆಕ್ಟ್ ಅಂತ. ನೋ ಬಾಡಿ ಈಸ್ ಪರ್ಫೆಕ್ಟ್, ಇದು ಜನರಲ್ ಸ್ಟೇಟ್ಮೆಂಟ್. ಐ ಆಮ್ ನೋ ಬಾಡಿ, ಸೊ ಐ ಆಮ್ ಪರ್ಫೆಕ್ಟ್ ಅಂತ. ಸೊ ಈ ತರ್ಕಕ್ಕೆ ಒಂದು ನೆಲೆ ಇಲ್ಲ. ಅದು ಒಳ್ಳೆಯದನ್ನು ನಿರ್ಧರಿಸುತ್ತೆ, ಕೆಟ್ಟದನ್ನು ನಿರ್ಧರಿಸ್ಬಿಡೋದು ಕುತರ್ಕ. ಇದು ಕುತರ್ಕ ಅಂತ ಹೇಳ್ತಾರೆ. ಇದು ಲಾಜಿಕ್ ದೃಷ್ಟಿಯಿಂದ ಕರೆಕ್ಟಾಗಿದೆ, ಲಾಜಿಕ್ ನಿಯಮದ ಪ್ರಕಾರ ಇದು ಕರೆಕ್ಟಾಗಿದೆ. ಏನು ನಿಯಮಕ್ಕೇನು ತೊಂದರೆ ಇಲ್ಲ. ಆದರೆ ಅದ್ರ ಸ್ಟೇಟ್ಮೆಂಟನ್ನು ನಂಬೋಕ್ಕಾಗೋಲ್ಲ. ಅಂದರೆ ತರ್ಕದಿಂದ ನಾವು ಏನನ್ನು ಕೂಡ ನಿರ್ಧರಿಸೋಕ್ಕಾಗೋದಿಲ್ಲ ಅಂತ. ಮನುಷ್ಯರೆಲ್ಲರೂ ಸಾಯುತ್ತಾರೆ. ಇದು ಯಾವುದು ಡಿಡಕ್ಟಿವ್ ಲಾಜಿಕ್ಕಿಗೆ ಉದಾಹರಣೆ. ಮನುಷ್ಯರೆಲ್ಲರೂ ಸಾಯುತ್ತಾರೆ, ಪಂಡಿತರು ಮನುಷ್ಯರು, ಆದ್ದರಿಂದ ಪಂಡಿತರು ಸಾಯುತ್ತಾರೆ ಅಂತ. ಅದರ ಇನ್ನೊಂದು ಭಾಗ ವಿಶೇಷ ಸಿದ್ಧಾಂತದಿಂದ ಸಾಧಾರಣ ಸಿದ್ಧಾಂತಕ್ಕೆ ಬರುವುದು. ಅಂದರೆ ಇದು ಇಂಡಕ್ಟಿವ್ ಲಾಜಿಕ್ ಅಂತ ಹೇಳ್ತಾರೆ ಇದಕ್ಕೆ, ಇಂಗ್ಲೀಷ್ನ ಇಂಡಕ್ಟಿವ್ ಲಾಜಿಕ್. ಉದಾಹರಣೆಗೆ, ಈ ಕಾಗೆ ಕಪ್ಪು, ಆ ಕಾಗೆ ಕಪ್ಪು, ಕಣ್ಣಿಗೆ ಬೀಳುವ ಕಾಗೆಗಳೆಲ್ಲ ಕಪ್ಪೆ, ಆದ್ದರಿಂದ ಕಾಗೆಗಳೆಲ್ಲ ಕಪ್ಪೆ ಅಂದರೆ ಕಪ್ಪೆ ಅಲ್ಲ, ಕಪ್ಪಾಗಿರ್ತವೆ ಅಂತ. ಈ ವಿಧದ ಸಿದ್ಧಾಂತ ಅವ್ಯಾಪ್ಯವಾಗಬಹುದು.
ಅವ್ಯಾಪ್ಯವಾಗಬಹುದು ಅಂತಂದ್ಬಿಟ್ರೆ ಎಲ್ಲ ಸಂದರ್ಭದಲ್ಲೂ ಅದು ಸತ್ಯವಾಗಲಿಕ್ಕಿಲ್ಲ ಅಂತಂದ್ಬಿಟ್ಟು. ಉದಾಹರಣೆಗೆ ಒಂದು ಬಿಳಿ ಕಾಗೆ ಸಿಕ್ಬಿಡ್ತು ಅಂದರೆ ಆ ಸಿದ್ಧಾಂತ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ವ್ಯಾಪ್ತಿ ಇಲ್ಲ, ಸಂಪೂರ್ಣವಾದ ಯೂನಿವರ್ಸಲ್ ವ್ಯಾಪ್ತಿ ಇಲ್ಲ ಅಂತಂದ್ಬಿಟ್ಟು ಅದು ಹೇಳ್ತಾರೆ. ಅವ್ಯಾಪ್ಯವಾಗಬಹುದು. ಹುಡುಕುತ್ತಾ ಬೇರೊಂದು ದೇಶದಲ್ಲಿ ಬಿಳಿ ಕಾಗೆ ಸಿಕ್ಕರೂ ಸಿಕ್ಕಬಿಡಬಹುದು. ಇನ್ನೊಂದು ಉದಾಹರಣೆ ಇದೆ. ಮಳೆಯಾದ ಕಡೆ ಮೋಡ ಇದೆ ಅಥವಾ ಇತ್ತು, ಆದ್ದರಿಂದ ಮೋಡದಿಂದ ಮಳೆ ಬರುತ್ತದೆ. ನಾವು ಸಾಮಾನ್ಯವಾಗಿ ಇದನ್ನೆಲ್ಲ ನಿರ್ಧರಿಸ್ತೀವಿ. ಎಲ್ಲದು ಸ್ವಲ್ಪ ರಾತ್ರಿ ಬೆಳಗಾಗಿ ಹೋದ ಎಲ್ಲ ಒದ್ದೆ ಆಗಿಬಿಟ್ಟಿದ್ರೆ ರಾತ್ರಿ ಮಳೆ ಬಂದಿರಬೇಕು ಅಂತ ಹೇಳ್ತೀವಿ. ಅಂದರೆ ಮಳೆ ಆಗಿರೋದನ್ನು ನೋಡ್ಬಿಟ್ಟು, ಗ್ರೌಂಡ್ ಒದ್ದೆ ಆಗಿರೋದನ್ನು ನೋಡ್ಬಿಟ್ಟು ನಾವು ಮಳೆ ಆಗಿದೆ ಅಂತ. ಇದೆಲ್ಲ ಇನ್ಫರೆನ್ಸ್ ಅಂದ್ಬಿಟ್ಟು ಅನುಮಾನ. ಈ ತರ್ಕ ಮತ್ತು ಅನುಮಾನಕ್ಕೆ ಇದರಲ್ಲೂ ಕೂಡ ಅನೇಕ ರೀತಿಯ ಪ್ರಮಾಣಗಳೆಲ್ಲ ಇದೆ. ಇದರಲ್ಲಿ ಅದು ಆ ಡೀಟೇಲ್ಸ್ ಹೋಗೋದು ಬೇಡ ಇವಾಗ. ಇನ್ನೊಂದು ಉದಾಹರಣೆ ಇದೆ. ಈ ಮನುಷ್ಯನಿಗೆ 32 ಹಲ್ಲು, ಆ ಮನುಷ್ಯನಿಗೆ 32 ಹಲ್ಲು, ಯಾವ ಮನುಷ್ಯನನ್ನು ನೋಡಿದರೂ 32 ಹಲ್ಲು, ಆದ್ದರಿಂದ ಎಲ್ಲ ಮನುಷ್ಯರಿಗೂ 32 ಹಲ್ಲು. ಈ ವಿಧದ ಸಿದ್ಧಾಂತಗಳ ವಿಚಾರ ಆಂಗ್ಲಶಾಸ್ತ್ರದಲ್ಲಿ ಇದೆ. ಅಂದರೆ ಇದೆಲ್ಲ ಸಾಮಾನ್ಯವಾಗಿರೋ ಉದಾಹರಣೆ ಕೊಟ್ಟಿರೋದು. ಇದೇ ಉದಾಹರಣೆಗೆ ನಾವು ನಮ್ಮ ಮನಸ್ಸನ್ನು ಸೀಮಿತಗೊಳಿಸಬಾರದು. ಇದು ಉದಾಹರಣೆಗೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ವಿಜ್ಞಾನದ ಅನೇಕ ಅನ್ವೇಷಣೆಗಳು ಕೂಡ ಇದರ ಆಧಾರದ ಮೇಲೆ ಇರತಕ್ಕಂಥದ್ದು. ಕೆಲವೆಲ್ಲ ಡಿಡಕ್ಟಿವ್ ಲಾಜಿಕನ್ನು ಆಧರಿಸಿಕೊಂಡಿರುತ್ತೆ ಮತ್ತು ಕೆಲವೆಲ್ಲ ಇಂಡಕ್ಟಿವ್ ಲಾಜಿಕನ್ನು ಅವಲಂಬಿಸಿರುತ್ತೆ. ಅನೇಕ ಸಂಶೋಧನೆಗಳೆಲ್ಲ ನಡೆಯೋದು ಈ ತರ್ಕದ ಆಧಾರದ ಮೇಲೇ. ಪರಮಹಂಸರು ಈ ಮಾತುಗಳನ್ನು ಕಿವಿಯ ಮೇಲೆ ಬರಿದೇ ಹಾಕಿಕೊಂಡಿದ್ದಷ್ಟೇ ಕೇಳುತ್ತಾ ಅನ್ಯಮನಸ್ಕರಾಗಿ ಬಿಟ್ಟಿದ್ದರು. ಆದ್ದರಿಂದ ಇದರ ಸಂಬಂಧವಾಗಿ ವಿಶೇಷವಾಗಿ ಏನೂ ಮಾತುಕತೆ ಮುಂದುವರಿಯಲಿಲ್ಲ. ಮಾತುಕತೆ ಮುಗಿದ ನಂತರ ಭಕ್ತರು ಉದ್ಯಾನವನದಲ್ಲಿ ಅಲ್ಲಲ್ಲಿ ಸುತ್ತಾಡಲಾರಂಭಿಸಿದರು. ಮಾಸ್ಟರ್ ಪಂಚವಟಿಯ ಹತ್ತಿರ ಅಡ್ಡಾಡುತ್ತಿದ್ದಾನೆ. ಗಂಟೆ ಸಾಯಂಕಾಲ 5. ಹಾಗೆ ಸ್ವಲ್ಪ ಹೊತ್ತು ಅಡ್ಡಾಡಿದ ನಂತರ ಪರಮಹಂಸರ ಕೊಠಡಿಗೆ ಬಂದ. ಅದರ ಉತ್ತರ ದಿಕ್ಕಿನ ಚಿಕ್ಕ ವರಾಂಡದಲ್ಲಿ ಒಂದು ಅದ್ಭುತ ದೃಶ್ಯ ಆತನ ಕಣ್ಣಿಗೆ ಬಿತ್ತು. ಪರಮಹಂಸರು ಸ್ಥಿರವಾಗಿ ನಿಂತಿದ್ದಾರೆ. ನರೇಂದ್ರ ಹಾಡುತ್ತಿದ್ದಾನೆ. ಹತ್ತಿರವೇ 4-5 ಜನ ಭಕ್ತರು ನಿಂತಿದ್ದಾರೆ. ಪರಮಹಂಸರನ್ನು ಬಿಟ್ಟರೆ ಬೇರೆ ಯಾರೂ ಇಷ್ಟು ಮಧುರವಾಗಿ ಹಾಡುವುದನ್ನು ಆತ ಕೇಳಿರಲಿಲ್ಲ. ಹಾಗೆ ಪರಮಹಂಸರ ಕಡೆ ನೋಡಿ ಆಶ್ಚರ್ಯಚಕಿತನಾಗಿ ನಿಂತುಕೊಂಡ. ಅವರು ಎವೆಯಿಕ್ಕದೆ ನೆಟ್ಟ ಕಣ್ಣುಗಳಿಂದ ಸ್ಥಿರವಾಗಿ ನಿಂತಿದ್ದಾರೆ. ಉಸಿರಾಡುತ್ತಿರುವಂತೆಯೇ ತೋರುತ್ತಿಲ್ಲ. ಕೇಳಲಾಗಿ ಒಬ್ಬ ಭಕ್ತ ಹೇಳಿದ, ಪರಮಹಂಸರು ಸಮಾಧಿಯಲ್ಲಿದ್ದಾರೆ ಎಂಬುದಾಗಿ. ಮಾಸ್ಟರ್ ಇಂಥದ್ದನ್ನು ಎಂದೂ ನೋಡಿಯೂ ಇರಲಿಲ್ಲ, ಕೇಳಿಯೂ ಇರಲಿಲ್ಲ. ವಿಸ್ಮಯಗೊಂಡು ಭಾವಿಸಲಾರಂಭಿಸಿದ. ಭಗವಂತನ ಧ್ಯಾನದಲ್ಲಿರುವಾಗ ಮನುಷ್ಯ ಇಷ್ಟರ ಮಟ್ಟಿಗೆ ಬಾಹ್ಯ ಶೂನ್ಯನಾಗಲು ಸಾಧ್ಯವೇ? ಎಂಥ ಮಟ್ಟದ ಶ್ರದ್ಧಾ ಭಕ್ತಿಗಳಿದ್ದರೆ ಈ ಅವಸ್ಥೆ ಬರುತ್ತದೆ? ಈ ರೀತಿ ಅವನು ಭಾವಿಸಕ್ಕೆ ಶುರು ಮಾಡಿದಂತೆ ಇಂಥ ಸಮಾಧಿ ಸ್ಥಿತಿ ಹೇಗೆ ಉಂಟಾಗತ್ತೆ ಅಂತನ್ಬಿಟ್ಟು. ಎಷ್ಟೋ ಜನ ಈ ಸಮಾಧಿ ಸ್ಥಿತಿಯನ್ನು ಒಪ್ಪೋದೇ ಇಲ್ಲ. ಇದೊಂದು ರೀತಿಯ ಹೇಳ್ತಾರೆ, ಅನ್ಕಾನ್ಸಿಯಸ್ ಸ್ಟೇಟ್ ಅಂತಂದ್ಬಿಟ್ಟು ಹೇಳ್ತಾರೆ, ಸೂನ್ ಅಂತ ಹೇಳ್ತಾರೆ, ಅಂತ ಹೇಳ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ವಿವರಿಸೋದಕ್ಕೆ ಇಷ್ಟಪಡ್ತಾರೆ. ಇದೊಂದು ಅಬ್ನಾರ್ಮಲ್ ಸ್ಟೇಟ್ ಅಂತಂದ್ಬಿಟ್ಟು ಹೇಳ್ತಾರೆ, ಅದೆಲ್ಲ ಮಾಡ್ತಾರೆ. ಆದರೆ ವೈಜ್ಞಾನಿಕವಾಗಿ ಕೂಡ ಇದರ ಬಗ್ಗೆ ಬಹಳ ಸಂಶೋಧನೆಗಳೆಲ್ಲ ನಡೆದಿದೆ. ನ್ಯೂರೋ ಸೈನ್ಸ್ನಲ್ಲೂ ಕೂಡ ಇದರ ಬಗ್ಗೆ ಬಹಳ ಸಂಶೋಧನೆಗಳೆಲ್ಲ ನಡೆದಿದೆ. ಹೇಗೆ ಯಾವ ರೀತಿ ಸಮಾಧಿ ಸ್ಥಿತಿ ಉಂಟಾಗುತ್ತೆ, ಅಂಥ ಸ್ಥಿತಿಯಲ್ಲಿ ಹೇಗಿರ್ತಾರೆ, ಇದನ್ನೆಲ್ಲ ಬಗ್ಗೆ ತುಂಬ ದಾಖಲಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಸಮಾಧಿ ಸ್ಥಿತಿ ಉಂಟಾಗತಕ್ಕಂಥದ್ದು ಬಹಳ ಅಪರೂಪ. ಎಲ್ಲರಿಗೂ ಕೂಡ ಇದನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ನಾನು ಕೆಲವು ಸಮಾಧಿ ಸ್ಥಿತಿಗೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇಂಗ್ಲೀಷ್ನಲ್ಲಿ ಸಾಮಾನ್ಯ ಈ ಒಂದು ಸ್ಥಿತಿಯನ್ನು ಈ ಥರ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಿತಿಯನ್ನು, ಅನುಭವಗಳನ್ನು ಮಿಸ್ಟಿಸಿಸಮ್ ಅಂತ ಕರೀತಾರೆ. ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಆ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಬ್ಬರು ತುಂಬ ಒಂದು ಡೆಫಿನೇಷನ್ ಕೊಡ್ತಾರೆ. ಯಾರು ಅಂತಂದ್ಬಿಟ್ರೆ ಕ್ರಿಶ್ಚಿಯನ್ ಮಿಸ್ಟಿಕ್ ಒಬ್ಬರು. ಯಾಕೋಸ್ಕರ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದ್ಬಿಟ್ಟು, ಇದರಲ್ಲೇ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಏನು ಇದರ ಬಗ್ಗೆ ಇಲ್ಲ ಅಂತಲ್ಲ, ಆ ಶಾಸ್ತ್ರದಲ್ಲೂ ಇದೆ ಅಂತ ಹೇಳೋದಕ್ಕೆ, ಅಲ್ಲೂ ಕೂಡ ಇದೆ ಅಂತ ಹೇಳೋದಕ್ಕೆ ಇದನ್ನು ಹೇಳ್ತಾ ಇರೋದು. ಎ ಡೈರೆಕ್ಟ್, ಪ್ರೋಗ್ರೆಸಿವ್ಲಿ ಇಮ್ಮಿಡಿಯೇಟ್, ಇಂಟ್ಯೂಟಿವ್, ಸೆಲ್ಫ್ ಟ್ರಾನ್ಸ್ಫಾರ್ಮಿಂಗ್ ಕಾನ್ಷಿಯಸ್ನೆಸ್
ಆಫ್ ದಿ ನ್ಯೂಮಿನಸ್ ಅಂತ ಹೇಳ್ತಾರೆ. ಇದು ಆ ಮಿಸ್ಟಿಸಿಸಮ್ ಅನ್ನೋದಕ್ಕೆ ಅವ್ರ ಡೆಫಿನೇಷನ್. ಅಂದರೆ ಎ ಡೈರೆಕ್ಟ್, ಪ್ರತ್ಯಕ್ಷ, ಇದು ಅಪರೋಕ್ಷಾನುಭೂತಿ ಅಂತ ಹೇಳ್ತಾರಲ್ಲ, ಅಪರೋಕ್ಷಾನುಭೂತಿ ಇದು ಡೈರೆಕ್ಟ್ ಆ್ಯಂಡ್ ಪ್ರೋಗ್ರೆಸಿವ್. ಇದು ಏನಾಗುತ್ತೆ, ಈ ಅನುಭವ ಆಳವಾಗ್ತಾ ಹೋಗುತ್ತೆ, ಹೆಚ್ಚು ಹೆಚ್ಚು ಆಳವಾಗ್ತಾ ಹೋಗುತ್ತೆ, ಪ್ರೋಗ್ರೆಸಿವ್ ಆ್ಯಂಡ್ ಇಮಿಡಿಯೇಟ್ ಅಂತಂದ್ಬಿಟ್ರೆ ದೇರ್ ಇಸ್ ನೋ ಮೀಡಿಯಾ. ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಯಾವ ಮೀಡಿಯಾನೂ ಇಲ್ಲ ಇದರಲ್ಲಿ. ಇದು ಡೈರೆಕ್ಟ್ ಅಪರೋಕ್ಷಾನುಭೂತಿ ಅಂತ. ಅದಕ್ಕೆ ಈ ಸಂಸ್ಕೃತದಲ್ಲಿ ಇದನ್ನ ಅಪರೋಕ್ಷಾನುಭೂತಿ, ಪರೋಕ್ಷ ಅಲ್ಲ, ಅಪರೋಕ್ಷ, ಡೈರೆಕ್ಟ್ ಎಕ್ಸ್ಪೀರಿಯನ್ಸು, ಇಮಿಡಿಯೇಟ್, ಇಂಟ್ಯೂಟಿವ್ ಅಂತಂದ್ಬಿಟ್ರೆ ಕಾನ್ಷಿಯಸ್ನೆಸ್ಸಿಂದ ಮೀರಿರ್ತಕ್ಕಂಥದ್ದು, ಇಂದ್ರಿಯ ಮನಸ್ಸುಗಳನ್ನ ಮೀರಿರ್ತಕ್ಕಂಥದ್ದು ಇಂಟ್ಯೂಟಿವ್, ಇಂದ್ರಿಯ ಮನಸ್ಸಿಗೆ ನಿಲುಕದೇ ಇರತಕ್ಕಂಥದ್ದು ಇಂಟ್ಯೂಟಿವ್. ಸೆಲ್ಫ್ ಟ್ರಾನ್ಸ್ಫಾರ್ಮಿಂಗ್, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ. ಒಂದು ಸಾರಿ ಅನುಭವ ಆಯಿತು ಅಂತಂದ್ಬಿಟ್ರೆ ಸಂಪೂರ್ಣ ವ್ಯಕ್ತಿ ಬೇರೆ ಆಗಿಬಿಡ್ತಾನೆ. ಸೆಲ್ಫ್ ಟ್ರಾನ್ಸ್ಫಾರ್ಮಿಂಗ್, ಇದು ವೆರಿ ಕಾಂಪ್ರಿಹೆನ್ಸಿವ್ ಡೆಫಿನೇಷನ್. ಇದು ಸೆಲ್ಫ್ ಟ್ರಾನ್ಸ್ಫಾರ್ಮಿಂಗ್ ಕಾನ್ಷಿಯಸ್ನೆಸ್ ಆಫ್ ದಿ ನ್ಯೂಮಿನಸ್ ಅಂತಂದ್ಬಿಟ್ರೆ ಆ ಆತ್ಯಂತಿಕ ಸತ್ಯ, ಪರಬ್ರಹ್ಮ ಸತ್ಯ, ಅದರ ಒಂದು ಅನುಭವ. ಕಾನ್ಷಿಯಸ್ನೆಸ್ ಆಫ್ ದಿ ನ್ಯೂಮಿನಸ್ ಅಂತಂದ್ಬಿಟ್ರೆ ಆ ಚೈತನ್ಯ ತತ್ವದ, ಆ ಪರಬ್ರಹ್ಮ ತತ್ವದ, ಆ ಆತ್ಯಂತಿಕ ಸತ್ಯದ ಅನುಭವ. ಅದನ್ನೇ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಕರೀತಕ್ಕಂಥದ್ದು. ಒಬ್ಬ ಜೋಶಿಮ್ ವಾಶ್ ಅಂತಂದ್ಬಿಟ್ಟು ಕಂಪ್ಯಾರಿಟಿವ್ ಸ್ಟಡಿ ಆಫ್ ರಿಲಿಜನ್ ಅನ್ನೋ ಪುಸ್ತಕದಲ್ಲಿ ಅದರ ಕೆಲವು ಲಕ್ಷಣಗಳನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಅದನ್ನು ಓದಿ ಹೇಳ್ತೀನಿ. ಹೇಗೆ ಇದೆಲ್ಲದೂ ಕೂಡ ಎಲ್ಲ ಧರ್ಮದಲ್ಲೂ ಕೂಡ ಇದು ಸಮಾನವಾಗಿರ್ತಕ್ಕಂಥದ್ದನ್ನು ಹೇಳೋದಕ್ಕೋಸ್ಕರವಾಗಿ ಈ ಅನುಭವಗಳು. ಮೊದಲನೇದಾಗಿ, ರಿಲಿಜಿಯಸ್ ಎಕ್ಸ್ಪೀರಿಯನ್ಸ್ ಈಸ್ ಎ ಟೋಟಲ್ ರೆಸ್ಪಾನ್ಸ್ ಆಫ್ ದಿ ಟೋಟಲ್ ಬೀಯಿಂಗ್ ಟು ವಾಟ್ ಈಸ್ ಅಪ್ರಹೆಂಡೆಡ್ ಆ್ಯಸ್ ಅಲ್ಟಿಮೇಟ್ ರಿಯಾಲಿಟಿ. ಅಂದರೆ ಆ ಅಲ್ಟಿಮೇಟ್ ರಿಯಾಲಿಟಿ, ಆತ್ಯಂತಿಕ ಸತ್ಯ ಅಂತ ನಾವು ಯಾವುದನ್ನು ಪರಿಗಣಿಸಿರ್ತೀವೋ ಅದನ್ನು ಸಂಪೂರ್ಣ ಅನುಭವ, ಮತ್ತು ಅದಕ್ಕೆ ನಾನು ಟೋಟಲ್ ರೆಸ್ಪಾನ್ಸ್, ನಾನು ಸಂಪೂರ್ಣವಾಗಿ ನನ್ನ ದೇಹ, ಮನಸ್ಸು, ಇಂದ್ರಿಯ ಎಲ್ಲದರ ಮೂಲಕನೂ ಕೂಡ ಅದಕ್ಕೆ ನಾನು ನನ್ನನ್ನು ಅರ್ಪಿಸ್ಕೊಂಡ್ಬಿಡ್ತೀನಿ. ಟೋಟಲ್ ರೆಸ್ಪಾನ್ಸ್ ಟು ದಟ್ ಅಂತಂದ್ಬಿಟ್ಟು ಸ್ವಲ್ಪನೂ ಕೂಡ ಏನೂ ಬಿಡೋದಿಲ್ಲ. ಈ ಪ್ರಪಂಚಕ್ಕೂ ಸ್ವಲ್ಪ ಇರಲಿ ಅಂತ ಇಲ್ಲವೇ ಇಲ್ಲ. ಸಂಪೂರ್ಣವಾಗಿ ನನ್ನನ್ನು ಅದಕ್ಕೆ ಅರ್ಪಿಸ್ಕೊಳ್ತಕ್ಕಂಥದ್ದು, ಅದರಿಂದ ಮಾತ್ರ ಈ ಅನುಭವ ಆಗ್ತಕ್ಕಂಥದ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಟೋಟಲ್ ರೆಸ್ಪಾನ್ಸ್ ಟು ದಟ್ ರಿಯಾಲಿಟಿ ಅಂತಂದ್ಬಿಟ್ಟು ಹೇಳ್ತಾರೆ. ಟೋಟಲ್ ರೆಸ್ಪಾನ್ಸ್ ಆಫ್ ದಿ ಟೋಟಲ್ ಬೀಯಿಂಗ್ ಟು ವಾಟ್ ಈಸ್ ಅಪ್ರಹೆಂಡೆಡ್ ಆಸ್ ದಿ ಅಲ್ಟಿಮೇಟ್ ರಿಯಾಲಿಟಿ. ರಿಲಿಜಿಯಸ್ ಎಕ್ಸ್ಪೀರಿಯನ್ಸ್ ಈಸ್ ದಿ ಮೋಸ್ಟ್ ಇಂಟೆನ್ಸ್ ಎಕ್ಸ್ಪೀರಿಯನ್ಸ್ ಆಫ್ ವಿಚ್ ಮ್ಯಾನ್ ಈಸ್ ಕೇಪಬಲ್ ಆಫ್. ರಿಲಿಜಿಯಸ್ ಲಾಯಲ್ಟಿ ವಿನ್ಸ್ ಓವರ್ ಆಲ್ ಅದರ್ ಲಾಯಲ್ಟೀಸ್ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಈ ಆಧ್ಯಾತ್ಮಿಕ ಅನುಭವ ಇದೆಯಲ್ಲ, ಈ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ, ಸಮಾಧಿ ಸ್ಥಿತಿ ಉಂಟಾಗ್ತಕ್ಕಂಥದ್ದು ಆಧ್ಯಾತ್ಮಿಕ ಅನುಭವಗಳು, ಅದೇನಪ್ಪ ಅಂತಂದ್ಬಿಟ್ರೆ ಅದು ಎಷ್ಟು ಇಂಟೆನ್ಸ್ ಆಗಿರುತ್ತೆ, ತೀವ್ರವಾಗಿರುತ್ತೆ ಅಂತಂದ್ಬಿಟ್ರೆ ಯಾವ ಅನುಭವವೂ ಅಷ್ಟು ತೀವ್ರವಾಗಿರೋ ಸಾಧ್ಯವಿಲ್ಲ. ಇಂದ್ರಿಯ ಅನುಭವವೂ ಕೂಡ ತೀವ್ರವಾಗಿರೋಕ್ಕೆ ಸಾಧ್ಯ ಇಲ್ಲ. ಸಂಗೀತವನ್ನು ಅನುಭವಿಸ್ತೀವಲ್ಲ ಅದು ಅಷ್ಟು ತೀವ್ರವಾಗಿರೋಕ್ಕೆ ಸಾಧ್ಯವಿಲ್ಲ. ಯಾವುದೇ ಕಲೆಯ ಅನುಭವ ಇದೆಯಲ್ಲ ಅದನ್ನು ಕೂಡ ಆರ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ, ಅದು ಕೂಡ ಅಷ್ಟು ತೀವ್ರವಾಗಿರೋಕ್ಕೆ ಸಾಧ್ಯವಿಲ್ಲ ಅಂತಂದ್ಬಿಟ್ಟು. ಅಷ್ಟು ತೀವ್ರವಾಗಿರ್ತಕ್ಕಂಥ ಅನುಭವ ಅದು ಅಂತಂದ್ಬಿಟ್ಟು. ಅದಕ್ಕೋಸ್ಕರವಾಗಿ ಏನಾಗುತ್ತೆ ಅಂತಂದ್ಬಿಟ್ರೆ ಅವನು ಸಂಪೂರ್ಣವಾಗಿ ಮರೆತು ಬಿಡ್ತಾನೆ. ಅವನ ದೇಹ ಪ್ರಜ್ಞೆ, ಬಾಹ್ಯ ಪ್ರಜ್ಞೆ ಯಾವುದೂ ಇರೋದೇ ಇಲ್ಲ. ಮತ್ತು ಇನ್ನೊಂದು ಮೂರನೇದು, ರಿಲಿಜಿಯಸ್ ಎಕ್ಸ್ಪೀರಿಯನ್ಸ್ ಇನ್ವಾಲ್ವ್ಸ್ ಎನ್ ಇಂಪರೇಟಿವ್, ಎ ಕಮಿಟ್ಮೆಂಟ್ ವಿಚ್ ಕಂಪೆಲ್ಸ್ ಮ್ಯಾನ್ ಟು ಆ್ಯಕ್ಟ್ ಅಂತಂದ್ಬಿಟ್ರೆ, ಇಂಪರೇಟಿವ್ ಅಂತಂದ್ಬಿಟ್ರೆ ಅವ್ನು ಮಾಡಲೇಬೇಕು, ಅವನು ಅದನ್ನು ಬಿಡೋಕೆ ಆಗೋದೇ ಇಲ್ಲ, ಅದನ್ನು ಇಂಪರೇಟಿವ್ ಅಂತ ಹೇಳ್ತಾರೆ. ಅವನು ಹ್ಯಾಸ್ ಟು ಆ್ಯಕ್ಟ್. ಆ ಥರ ಒಂದು ಪರಿಸ್ಥಿತಿ ಉಂಟಾಗ್ಬಿಡುತ್ತೆ. ಅವನು ಬೇರೆ ಯಾವುದ್ರ ಕಡೆಗೂ ಗಮನ ಕೊಡೋಕ್ಕಾಗೋದಿಲ್ಲ. ಅವನು ಅದರ ಪ್ರಕಾರನೇ ಅವನ ಜೀವನವನ್ನು ಅವನು ಮಾಡಲೇಬೇಕಾಗತ್ತೆ. ಅದಕ್ಕೆ ಅನುಗುಣವಾಗಿ ಅವನು, ಅಂದರೆ ಅದಕ್ಕೆ ಟೋಟಲ್ ಟ್ರಾನ್ಸ್ಫಾರ್ಮೇಷನ್ ಬಂದ್ಬಿಡುತ್ತೆ ಅವನಿಗೆ ಅಂತ. ವಿತ್ ರಿಲಿಜಿಯಸ್ ಎಕ್ಸ್ಪೀರಿಯನ್ಸ್ ದೇರ್ ವಿಲ್ ಬಿ ಟೋಟಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಪರ್ಸನಾಲಿಟಿ. ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಸಂಪೂರ್ಣ ವ್ಯಕ್ತಿ ಬೇರೆ ಆಗಿಬಿಡ್ತಾನೆ. ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಒಬ್ಬ ಸುಷುಪ್ತಿಗೂ ಮತ್ತು ಸಮಾಧಿಗೂ ವ್ಯತ್ಯಾಸ ಹೇಳುವಾಗ ಅವ್ರು ಹೇಳ್ತಾರೆ ಏನಂತಂದ್ಬಿಟ್ರೆ, ಒಬ್ಬ ಮೂರ್ಖ ಸುಷುಪ್ತಿ ಹೋಗ್ತಾನೆ, ಮೂರ್ಖನಾಗಿ ವಾಪಸ್ ಬರ್ತಾನೆ. ಆದರೆ ಒಬ್ಬ ಮೂರ್ಖ ಸಮಾಧಿ ಹೋಗ್ತಾನೆ, ಅವನು ಸಂತನಾಗಿ ವಾಪಸ್ ಬರ್ತಾನೆ ಅಂತ. ದಿಸ್ ಈಸ್ ಡಿಫರೆನ್ಸ್. ಸಂಪೂರ್ಣವಾಗಿ ಬದಲಾಗ್ಬಿಡ್ತಾನೆ, ಆ ವ್ಯಕ್ತಿತ್ವ ಸಂಪೂರ್ಣ ಬದಲಾಗ್ಬಿಡುತ್ತೆ. ಇನ್ನೊಂದು ಐದನೇದು, ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ರಿಲಿಜಿಯಸ್ ಎಕ್ಸ್ಪೀರಿಯನ್ಸ್ ಈಸ್ ಇಟ್ಸ್ ಸರ್ಟಿಟ್ಯೂಡ್. One who undergoes that experience will never doubt its veracity ಅಂತಂದ್ಬಿಟ್ಟು. ಸರ್ಟಿಟ್ಯೂಡ್, ಎಸ್ ದಿಸ್ ಈಸ್ ಟ್ರೂ, ಅವನು ಡೌಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದನ್ನು.
ಇದಕ್ಕಿಂತ ಬೇರೆ ಆಗಿರೋ ಏನೂ ಸಾಧ್ಯನೇ ಇಲ್ಲ. ಇದನ್ನು ಶ್ರೀರಾಮಕೃಷ್ಣರು ಒಂದು ಕಥೆ ಮೂಲಕ ಭಾಳ ಸುಂದರವಾಗಿ ಹೇಳ್ತಾರೆ. ಒಬ್ಬ ಹಳ್ಳಿಯವನು ರಾಜನ ನೋಡಬೇಕಾಗಿರುತ್ತೆ. ರಾಜನ ನೋಡೋದಕ್ಕೋಸ್ಕರವಾಗಿ ಹೋಗ್ತಾನೆ, ಅರಮನೆ ಹೋಗ್ತಾನೆ. ಅವನೊಬ್ಬ ಮಂತ್ರಿ ಹತ್ರ ಮೊದಲು ಮೀಟ್ ಮಾಡ್ತಾನೆ. ಮಂತ್ರಿ ಕೇಳ್ಕೊತಾನೆ, ದಯವಿಟ್ಟು ನನಗೆ ರಾಜನ ನೋಡಬೇಕಾಗಿದೆ, ದಯವಿಟ್ಟು ನನಗೆ ಅವಕಾಶ ಕೊಡಿ ಅಂತಂದ್ಬಿಟ್ಟು ತಂದೆ ಕಳಕಳಿಯಿಂದ ಕೇಳ್ಕೊತಾನೆ. ಆಯಿತು ಅಂತ ಕರ್ಕೊಂಡು ಹೋಗ್ತಾರೆ. ಅವನು ರಾಜ ಭಾಳ ಒಳಗಡೆ ಇರ್ತಾನೆ, 7 ಗೇಟನ್ನು ದಾಟಿಬಿಟ್ಟು ಹೋಗ್ಬೇಕಂತೆ. ಅವನು ಒಂದೊಂದು ಗೇಟ್ನಲ್ಲೂ ಕೂಡ ಒಂದು ದ್ವಾರಪಾಲಕ ಇದ್ದ. ಅವನು ಒಳ್ಳೆ ಡ್ರೆಸ್ ಮಾಡ್ಕೊಂಬಿಟ್ಟು ಒಳ್ಳೆ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಂತೆ. ಇವನು ಕೇಳ್ತಾನಂತೆ, ಇವನು ರಾಜನಾ ಅಂತಂದ್ಬಿಟ್ಟು. ಇಲ್ಲ ಇವನು ರಾಜ ಅಲ್ಲ ಅಂತ. ಮತ್ತು ಮುಂದಿನ ಗೇಟು ಅಲ್ಲೊಬ್ಬ ಕೂತ್ಕೊಂಡಿದ್ದ, ಇನ್ನೂ ಒಳ್ಳೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದ. ಇವನು ರಾಜನಾ? ಇಲ್ಲ. ಮತ್ತು ಮುಂದೆ ಇವನು ರಾಜನಾ? ಇಲ್ಲ. ಹೀಗೆ 7 ಗೇಟ್ನಲ್ಲೂ ಕೂಡ ಒಬ್ಬರು ಕೂತ್ಕೊಂಡು ಎಲ್ಲರೂ ಕೂಡ ಕೇಳ್ತಾನೆ, ಇಲ್ಲಿ ರಾಜ ಅಲ್ಲ, ಇವನು ರಾಜ ಅಲ್ಲ ಹೇಳ್ಕೊಂಡು ಹೋಗ್ತಾನೆ. ಆಮೇಲೆ ರಾಜನ ಮುಂದೆನೇ ಹೋಗಿ ನಿಲ್ಲಿಸಿದಾಗ ಅವನು ಕೇಳಲೇ ಇಲ್ವಂತೆ ಇವನು ರಾಜನ ಅಂತ. ದಟ್ ಈಸ್ ಸರ್ಟಿಟ್ಯೂಡ್. ಅವನಿಗೆ ಸಂದೇಹನೇ ಬರೋಕ್ಕೆ ಸಾಧ್ಯವಿಲ್ಲ ಇವನು ರಾಜ ಅಲ್ಲ ಅಂತಂದ್ಬಿಟ್ಟು. ಅಷ್ಟರ ಮಟ್ಟಿಗೆ ಅವನಿಗೆ ಸದ್ಯ ಬಂದುಬಿಡುತ್ತೆ. ಆ ರೀತಿ ಆ ಎಕ್ಸ್ಪೀರಿಯನ್ಸ್ನ ಡೌಟ್ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಶ್ರೀರಾಮಕೃಷ್ಣ ಹೇಳ್ತಾರೆ ಇದನ್ನು. ಮತ್ತು ಇನ್ನೊಬ್ಬರು ಯಾರು, ವಿಲಿಯಂ ಜೇಮ್ಸ್ ಅಂತ, ಅವ್ರ ಹೆಸರು ಕೇಳಿರ್ಬೋದು ನೀವು. ವೆರೈಟೀಸ್ ಆಫ್ ರಿಲಿಜಿಯಸ್ ಎಕ್ಸ್ಪೀರಿಯನ್ಸ್ ಅಂತಂದ್ಬಿಟ್ಟು ಭಾಳ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಅದು. ಯತೀಶ್ವರ ಅಂದರೂ ಸಾಮಾನ್ಯ ಎಲ್ರಿಗೂ ಹೇಳ್ತಾ ಇದ್ರಂತೆ ಈ ಪುಸ್ತಕ ಓದಿ ಅಂತಂದ್ಬಿಟ್ಟು. ವೆರೈಟೀಸ್ ಈಗ ಯಾರೂ ಓದೋದಿಲ್ಲ ಅಂತ ಇಟ್ಕೊಳ್ಳೋದು. ಅದರಲ್ಲಿ ವಿಲಿಯಂ ಜೇಮ್ಸ್ ಹೇಳ್ತಾರೆ, 4 ಲಕ್ಷಣಗಳನ್ನು ಹೇಳ್ತಾರೆ ಈ ಸಮಾಧಿ ಬಗ್ಗೆ. ಒಂದು ಇನ್ಎಫೆಬಿಲಿಟಿ ಅಂತ ಹೇಳ್ತಾರೆ. ಇನ್ಎಫೆಬಿಲಿಟಿ ಅಂತ ಅಂದ್ಬಿಟ್ರೆ ಅದು ಏನು ಅಂತ ಹೇಳೋಕ್ಕಾಗೋದೇ ಇಲ್ಲ. ಆ ಅನುಭವವನ್ನು ಯಾರೂ ಕೂಡ ವರ್ಣಿಸೋಕ್ಕಾಗೋದೇ ಇಲ್ಲ. ಇಂಪಾಸಿಬಲ್ ಟು ಎಕ್ಸ್ಪ್ಲೇನ್ ವಾಟ್ ಇಟ್ ಈಸ್, ಇನ್ಎಫೆಬಿಲಿಟಿ. ಮತ್ತು ನೋಯಿಟಿಕ್ ಕ್ವಾಲಿಟಿ ಅಂತ ಅಂದ್ಬಿಟ್ರೆ ಅದು ಸಂಪೂರ್ಣವಾಗಿ ಬೇರೆ ಆಗಿರ್ತಕ್ಕಂಥದ್ದು, ಹೊಸತು. ಅಂಥ ಅನುಭವ ಹಿಂದೆ ನಾನು ಯಾವಲೂ ಆಗಿರೋದೇ ಇಲ್ಲ, ನಮಗೆ ಸಾಧ್ಯನೇ ಇಲ್ಲ. ಎಲ್ಲ ಅನುಭವಕ್ಕಿಂತಲೂ ಕೂಡ ಅದು ಅತ್ಯಂತ ಬೇರೆ ಆಗಿರ್ತಕ್ಕಂಥದ್ದು ನೋವೆಟಿಕ್ ಕ್ವಾಲಿಟಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂಥ ಒಂದು ನೂತನವಾಗಿರ್ತಕ್ಕಂಥದ್ದು, ಅದು ಸೋ ಯುನೀಕ್ ಅದು. ಮತ್ತು ಇನ್ನು ಟ್ರಾನ್ಸಿಯನ್ಸಿ ಅಂತ ಅಂದ್ಬಿಟ್ರೆ ಅದು ಯಾವಾಗಲೂ ಇರೋದಿಲ್ಲ, ಅದು ಬರುತ್ತೆ ಹೋಗ್ಬಿಡುತ್ತೆ, ಯಾವಾಗಲೂ ಇರೋದಿಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, 21 ದಿನ ಅದು ಇದ್ಬಿಟ್ರೆ ಏನಾಗುತ್ತೆ, ಅವನು ದೇಹ ಬಿದ್ದೋಗ್ಬಿಡುತ್ತಂತೆ, ಇರೋಕ್ಕಾಗೋದೇ ಇಲ್ಲ ಅಂತ. ದೇಹನ ಬಿದ್ದೋಗ್ಬಿಡುತ್ತೆ. ಯಾಕೆಂದರೆ ಆ ಸ್ಥಿತಿನಲ್ಲಿ ಭಾಳ ಇನ್ನೂ ಕೂಡ ಹೇಳ್ತಾರೆ ಅವರು, ಈ ಸಾರಿ ಗ ಮ ಪದ ನೀ ಸಾದಲ್ಲಿ ಭಾಳ ಹೊತ್ತಿರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅವನು ಕೆಳಗೆ ಬಂದುಬಿಡ್ತಾನೆ ಅಂತ ಹೇಳ್ತಾರಲ್ಲ, ಹಾಗೆ ಯಾವಾಗಲೂ ಕೂಡ ಇರೋಕ್ಕಾಗೋದು, ಅದೇ ಸ್ಥಿತಿನಲ್ಲಿ ಇರೋಕ್ಕಾಗೋದಿಲ್ಲ. ಇದ್ಬಿಟ್ರೆ ಅವನು ಜೀವನೇ ಉಳಿಯೋದಿಲ್ಲ. ಟ್ರಾನ್ಸಿಯನ್ಸಿ. ಮತ್ತು ಪ್ಯಾಸಿವಿಟಿ ಅಂತಂದ್ಬಿಟ್ರೆ ಸ್ತಬ್ಧವಾಗಿಬಿಡುತ್ತೆ. ದೇಹ, ಮನಸ್ಸು, ಇಂದ್ರಿಯ ಎಲ್ಲದೂ ಕೂಡ, ಬುದ್ಧಿ ಎಲ್ಲ ಸ್ತಬ್ಧವಾಗಿಬಿಡುತ್ತೆ. ಆ ರೀತಿ ಸ್ತಬ್ಧವಾದಾಗ, ನಿಷ್ಕ್ರಿಯವಾದಾಗ, ಆ ಪ್ಯಾಸಿವಿಟಿ ಬಂದಾಗ ಅದು ನಿಜವಾಗಿರ್ತಕ್ಕಂಥ ಆ ಅನುಭವ ಸಿದ್ಧಿಸ್ತಕ್ಕಂಥದ್ದು. ಹೀಗೆ 4-5 ಲಕ್ಷಣಗಳನ್ನೆಲ್ಲ ಹೇಳ್ತಾರೆ. ಇದೆಲ್ಲದೂ ಕೂಡ ನಾನು ಯಾಕೆ ಹೇಳಿದೆ ಅಂತಂದ್ಬಿಟ್ರೆ, ಎಲ್ಲ ಧರ್ಮಗಳಲ್ಲೂ ಕೂಡ ಈ ಅನುಭವ ಎಷ್ಟೊಂದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಇದನ್ನು ಹೇಳ್ತಾರೆ. ಒಂದು ನ್ಯೂರಾಲಜಿ ಪುಸ್ತಕದಲ್ಲಿ ಒಂದು ಹೇಳ್ತಾರೆ, ಒಬ್ಬ ಸಮಾಧಿಗೂ ಸಾಮಾನ್ಯವಾಗಿ ಕೆಲವರೆಲ್ಲ ಏನೇನೋ ಅನುಭವ ಆಗಿದೆ ಅಂತ ಹೇಳ್ತಾರೆ, ಯಾವುದೋ ದೇವತೆ ಅನುಭವ ಆಗಿದೆ ಅದು ಹೇಳ್ತಾರೆ. ಅದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತಂದ್ಬಿಟ್ಟು ಅದನ್ನೆಲ್ಲ ಕ್ಯಾಟಗರೈಸ್ ಮಾಡಿ ಹೇಳ್ತಾರೆ. ಭಾಳ ಚೆನ್ನಾಗಿದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.